ಧಾರವಾಡಕಟ್ಟೆಯ ಈ ವರ್ಚುವಲ್ ವೇದಿಕೆಯಲ್ಲಿ ಉಪಸ್ಥಿತ ಇರುವಂತಹ ಎಲ್ಲ ಸಾಹಿತ್ಯಾಸಕ್ತರಿಗೆ ಹಾಗೇನೆ ಧಾರವಾಡಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೆ, ಸಾಹಿತ್ಯ ಪ್ರೇಮಿಗಳಿಗೆ, ಹಿರಿಯರಿಗೆ ನಾನು ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತೇನೆ. ಧಾರವಾಡಕಟ್ಟೆ ಕಳೆದ 3-4 ವರ್ಷಗಳಿಂದ ಎಲ್ಲ ದೊಡ್ಡ ಪ್ರಮಾಣದ ಒಂದು ಉಪನ್ಯಾಸಗಳನ್ನ, ಚರ್ಚೆಗಳನ್ನ ಆಯೋಜನೆ ಮಾಡುವುದರ ಹಿಂದಿನ ದೊಡ್ಡ ಶಕ್ತಿ ಅಂತಂದ್ರೆ ಈ ಧಾರವಾಡಕಟ್ಟೆಯ ಬಳಗದವರು. ಅವರು ನಿರಂತರವಾಗಿ ನಮ್ಮ ಜೊತೆಗಿದ್ದು ಈ ಚರ್ಚೆಗಳಲ್ಲಿ ಭಾಗವಹಿಸ್ತಾ ಉಪನ್ಯಾಸಗಳನ್ನ ಮಂಡಿಸ್ತಾ ಬರ್ತಿರೋದ್ರಿಂದಾನೇ ಈ ಕಟ್ಟೆಗೆ ಒಂದು ಶಕ್ತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆ ಕಾರಣಕ್ಕಾಗಿನೇ ಈಗಾಗ್ಲೇ ನಾವು 239 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದಕ್ಕೆ ಸಾಧ್ಯ ಆಯ್ತು. ಯಾಕಂದ್ರೆ ನೀವು ಅದನ್ನ ಒಪ್ಕೊಂಡಿರೋದ್ರಿಂದ ಧಾರವಾಡಕಟ್ಟೆ ಬೆಳೆಯೋದಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ರಿಗೂ ಕೂಡ ಧನ್ಯವಾದಗಳನ್ನ, ಹಾಗೇನೆ ಒಂದು ಆತ್ಮೀಯ ಸ್ವಾಗತವನ್ನ ನಾನು ಮೊದಲಿಗೆ ಕೋರ್ತಾ ಇದ್ದೇನೆ. ಧಾರವಾಡಕಟ್ಟೆ ಶೇಕ್ಸ್ಪಿಯರ್ ಉಪನ್ಯಾಸ ಮಾಲಿಕೆ, ಜಾಗತಿಕ ಉಪನ್ಯಾಸ ಮಾಲಿಕೆ, ಹಾಗೇನೆ ಜಾಗತಿಕ ಮಟ್ಟದ ರಂಗಭೂಮಿಯ ಕುರಿತಾದಂತಹ ಉಪನ್ಯಾಸ ಮಾಲಿಕೆಗಳನ್ನ, ಬೇಂದ್ರೆ ಅವರ ಕುರಿತಾದಂತ ಉಪನ್ಯಾಸ ಮಾಲಿಕೆ, ಕುವೆಂಪು ಅವರ ಒಂದು ಸಾಹಿತ್ಯದ ಕುರಿತಾದಂತ ಉಪನ್ಯಾಸ ಮಾಲಿಕೆ, ಹೀಗೆ 10 ಹಲವು ಉಪನ್ಯಾಸ ಮಾಲಿಕೆಗಳನ್ನ ಆಯೋಜನೆ ಮಾಡುವುದರ ಮುಂದುವರಿದ ಒಂದು ಭಾಗವಾಗಿ ಇಂಗ್ಲಿಷ್ ಸಾಹಿತ್ಯ ದರ್ಶನ ಭಾಗ 1 ಈ ಒಂದು ಮಾಲಿಕೆ ಅಡಿನಲ್ಲಿ ಈಗಾಗಲೇ 26 ಉಪನ್ಯಾಸಗಳನ್ನ, ಅಂದ್ರೆ ಇಂಗ್ಲಿಷ್ ಸಾಹಿತ್ಯವನ್ನ ಬಿಗಿನಿಂಗ್ ಇಂದ 16ನೇ ಶತಮಾನದಿಂದ ಹಿಡಿದು ಈಗಾಗಲೇ 17ನೇ ಶತಮಾನದವರೆಗೂ ಕೂಡ ಒಟ್ಟು 28 ಉಪನ್ಯಾಸಗಳನ್ನ ಆಯೋಜನೆ ಮಾಡಿಕೊಂಡು, ಅಂದ್ರೆ ಮೇಜರ್ ಒಂದು ಬರಹಗಾರರ ಕುರಿತಾದಂತ ಉಪನ್ಯಾಸ ಮಾಲಿಕೆಗಳನ್ನ ಆಯೋಜನೆ ಹಮ್ಮಿಕೊಳ್ಳಲಾಗಿತ್ತು. ಅದರ ಭಾಗವಾಗಿ ಇವತ್ತು 27ನೇ ಒಂದು ಉಪನ್ಯಾಸಕ್ಕೆ ನಾವು ಭಾಜನ ಆಗ್ತಾ ಇದ್ದೇವೆ. ಇವತ್ತು ಜಾನ್ ವೆಬ್ಸ್ಟರ್ ಬರೆದಂತಹ ದಿ ಡಚಸ್ ಆಫ್ ಮಲ್ಫಿ ಎನ್ನುವ ಒಂದು ಟ್ರಾಜಿಡಿಯನ್ನ ಕುರಿತಾದಂತಹ ಒಂದು ಉಪನ್ಯಾಸವನ್ನ ನೀಡಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಪ್ರೀತಿಯ ಆಹ್ವಾನವನ್ನ ಸ್ವೀಕರಿಸಿ ಇವತ್ತು ನಮ್ಮೊಟ್ಟಿಗೆ ಸತೀಶ್ ಕಾಟೇರಿ ಅವರು, ಇಂಗ್ಲಿಷ್ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವನಿ, ಕೋಲಾರ ಜಿಲ್ಲೆ, ಇವರು ಉಪಸ್ಥಿತ ಇದ್ದಾರೆ. ಸರ್, ತಮ್ಗೆ ಧಾರವಾಡಕಟ್ಟೆಗೆ ಹಾಗೆ ಎಲ್ಲರ ಒಂದು ಬಳಗದ ಪರವಾಗಿ ಆತ್ಮೀಯ ಒಂದು ಸ್ವಾಗತವನ್ನ ಕೋರ್ತೇನೆ. ಸ್ವಾಗತ ಸರ್. ಥ್ಯಾಂಕ್ ಯು. ಹಾಗೇನೆ ಧಾರವಾಡಕಟ್ಟೆಯ ಒಂದು ದೊಡ್ಡ ಶಕ್ತಿ, ಹಾಗೆ ಈ ಕಾರ್ಯಕ್ರಮದ ಒಂದು ಘನ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ನನ್ನ ವಿದ್ಯಾಗುರುಗಳು ಆಗಿರುವಂತಹ ಪ್ರೊಫೆಸರ್ ಬಸವರಾಜ್ ಟೂನು ಸರ್, ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಅವ್ರಿಗೂ ಕೂಡ ಆತ್ಮೀಯ ಗೌರವಪೂರ್ವಕ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಮತ್ತೊಮ್ಮೆ ಎಲ್ಲ ಹಿರಿಯರಿಗೂ, ಸಾಹಿತ್ಯಾಸಕ್ತರಿಗೂ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮದ ಮೊದಲು ಇವತ್ತಿನ ಉಪನ್ಯಾಸಕ ಆಗಿರುವಂತಹ ಸತೀಶ್ ಕಾಟೇರಿಯವರ ಕುರಿತಾದಂತಹ ಕೆಲವು ಪರಿಚಯಾತ್ಮಕ ಮಾತುಗಳು. ಆಂಗ್ಲ ಭಾಷಾ ಉಪನ್ಯಾಸಕರಾಗಿ ಮೊದಲು ಪ್ರೌಢಶಾಲೆಯಲ್ಲಿ ಇಂಗ್ಲಿಷ್ ಭಾಷಾ ಶಿಕ್ಷಕರಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ದಂತಹ ಸತೀಶ್ ಕಾಟೇರಿಯವರು ನಂತರದಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿ ಕರ್ತವ್ಯಕ್ಕೆ ಹಾಜರಾಗ್ತಾರೆ. ಸಾಹಿತ್ಯದಲ್ಲಿ ವಿಶೇಷ ಆಸಕ್ತಿಯನ್ನ ಹೊಂದಿರುವಂತಹ ಕಾಟೇರಿಯವರು ಕಾವ್ಯದಲ್ಲಿ ಹಾಗೆ ರಂಗಭೂಮಿಯಲ್ಲಿ ವಿಶೇಷ ಆಸ್ಥೆಯನ್ನ ತಾಳಿದ್ದರ ಒಂದು ಫಲಶ್ರುತಿಯಾಗಿ ರೈತನ ಮಡದಿ ಮತ್ತು ಹಿಸ್ಟೇರಿಯಾ ಎಂಬ 2 ಕಿರು ನಾಟಕಗಳನ್ನ ರಚಿಸಿ ರಂಗ ರೂಪಕ್ಕೆ ತಂದಿದ್ದಾರೆ. ಹಾಗೇನೆ ಅನುವಾದ ಕ್ಷೇತ್ರದಲ್ಲಿನೂ ಕೂಡ ಆಸ್ಥೆಯನ್ನ ಹೊಂದಿರುವಂತಹ ಶ್ರೀಯುತರು ಶೈಕ್ಷಣಿಕ ಪುಸ್ತಕಗಳನ್ನು ಕೂಡ ಅನುವಾದ ಮಾಡಿದ್ದಾರೆ. ಇಂಥ ಮಹನೀಯರು ಇವತ್ತು ಧಾರವಾಡಕಟ್ಟೆಯ ಈ ವರ್ಚುವಲ್ ವೇದಿಕೆಯಲ್ಲಿ ಜಾನ್ ವೆಬ್ಸ್ಟರ್ ಬರೆದಂತಹ ದಿ ಡಚಸ್ ಆಫ್ ಮಲ್ಫಿ 1613ರಿಂದ 14ರವರೆಗೆ ಈ ಒಂದು ರುದ್ರ ನಾಟಕ ಮೊದಲ ಬಾರಿಗೆ ಅದು ಪ್ರಯೋಗ ಕಾಣುತ್ತೆ. ಇವತ್ತಿನ ಕಾಲಕ್ಕೆ ಅದು ಎಷ್ಟರ ಮಟ್ಟಿಗೆ ಪ್ರಸ್ತುತ, ಯಾಕಂದ್ರೆ ಒಂದು ಸಾಹಿತ್ಯದ ಕೃತಿ
ಅದು ಮತ್ತೆ ಮತ್ತೆ ಚರ್ಚೆಗೆ ಒಳಗಾಗುತ್ತೆ ಅಂತಂದ್ರೆ ಅದರ ಪ್ರಸ್ತುತತೆ ಮತ್ತೆ ಅದರ ಒಂದು ಘನತೆ, ಆ ಒಟ್ಟು ಕುರಿತಾಗಿ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಅದು ಹೇಗೆ ಪ್ರಸ್ತುತ ಇದೆ, ಇದಿಷ್ಟು ಚೌಕಟ್ಟುಗಳನ್ನ ಇಟ್ಕೊಂಡು ಇವತ್ತು ಸರ್ ಅವರು ತಮ್ಮ ಮಾತುಗಳನ್ನ ಆಡ್ಲಿದ್ದಾರೆ. ಮೊದಲಿಗೆ 60 ನಿಮಿಷಗಳ ಕಾಲ ಸರ್ ಮಾತಾಡ್ತಾರೆ. ನಂತರದಲ್ಲಿ ಅಧ್ಯಕ್ಷರ ಕೆಲವು ಪೂರಕ ಮಾತುಗಳಿರುತ್ತೆ. ಆ ನಂತರದಲ್ಲಿ ಚರ್ಚೆಗೆ ಅವಕಾಶ ಇರುತ್ತೆ. ಬಹಳ ಶಾಂತವಾಗಿ ತಮ್ಮ ಆಡಿಯೋ ವಿಡಿಯೋನ ಮ್ಯೂಟ್ ಮಾಡಿಕೊಂಡು ಈವರೆಗೂ ಕೂಡ ಸಹಕಾರ ಮಾಡ್ತಾ ಬಂದಿರೋದ್ರಿಂದಾನೇ ಯಾವ ಕಾರ್ಯಕ್ರಮಗಳಿಗೂ ಕೂಡ ನಮ್ಗೆ ಅಡ್ಡಿ ಆತಂಕ ಆಗಿಲ್ಲ. ಇಂಥದ್ದೇ ಒಂದು ಸಹಕಾರವನ್ನ ಇವತ್ತು ನಿರೀಕ್ಷೆ ಮಾಡ್ತಾ ನಾನು ಸರ್ಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರಿ ಈ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೀನಿ. ಸರ್, ಈಗ ತಮ್ಮ ಮಾತುಗಳು. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಸಾಹಿತ್ಯದ ಜಗುಲಿಯಾದ ಧಾರವಾಡ ಕಟ್ಟೆಯ ಅಧ್ಯಕ್ಷರಾದಂತ ಮಾನ್ಯ ಡಾಕ್ಟರ್ ಬಸವರಾಜ ಡೋಣೂರು ಸರ್ ರವರೇ, ಡಾಕ್ಟರ್ ವಿಜಯಲಕ್ಷ್ಮಿ ಮೇಡಮ್ ರವರೇ, ಗೆಳೆಯರಾದಂತ ಡಾಕ್ಟರ್ ಚನ್ನಬಸವ ಆಸ್ಪಿರಿಯವರೇ, ಹಾಗೂ ಕಟ್ಟೆಯ ಎಲ್ಲ ಸಾಹಿತ್ಯಾಸಕ್ತರೇ ಮತ್ತು ನಮ್ಮ ಕೋಲಾರದ ನನ್ನ ಎಲ್ಲಾ ಸ್ನೇಹಿತರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಜಕೋಬಿಯನ್ ಕಾಲಘಟ್ಟದ ಪ್ರಸಿದ್ಧ ನಾಟಕಕಾರ ಜಾನ್ ವೆಬ್ಸ್ಟರ್ ರವರು 10 ಕೃತಿಗಳನ್ನ ಬರೀತಾರೆ. 10ಕ್ಕೂ ಹೆಚ್ಚು ಕೃತಿಗಳನ್ನ ಬರೆದರಾದರೂ ಅವರ 2 ಕೃತಿಗಳು ದ ಡಚಸ್ ಆಫ್ ಮಾಲ್ಪಿ ಮತ್ತು ದ ವೈಟ್ ಡೆವಿಲ್ ತುಂಬಾ ಪ್ರಸಿದ್ಧಿಯನ್ನ ಪಡೆದುಕೊಂಡಂತ ಕೃತಿಗಳು. ಈ ಜಾನ್ ವೆಬ್ಸ್ಟರ್ ಈ 2 ಕೃತಿಗಳಿಂದ ಇವತ್ತು ಮನೆ ಮಾತಾಗಿದ್ದಾರೆ. ಈ ಒಂದು ನಾನು ಸಮಯದ ಅಭಾವದಿಂದ ಜಾನ್ ವೆಬ್ಸ್ಟರ್ನ ಒಂದು ಬಯೋಗ್ರಫಿಯ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ಹೋಗದೆ ಡೈರೆಕ್ಟ್ ಆಗಿ ಇವತ್ತಿನ ಕೃತಿ ಡಚಸ್ ಆಫ್ ಮಾಲ್ಪಿ ಬಗ್ಗೆ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಡಚಸ್ ಆಫ್ ಮಾಲ್ಪಿ ಎಂಬ ನಾಟಕವನ್ನ ಇಟಲಿಯ ಒಂದು ಅಮಾಲ್ಫಿಯಾ ಎಂಬ ನಗರದಲ್ಲಿ ನಡೆದ ನಿಜವಾದ ಒಂದು ಕಥೆಯನ್ನ ಆಧರಿಸಿ ಮಾಡಿದ್ದಾಗಿದೆ. ಈ ನಿಜವಾದ ಕಥೆಯ ಒಂದು ನಾಯಕಿ ಯಾರಪ್ಪ ಅಂದ್ರೆ ಜಿಯೋವನ್ನ ಡಿ ಅರಗಾನ ಅಂತ. ಈಕೆ ತನ್ನ ನಿಜ ಜೀವನದಲ್ಲಿ ಆಂಟೋನಿಯೋ ಬೆಕಾಡೆಲ್ಲಿ ಎಂಬುವರನ್ನ ರಹಸ್ಯವಾಗಿ ಮದುವೆಯಾಗಿ 3 ಮಕ್ಕಳನ್ನ ಪಡೆದುಕೊಂಡಂತ ಕಥೆಯನ್ನ ಆಧರಿಸಿದಂತ ಒಂದು ಕತೆ ಈ ಒಂದು ನಾಟಕ ಆಗಿದೆ. ಈ ಒಂದು ರಿವೆಂಜ್ ಟ್ರಾಜಿಡಿಯ ಒಂದು ಸಾಲಿಗೆ ಸೇರಿದಂತ ಈ ಒಂದು ನಾಟಕವು ತನ್ನ ಕಥೆಯನ್ನ ವಿಲಿಯಂ ಪೇಂಟರ್ನ ದ ಪ್ಯಾಲೇಸ್ ಆಫ್ ಪ್ಲೇಜರ್ ಎನ್ನುವಂತ ಇಟಾಲಿಯನ ನಾವೆಲದಿಂದ ರೂಪಾಂತರಗೊಂಡ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಈ ನಾಟಕದ ಒಂದು ಪೂರ್ತಿ ಶೀರ್ಷಿಕೆಯನ್ನ ಅಂದ್ರೆ ಫುಲ್ ಟೈಟಲ್ ನ ನೋಡೋದಾದ್ರೆ ದ ಟ್ರಾಜಿಡಿ ಆಫ್ ದ ಡಚಸ್ ಆಫ್ ಮಾಲ್ಪಿ ಎಂದಾಗುತ್ತೆ ಬಂಧುಗಳೇ. ಇಲ್ಲಿ ವೆಬ್ಸ್ಟರ್ನು ಇದನ್ನ ವಿಜಯಲಕ್ಷ್ಮಿ ಮೇಡಮ್ ಹೇಳಿದಾಗೆ 1612 ಮತ್ತು 13ರಲ್ಲಿ ಲಂಡನ್ ನಲ್ಲಿ ರಚಿಸ್ತಾರೆ. ಆದ್ರೆ ಇದು ರಂಗ ಪ್ರವೇಶ ಮಾಡಿದ್ದು 1614ರಲ್ಲಿ ಒಂದು ರಂಗ ಪ್ರವೇಶವನ್ನ ಮಾಡ್ತದೆ. ಈ ಒಂದು ನಾಟಕದಲ್ಲಿ ಒಟ್ಟು 5 ಆಕ್ಟ್ಗಳಿವೆ, ಅಂದ್ರೆ 5 ಅಂಕಗಳಿವೆ, 18 ದೃಶ್ಯಗಳಿವೆ ಮತ್ತು ಇದರ ಒಂದು ಗಾತ್ರವನ್ನು ನೋಡೋದಾದ್ರೆ 448 ಪುಟಗಳಿರುವಂತ ನಾಟಕ ಇದಾಗಿದ್ದು, ಈಗ ನಾಟಕಕ್ಕೆ ಎಂಟ್ರಿ ಆಗ ಮೊದಲು ನಾವು ಬಹಳ ಕ್ವಿಕ್ ಆಗಿ ನಾಟಕದಲ್ಲಿ ಬರುವಂತ ಪಾತ್ರಗಳನ್ನ ಸ್ವಲ್ಪ ಪರಿಚಯ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಬಹಳ ಈ ನಾಟಕದ ಪ್ರಸಿದ್ಧ ಕೇಂದ್ರ ಬಿಂದು ಅಥವಾ ನಾವು ಹೇಳ್ತೀವಿ ಪ್ರೊಟಗಾನಿಸ್ಟ್ ಅಂತ ಏನ್ ಹೇಳ್ತೀವಿ, ಈ ನಾಟಕದ ಪ್ರೊಟಗಾನಿಸ್ಟ್ ಯಾರಪ್ಪ ಅಂದ್ರೆ ಅದು ಯಾರೂ ಅಲ್ಲ, ಡಚಸ್ ಆಫ್ ಮಾಲ್ಪಿ. ಈ ನಾಟಕದ ನಾಯಕಿ ಈಕೆ ಅಂತ ನಾವು ಹೇಳ್ಬೋದು. ಇವಳು ವಿಧವೆಯಾಗಿದ್ದು ಆಂಟೋನಿಯೋ ಎಂಬ ತನ್ನ ಸ್ಟೆವಾರ್ಡ್ ನನ್ನ 2ನೇ ಮದುವೆ ಆಗ್ತಾಳೆ. ಸ್ಟೆವಾರ್ಡ್ ಅಂದ್ರೆ ಏನಂದ್ರೆ ಇವತ್ತಿನ ಮ್ಯಾನೇಜರ್ ಅಥವಾ ಕ್ಯಾಶಿಯರ್ ಅಂತ ಹೇಳ್ತಿರಲ್ಲ, ಸೊ ಈ ಒಂದು ಸ್ಟೆವಾರ್ಡ್ ಅನ್ನ ಡಚಸ್ ಆಫ್ ಮಾಲ್ಪಿ ಮದುವೆ ಆಗ್ತಾಳೆ. ಇದಾದ ನಂತರ ಬರೋದು ಆಂಟೋನಿಯೋ. ನಿಮ್ಗೆ ಈಗಾಗಲೇ ಗೊತ್ತಿದೆ ಡಚಸ್ ಆಫ್ ಮಾಲ್ಪಿಯ ಸ್ಟೀವಾರ್ಡ್ ಅಥವಾ ಕ್ಯಾಶಿಯರ್ ಅಥವಾ ಮ್ಯಾನೇಜರ್ ಅಂತ ನಾವ್ ಏನ್ ಬೇಕಾದ್ರೂ ಕರಿಬಹುದು. ಆದಂತ ಆಂಟೋನಿಯೋ ಡಚಸ್ಲನ್ನ 2ನೇ ಮದುವೆ ಆಗ್ತಾನೆ. ತುಂಬಾ ಒಳ್ಳೆಯ ವ್ಯಕ್ತಿ, ತುಂಬಾ ಒಂದು ಸಾತ್ವಿಕವಾದಂತಹ ವ್ಯಕ್ತಿ. ಈ ವ್ಯಕ್ತಿ ಈ ನಾಟಕದಲ್ಲಿ ಡಚಸ್ ಆಫ್ ಮಾಲ್ಪಿಯ 2ನೇ ಗಂಡ ಅಂತ ನಾವು ಹೇಳ್ಬೋದು. ಇದಾದ ನಂತರ ಡಚಸ್ ಆಫ್ ಮಾಲ್ಪಿಗೆ 2 ಅಣ್ಣಂದಿರ್ತಾರೆ. ಮೊದಲನೇವನು ದೊಡ್ಡಣ್ಣ ಕಾರ್ಡಿನಲ್ ಅಂತ. ಇವಳು ಡಚಸ್ ನ ಹಿರಿಯ ಹಣ್ಣಾಗಿದ್ದು, ಈ ವ್ಯಕ್ತಿ ಯಾಕಪ್ಪ ಅಂದ್ರೆ ನೋಡೋದಕ್ಕೆ ತುಂಬಾ ಒಂದು ಗೋಮುಖ ವ್ಯಾಘ್ರ ತರ. ಇವಳು ನೋಡೋದಕ್ಕೆ ಬಹಳ ಸಾಫ್ಟ್ ಆಗಿ ಆಚೆ ಕಡೆ ಕಾಣ್ತಾನೆ, ಆದ್ರೆ ಒಳಗಡೆ ನಿಜವಾದ ಒಂದು ತನ್ನ ಕ್ರೌರ್ಯವನ್ನ ಬಚ್ಚಿಟ್ಕೊಂಡಂತ ವ್ಯಕ್ತಿ. ಅದರಲ್ಲೂ ಇವನು ಒಂದು ಧರ್ಮಕ್ಕೆ ಸೇರಿದಂತ ಅಂದ್ರೆ ಧರ್ಮಗುರು ಅಂತ ಹೇಳ್ಬೋದು, ಈ ಕ್ಯಾಥೋಲಿಕ್ ಚರ್ಚ್ಗೆ ಸೇರಿದಂತ ವ್ಯಕ್ತಿಯಾಗಿರ್ತಾನೆ.
ಇನ್ನು ಇದರ ನಂತರ ಇವನ ತಮ್ಮ ಫರ್ಡಿನ್ಯಾಂಡ್ ಅವನು ಹೇಗಪ್ಪ ಅಂತಂದ್ರೆ ಈ ಒಂದು ಡಚಸ್ ಆಫ್ ಮಾಲ್ಪಿಯ ಒಂದು ಅವಳಿ ಅಣ್ಣ, ಅವಳಿ ಜವಳಿ ಅಂತ ಹೇಳ್ತಾರ, ಟ್ವಿನ್ಸ್ ಅಂತ ಹೇಳ್ತಾರಲ್ಲ. ಸೊ ಆತರ ಇರುವಂತ ಫರ್ಡಿನ್ಯಾಂಡ್ ಇವನು ತುಂಬಾ ಕ್ರೂರ ವ್ಯಕ್ತಿ. ಇವನು ಏನಾಗ್ತಾರಂದ್ರೆ ಡಚಸ್ ಅಣ್ಣ ಕೊನೆಯಲ್ಲಿ ಇವನು ಹುಚ್ಚರಾಗ್ಬಿಡ್ತಾನೆ. ಅದೆಲ್ಲ ಮುಂದೆ ನಾಟಕದಲ್ಲಿ ತುಂಬಾ ವಿವರವಾಗಿ ನೋಡೋಣ. ಇದ್ರ ಜೊತೆಗೆ ಇನ್ನೊಂದು ಹೆಣ್ಣು ಪಾತ್ರ ಕ್ಯಾರಿಯೋಲಾ. ಕ್ಯಾರಿಯೋಲಾ ಯಾರಪ್ಪ ಅಂದ್ರೆ ಡಚಸ್ ನ ಜೊತೆಗಿರುವಂತ ಒಂದು ಯಂಗ್ಸ್ ಆಗಿರ್ತಾಳೆ. ಇವಳು ಡಚಸ್ ನ ಎರಡನೇ ಮದುವೆಗೆ ಸಾಕ್ಷಿ ಆಗ್ತಾಳೆ ಮತ್ತು ಡಚಸ್ ನ ಹೆರಿಗೆ ಸಮಯದಲ್ಲಿ ಸಹಾಯವನ್ನ ಮಾಡುವಂತ ಒಬ್ಬ ವ್ಯಕ್ತಿ, ಒಬ್ಬ ಹೆಂಗಸು. ಇದಾದ ನಂತರ ಬರುವಂತ ಒಂದು ತುಂಬಾ ಮೈನರ್ ಪಾತ್ರ ಯಾವ್ದಪ್ಪ ಅಂದ್ರೆ ಜೂಲಿಯಾ, ಅಂದ್ರೆ ಕ್ಯಾಸ್ಟ್ರೂಶಿಯೋ ಅಂತ ಒಂದು ಪಾತ್ರ ಬರುತ್ತೆ. ಅವನ ಹೆಂಡತಿ ಜೂಲಿಯಾ. ನನ್ನ ಧ್ವನಿ ಕೇಳ್ತಾ ಇದೆ ಮೇಡಮ್ ಎಲ್ರಿಗೂ? ಹಲೋ, ಹೆಂಡತಿ ಜೂಲಿಯಾ ಆಗಿರ್ತಾಳೆ. ಮತ್ತೆ ಕಾರ್ಡಿನಾಲ್ ನ ಮಿಸ್ಟ್ರೆಸ್ ಕೂಡ ಆಗ್ತಾಳೆ ಇವಳು. ತಾವು ದಯವಿಟ್ಟು ಗಮನಿಸಬೇಕು, ಈ ಜೂಲಿಯಾ ಕ್ಯಾಸ್ಟ್ರೂಶಿಯನ ಹೆಂಡತಿ ಮತ್ತು ಆ ಕಾರ್ಡಿನಲ್ ಇರ್ತಾರಲ್ಲ, ಹೇಳಿದ್ನಲ್ಲ ಗೋಮುಖ ವ್ಯಾಘ್ರ ಅಂತ, ಅವನ ಒಂದು ಮಿಸ್ಟ್ರೆಸ್ ಕೂಡ ಆಗಿರ್ತಾಳೆ. ಇದಾದ ನಂತರ ನಿಮ್ಗೆಲ್ಲ ಗೊತ್ತಿದೆ, ಯಾವುದೇ ಕಥೆ ಆದ್ರೂ ಒಬ್ಬ ಖಳನಾಯಕ ಇರ್ಲೇಬೇಕು, ಒಬ್ಬ ವಿಲನ್ ಅಂತ ಹೇಳ್ತೀವಿ, ಅವ್ರು ಇರ್ಲೇಬೇಕು. ಈ ಕಥೆನಲ್ಲಿ ಯಾರಪ್ಪ ವಿಲನ್ ಅಂದ್ರೆ 3 ಜನ ಇದ್ದಾರೆ. ಒಂದು ಕಾರ್ಡಿನಲ್, ಇನ್ನೊಂದು ಫರ್ಡಿನ್ಯಾಂಡ್, ಮತ್ತೆ ಇವರಿಬ್ಬರಿಗೂ ಸಹಾಯ ಮಾಡುವಂತ ಇನ್ನೊಬ್ಬ ವಿಲನ್ ಯಾರಂದ್ರೆ ಬಸೋಲಾ. ಈ ವ್ಯಕ್ತಿ ಹಾಗಾದ್ರೆ ಮೊದಲು ಒಂದು ಮುಕ್ಕಾಲು ನಾಟಕದವರೆಗೂ ಖಳನಾಯಕನಾಗಿರ್ತಾನೆ. ಆಮೇಲೆ ಅವನ ಮನಸ್ಸು ಪರಿವರ್ತನೆ ಆಗ್ತದೆ. ಇದ್ರ ಜೊತೆಗೆ ಮೈನರ್ ಕ್ಯಾರೆಕ್ಟರ್ ನೋಡೋದಾದ್ರೆ ಮ್ಯಾಲಟೆಸ್ಟ್, ಕ್ಯಾಸ್ಟ್ರೇಶಿಯೋ, ಆಮೇಲೆ ಆಂಟೋನಿಯನ ಫ್ರೆಂಡು ಡಿಲಿಯೋ ಮುಂತಾದ ರೊಡೆರಿಗೋ ಮುಂತಾದ ಒಂದು ಕ್ಯಾರೆಕ್ಟರ್ ಬರುತ್ತೆ. ಮತ್ತೆ ರಿಪೀಟ್ ಮಾಡ್ತೀನಿ, ಡಚಸ್ ಆಫ್ ಮಾಲ್ಪಿ, ಆಂಟೋನಿಯೋ, ಕಾರ್ಡಿನಲ್ ಮತ್ತು ಫರ್ಡಿನ್ಯಾಂಡ್, ಕ್ಯಾರಿಯೋಲಾ, ಜೂಲಿಯಾ, ಬಸೋಲಾ ಮತ್ತೆ ರೋಡ್ರಿಗೋ, ಹಲವಾರು ಕ್ಯಾರೆಕ್ಟರ್ ಬರ್ತದೆ. ಇನ್ನೇನು ಕ್ಯಾರೆಕ್ಟರ್ ಪರಿಚಯ ಆದ್ಮೇಲೆ ನಾವು ಇನ್ನ ತಡ ಮಾಡೋದ್ ಬೇಡ, ಕಥೆಗೆ ಹೋಗ್ಬಿಡೋಣ. ಕಥೆ ಒಂದ್ ಸ್ವಲ್ಪ ತಿಳ್ಕೊಂಡು, ಯಾಕಂದ್ರೆ ಕಥೆ ತಿಳ್ಕೊಂಡು ಆಗ್ಲೇ ಇನ್ಸೈಟ್ ಅದ್ರ ಒಳಗಡೆ ಹೋಗುವಂತ ಪ್ರಯತ್ನವನ್ನ ಮಾಡೋಣ. ನೀವೆಲ್ಲರೂ ರೆಡಿ ಇದ್ದೀರಿ ಅಂತ ತಿಳ್ಕೊಂಡು ನಾನು ಕಥೆಯನ್ನ ಪ್ರಾರಂಭ ಮಾಡ್ತೀನಿ. ಈ ಕಥೆಯನ್ನ ಪ್ರಾರಂಭ ಮಾಡೋದಕ್ಕೆ ಮೊದಲು ನಾನು ನನ್ನ ಕಥೆಯನ್ನ, ಈ ಒಂದು ನಾಟಕದ ಕಥೆಯನ್ನ ಬಸವಣ್ಣನವರ ವಚನಗಳ ಸಾಲುಗಳಾದ ಮನೆಯೊಳಗನ ಕಿಚ್ಚು ಮನೆಯ ಸುತ್ತಲ್ಲದೆ ನೆರೆಮನೆಯ ಸುರದು ಕೂಡಲ ಸಂಗಮ ದೇವ. ಐ ರಿಪೀಟ್, ಮನೆಯೊಳಗನ ಕಿಚ್ಚು ಮನೆಯ ಸುತ್ತಲ್ಲದೆ ನೆರೆಮನೆಯ ಸುರದು ಕೂಡಲ ಸಂಗಮ ದೇವ ಎನ್ನುವಂತ ಸಾಲುಗಳನ್ನು ನೆನೆಯುತ್ತಾ ಪ್ರಾರಂಭಿಸ್ತೇನೆ. ಐದು ಅಂಕೆಗಳು ಮತ್ತು ಸೇರಿದ ದುರಂತ ನಾಟಕ ಅಂತ ನಾವ್ ಹೇಳ್ಬೋದು. ಆಗಿರೋದ್ರಿಂದ ಇಲ್ಲಿ ನಾನು ಪ್ರತಿ ದೃಶ್ಯದ ಒಂದು ಕಥೆಯನ್ನ ಹೇಳಲಿಕ್ಕೆ ಹೋಗೋದಿಲ್ಲ, ಆಕ್ಟ್ ವೈಸ್ ಕಥೆಯನ್ನ ನೋಡೋಣ. ಮೊದಲಿಗೆ ಆಕ್ಟ್ 1. ಈ ಆಕ್ಟ್ 1 ನಡೆಯೋದು ಇಟಲಿ ದೇಶದ ಅಮಾಲ್ಫಿ ನಗರದ ಒಂದು ಡಚಸ್ಲ ಅರಮನೆ. ಆತ್ಮೀಯರೇ, ತಾವೆಲ್ಲರೂ ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಒಂದು ಅರಮನೆ ಇದೆ, ದಯವಿಟ್ಟು ಇಮ್ಯಾಜಿನೇಷನ್ ಮಾಡ್ಕೊಂಡು ಟ್ರೈ ಮಾಡಿ. ಒಂದು ಅರಮನೆ ಇದೆ, ದೊಡ್ಡ ಅರಮನೆ. ಆ ಅರಮನೆಯಲ್ಲಿ ಈ ನಾಟಕದಲ್ಲಿ ಫಸ್ಟ್ ಕ್ಯಾರೆಕ್ಟರ್ ನಮಗೆ ಕಾಣಿಸೋದೆ ಆಂಟೋನಿಯೋ. ನಾನು ಹೇಳ್ದಲ್ಲ ಡಚಸ್ ಆಫ್ ಮಾಲ್ಪಿ 2ನೇ ಗಂಡ ಅಂತ, ಇನ್ನೂ ಮದುವೆ ಆಗಿಲ್ಲ. ಸೊ ಆಂಟೋನಿಯೋ ಇದೀಗ ತಾನೇ ಫ್ರಾನ್ಸ್ ಇಂದ ಬಂದಿದ್ದಾನೆ. ಎಲ್ಲಿಗೆ ಬಂದಿದ್ದಾನೆ ಅಂದ್ರೆ ಇಟಲಿಯ ಒಂದು ಅಮಾಲ್ಪಿಯ ಒಂದು ಅರಮನೆಗೆ ಬಂದಿದ್ದಾನೆ. ಬಂದಂತ ಒಂದು ಆಂಟೋನಿಯೋ ತನ್ನ ಫ್ರೆಂಡು ಡಿಲಿಯೋ ಅಲ್ಲಿ ಇರ್ತಾನೆ. ಡಿಲಿಯೋ ಕೇಳ್ತಾನೆ, ಏನಪ್ಪಾ ಆಂಟೋನಿಯೋ, ಫ್ರಾನ್ಸ್ ಇಂದ ಈಗ ಬಂದಿದ್ಯಾ ಇಟ್ಲಿಗೆ, ಸೊ ಫ್ರಾನ್ಸ್ ನಲ್ಲಿ ಆಡಳಿತ ಹೇಗಿದೆ ಅಂದಾಗ ನಮ್ಮ ಆಂಟೋನಿಯೋ ಬಹಳ ಸುಂದರವಾಗಿ ಹೇಳ್ತಾನೆ. ಅದು ಅವನದೇ ಮಾತಲ್ಲಿ ಹೇಳೋದಾದ್ರೆ ಅವನು ಇಂಗ್ಲಿಷ್ ನಲ್ಲಿ ಬಹಳ ಸುಂದರವಾಗಿ ಹೇಳ್ತಾನೆ ನೋಡಿ. ಅ ಪ್ರಿನ್ಸಸ್ ಕೋರ್ಟ್ ಈಸ್ ಲೈಕ್ ಅ ಕಾಮನ್ ಫೌಂಟೈನ್ ವೆನ್ ಶುಡ್ ಫ್ಲೋ ಪ್ಯೂರ್ ಸಿಲ್ವರ್ ಡ್ರಾಪ್ಸ್ ಇನ್ ಜನರಲ್, ಬಟ್ ಇಫ್ ಇಟ್ ಚಾನ್ಸ್ ಸಮ್ cursed example, poison near the edge, death and disease through the whole land spread. ಅಂದ್ರೆ ಇಲ್ಲಿ ನಾವು ಈ ಒಂದು ತುಂಬಾ ಮೆಟಫರಿಕ್ ಆಗಿ ಮಾತಾಡ್ತಾರೆ. ಒಂದು ನೀರಿನ ಒಂದು ಚಿಲುಮೆ ಅಂತ ಹೇಳ್ತೀವಿ. ಈ ಚಿಲುಮೆ ಮೇಲೆ ಶುದ್ಧವಾಗಿದ್ರೆ, ಆ ಶುದ್ಧವಾಗಿರುವಂತ ನೀರು ಕೆಳಗಡೆ ಹರಿಬೇಕಾದ್ರೆ ಒಂದು ಸಿಲ್ವರ್ ಡ್ರಾಪ್ಸ್ ಅಥವಾ ನಾವ್ ಹೇಳ್ತೀವಿ ಒಂದು ಬೆಳ್ಳಿಯ ಡ್ರಾಪ್ಸ್ ತರ ಕೆಳಗಡೆ ಬೀಳುತ್ತೆ. ಅದು ಶುದ್ಧವಾಗಿ ಇರುತ್ತೆ. ಆದ್ರೆ ನೀರಿನ ಒಂದು ಚಿಲುಮೆ ಮೇಲೆ ವಿಷ ಆಗಿದ್ರೆ ಆ ಕೆಳಗಡೆ ಬರುವಂತ ಎಲ್ಲಾ ನೀರು ಪಾಯ್ಸನಸ್ ಆಗಿ ಆ ನೆಲದ ಮೇಲೆ ಬಿದ್ದಂತ ನೀರು ನೆಲವನ್ನು ಪಾಯ್ಸನ್ ಮಾಡುತ್ತೆ ಅಂತ ಹೇಳ್ತಾನೆ. ಇದು ಎಷ್ಟು ಮೆಟಾಫಿಲಿಕ್ ಆಗಿದೆ ಅಂದ್ರೆ ಯಾಕೆ ಇದು ಹೇಳ್ತಾನೆ ಅಂತಂದ್ರೆ ಬಂಧುಗಳೇ,
ಅಲ್ಲಿ ಡಿಲಿಯೋ ಕೇಳ್ತಾನೆ ಫ್ರಾನ್ಸ್ ನ ಆಡಳಿತ ಹೆಂಗಿದೆ ಅಂತ. ಇವನು ಈ ರೂಪಕವನ್ನ ಯಾಕೆ ಮಾತಾಡ್ತಾನೆ ಅಂದ್ರೆ ಅವನ ಪ್ರಕಾರ ಫ್ರಾನ್ಸ್ ಶುದ್ಧವಾಗಿದೆ ಆಡಳಿತದಲ್ಲಿ, ಆದ್ರೆ ಇಲ್ಲಿ ಇಟಲಿ ಶುದ್ಧವಾಗಿಲ್ಲ, ಇಲ್ಲಿ ವಿಷ ಇದೆ, ಇಲ್ಲಿ ಕಾರ್ಡಿನಲ್ ಮತ್ತು ಫರ್ಡಿನಾಂಡ್ರ ಆಡಳಿತದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತ ಒಂದು ಸೂಚ್ಯವನ್ನ ಕೊಡುವಂತ ಮೆಟಫರನ್ನ ರೂಪಕವನ್ನ ಇಲ್ಲಿ ಬಳಸ್ತಾನೆ. ಬಹಳ ಅದ್ಭುತವಾದ ರೂಪಕ ಇದು ಬಂಧುಗಳೇ, ತಾವೆಲ್ಲ ಗಮನಿಸ್ಬೇಕು. ಆ ಹಾಗೆ ಹೇಳ್ತಾನೆ ಅವರು ಆ ಅಂದ್ರೆ ಇಲ್ಲಿ ಈ ಇಟಲಿಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಕಾರ್ಡಿನಲ್ ಮತ್ತು ಫರ್ಡಿನಾಂಡ್ ಇಬ್ರು ಸರಿ ಇಲ್ಲ ಎನ್ನುವಂತ ಒಂದು ಸೂಚ್ಯವನ್ನು ನೀಡಲಿಕ್ಕೆ ಈ ಒಂದು ಮೆಟಫರನ್ನ ಹೇಳ್ತಾರೆ ಅವರು. ಅಂದ್ರೆ ಇಲ್ಲಿ ಇವತ್ತಿನ ನಾವು ಕಾಲಘಟ್ಟಕ್ಕೆ ಈ ಒಂದು ಏನ್ ಹೇಳ್ತಾರೆ ನೀರಿನ ಚಿಲುಮೆಯನ್ನ ಈ ಒಂದು ರೂಪಕವನ್ನ ನಾವು ಅಪ್ಲೈ ಮಾಡೋದೇ ಆದ್ರೆ, ಇವತ್ತಿನ ಕಾಲಘಟ್ಟದಲ್ಲಿ ಒಬ್ಬ ರಾಜಕಾರಣಿ ಅಂದ್ರೆ ಒಬ್ಬ ಜನಪ್ರತಿನಿಧಿ ಆಗ್ಲಿ ಅಥವಾ ಒಬ್ಬ ಮೇಲ್ದರ್ಜೆಯ ಒಂದು ಅಧಿಕಾರಿ ಆಗ್ಲಿ ಭ್ರಷ್ಟನಾಗ್ಬಿಟ್ರೆ ಆ ಭ್ರಷ್ಟಾಚಾರ ಆ ಇಲಾಖೆಯ ಒಂದು ಡಿ ದರ್ಜೆಯ ನೌಕರವರೆಗೂ ಅದು ಹಬ್ಬುತ್ತಾ ಇರುತ್ತೆ. ಒಂದರಿಂದ ಮೇಲೆ IAS ಆಫೀಸರ್ ಅಂತ ಹಿಡಿದು ಆ ಕೆಳಗಡೆ ಒಂದು ಡಿ ಗ್ರೂಪ್ ನೌಕರವರೆಗೂ ಭ್ರಷ್ಟಾಚಾರ ಇರುತ್ತೆ. ಅದೇ ರೀತಿ ರಾಜಕಾರಣಿಗಳು ನಿಮ್ಗೆ ಗೊತ್ತೇ ಇದ್ರೆ ಹೇಳ್ಬೇಕಾಗಿಲ್ಲ, ಇವೆಲ್ಲ ಹಾಗೆ ಹರಡ್ಕೊಳ್ಳುತ್ತೆ. ಅದನ್ನ ಬಹಳ ಚೆನ್ನಾಗಿ ಇವತ್ತಿನ ಒಂದು ಕಾಲಕ್ಕೆ ನಾವು ಈ ಒಂದು ಫೌಂಟೈನ್ ನ ಒಂದು ರೂಪಕವನ್ನ ನಾವು ಅಪ್ಲೈ ಮಾಡ್ಕೋಬಹುದು. ಈ ರೀತಿ ಆಂಟೋನಿಯೋ ಮತ್ತು ಡಿಲಿಯೋ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ, ಇಬ್ರು ಪರಸ್ಪರ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಅಲ್ಲಿಗೆ ಈ ಡಚಸ್ಲ ಅಣ್ಣ ಕಾರ್ಡಿನಲ್ನ ಮಾತು ಕೇಳಿ ಮೊದಲೇ ಕೊಲೆ ಮಾಡಿ ಜೈಲ್ಗೆ ಹೋಗಿ ಜೈಲನ್ನ ಅನುಭವಿಸಿ ಬಂದಂತ ಒಬ್ಬ ವ್ಯಕ್ತಿ ಖಳನಾಯಕ ಬಸೋಲ ಅಲ್ಲಿಗೆ ಬರ್ತಾರೆ. ನೋಡಿ, ಇಬ್ರು ಆಲ್ರೆಡಿ ಮಾತಾಡ್ತಾ ಇದ್ದಾರೆ, ಆಂಟೋನಿಯೋ ಮತ್ತು ನಮ್ಮ ಡೆಲಿಯೋ. ಬಸೋಲ ಬರ್ತಾರೆ. ಆ ಬಸೋಲ ಬಂದಾಗ ಬಸೋಲನ ಕಾರ್ಡಿನಲ್ ಅಲ್ಲೇ ಇರ್ತಾನೆ, ಅಂದ್ರೆ ಧರ್ಮಗುರು ವೇಷದಲ್ಲಿ ಇರ್ತಾರಲ್ಲ ನಮ್ಮ ಡಚಸ್ ಅಣ್ಣ ದೊಡ್ಡಣ್ಣ, ಅವನು ಅಲ್ಲೇ ಇರ್ತಾನೆ. ಆದರೆ ಅವನು ಬಸೋಲನ ಮಾತಾಡ್ಸೋದಿಲ್ಲ. ಕಾರಣ ಏನಿರ್ಬೋದಪ್ಪ ಅಂತಂದ್ರೆ, ಅವನು ಕಾರ್ಡಿನಲ್ ಬಸೋಲಗೆ ಹೇಳಿ ಮರ್ಡರನ್ನ ಮಾಡಿಸಿದ್ದಾರೆ. ಈಗ ಅವನನ್ನ ಮಾತಾಡ್ಸಿದ್ರೆ ಯಾರಾದ್ರೂ ಇವ್ರ ಜೊತೆ ಮಾತಾಡಿದ್ರೆ ಈ ಕಾರ್ಡಿನಲ್ ಇವನು ಕೊಲೆ ಮಾಡಿಸಿದ್ರೆ ಅಂತ ಒಂದು ಸಸ್ಪಿಷನ್ ಬರ್ಬೋದು, ಒಂದು ಅನುಮಾನ ಬರ್ಬೋದು ಅನ್ನುವಂತ ಒಂದು ಭಯದಿಂದ ಅವನ್ನ ಮಾತಾಡ್ಸೋದೇ ಇಲ್ಲ, ಬಸವನ ಮಾತಾಡ್ಸೋದೇ ಇಲ್ಲ. ಆಗ ಆಂಟೋನಿಯೋ ಅಲ್ಲೇ ಇದ್ದಂತ ಆಂಟೋನಿಯೋ ಇದನ್ನ ಗಮನಿಸಿ ಬಸವನ ಹತ್ರ ಬಂದ್ಬಿಟ್ಟು, ಯಾಕೆ ನಿನ್ನ ಕಾರ್ಡಿನಲ್ ಮಾತಾಡ್ಸಲಿಲ್ಲ ಅಂತ ಹೇಳಿದಾಗ ಬಸವನ ಹೇಳ್ತಾನೆ. ನೋಡಿ, ಬಸವನ ಒಂದು ಉದಾಹರಣೆ ಹೇಳ್ತಾನೆ. ಏನಪ್ಪಾ ಅಂದ್ರೆ, ನೋಡು ಆಂಟೋನಿಯೋ, ಈ ಕಾರ್ಡಿನಲ್ ಮತ್ತು ಫರ್ಡಿನಾಂಡ್ ಅಣ್ತಮ್ಮಂದ್ರು ಇದಾರಲ್ಲ, ಇವ್ರು ಯಾಕಪ್ಪ ಅಂತಂದ್ರೆ ಈ ಅಂಡ್ ದಿ ಬ್ರದರ್ಸ್ ಆರ್ ಲೈಕ್ ಪ್ಲಮ್ ಟ್ರೀಸ್ ದಟ್ ಗ್ರೋ crooked over standing posts. They are rich and overladen with fruit, but none but crows and caterpillars feed on them. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಉದಾಹರಣೆ ಕೊಡ್ತಾನೆ ನಾನು. ಈ ಫರ್ಡಿನಾಂಡ್ ಮತ್ತು ಕಾರ್ಡಿನಲ್ ಯಾಕಪ್ಪ ಅಂದ್ರೆ ಒಂದು ಪ್ಲಮ್ ಟ್ರೀ ಇದ್ದಂಗೆ. ಆ ಒಂದು ಟ್ರೀನಲ್ಲಿ ಅದು ಕ್ರಿಕೆಟ್ ಆಗಿದೆ. ಕ್ರಿಕೆಟ್ ಅಂದ್ರೆ ನೀವೇನ್ ಹೇಳ್ತೀರ, ಅದಕ್ಕೆ ನಾವು ಏನ್ ಹೇಳ್ತಂದ್ರೆ ತುಂಬಾ ವಕ್ರವಾಗಿದೆ. ಅದ ನಿಂತ್ರದಲ್ಲಿ ಒಂದು ಸ್ಟ್ಯಾಗ್ನೆಂಟ್ ವಾಟರ್ ಮೇಲೆ, ಚಲನೆ ಇಲ್ಲದಂತ ಒಂದು ಗಲೀಜು ನೀರಿನಲ್ಲಿ ನಿಂತಿದೆ. ಇಂಥ ಒಂದು ಮರದಲ್ಲಿ ಈ ಕಾಗೆಗಳು ಮತ್ತು ಕ್ಯಾಟರ್ಪಿಲ್ಲರ್ ಬಂದು ಅವನ ಹಣ್ಣುಗಳನ್ನು ತಿಂತವೆ. ಅಂದ್ರೆ ಅರ್ಥ, ಈ ಇಬ್ಬರು ವ್ಯಕ್ತಿಗಳು ತುಂಬಾ ಕ್ರಿಕೆಟ್ ಆಗಿದ್ದಾರೆ, ವಕ್ರವಾಗಿದ್ದಾರೆ. ಮತ್ತೆ ಇವರ ಒಂದು ಮನಸ್ಸು, ಕೊಳತಿರಂತ ಮನಸ್ಸನ್ನ ಆ ಒಂದು ಸ್ಟ್ಯಾಗ್ನೆಂಟ್ ನೀರಿಗೆ ಕಂಪೇರ್ ಮಾಡೋದಿದೆಯಲ್ಲ, ಇದು ನಿಜವಾಗ್ಲೂ ಕಾರ್ಡಿನಲ್ ಮತ್ತು ಫರ್ಡಿನಾಂಡ್ರ ಒಂದು ಮನಸ್ಥಿತಿಯನ್ನ ನಮಗೆ ತೋರಿಸುತ್ತೆ. ಇನ್ನು ಈ ಕಡೆ ಆಂಟೋನಿಯೋ ತನ್ನ ಡೆಲಿಯೋ ಜೊತೆ ಈ ಒಂದು ಕಾರ್ಡಿನಲ್ ಮತ್ತು ಫರ್ಡಿನಾಂಡ್ ಇಬ್ಬರು ಸಹೋದರರ ಬಗ್ಗೆ ಮಾತಾಡ್ತಾ ಇರ್ತಾರೆ. ನೋಡಪ್ಪ ಡೆಲಿಯೋ, ಈ ಕಾರ್ಡಿನಲ್ ಮತ್ತು ಫರ್ಡಿನಾಂಡ್ ತುಂಬಾ ಅಪ್ರಾಮಾಣಿಕರು, ತುಂಬಾ ಮೋಸಗಾರರು. ಆದ್ರೆ ಅವ್ರ ತಂಗಿ ವಿಧವೆ ಇದ್ದಾಳಲ್ಲ ಡಚಸ್ಸು, ಅವಳು ತುಂಬಾ ಒಳ್ಳೆ ಹೆಂಗಸು, ತುಂಬಾ ಅಪ್ರತಿಮ ಸುಂದರಿ ಅಂತ ಹೇಳ್ತಾ ಇರ್ತಾನೆ. ಅಂದ್ರೆ ಒಟ್ಟಾರೆ ಬಸೋಲ ಮತ್ತು ನಮ್ಮ ಆಂಟೋನಿಯೋ ಆಡುವಂತ ಮಾತುಗಳನ್ನ ನಾವು ಗಮನಿಸಿದ್ರೆ, ಈ ಕಾರ್ಡಿನಲ್ ಮತ್ತು ಫರ್ಡಿನಾಂಡ್ ಇಬ್ರು ತುಂಬಾ ಕೆಟ್ಟವರು ಅನ್ನುವುದು ನಮಗೆ ಸ್ಪಷ್ಟ ಆಗುತ್ತೆ. ಇದೇ ಒಂದು ಆಕ್ಟ್ ನಾವು ಮುಂದುವರ್ಸೋದಾದ್ರೆ, ಇದು ಪುರುಷ ಪ್ರಧಾನ ಸಮಾಜದ ಪ್ರತಿನಿಧಿಗಳಾಗಿ ನಮಗೆ ಕಾರ್ಡಿನಲ್ ಮತ್ತು ಫರ್ಡಿನಾಂಡ್ ಕಾಣಿಸ್ಕೊಳ್ತಾರೆ. ಯಾಕಪ್ಪ ಅಂದ್ರೆ ಅವ್ರು ಹೇಳ್ತಾರೆ, ತಮ್ಮ ತಂಗಿ ಡಚಸ್ನ ಕರೆದ್ಬಿಟ್ಟು ಹೇಳ್ತಾರೆ, ನೋಡು ಡಚಸ್, ನೀನೀಗ ವಿಧವೆ, ಸೊ ನೀನು ಯಾವುದೇ ಕಾರಣಕ್ಕೂ ಮರು ವಿವಾಹ ಆಗಬಾರದು. ದಿಸ್ ಇಸ್ ದ ಮೈನ್ ಪಾಯಿಂಟ್ ಟು ಬಿ ನೋಟೆಡ್ ಇನ್ ದಿಸ್ ಡ್ರಾಮಾ. ಯಾವುದೇ ಕಾರಣಕ್ಕೆ ನೀನು ಮದುವೆ ಆಗಬಾರ್ದು. ಅದರಲ್ಲೂ ನಮಗಿಂತ ಸಾಮಾಜಿಕ ಅಂತಸ್ತಿನಲ್ಲಿ ನಮಗಿಂತ ಕಡಿಮೆ ಇರೋ ವ್ಯಕ್ತಿನ ನೀನು ಮದುವೆ ಆಗ್ಬಾರ್ದು, ಒಟ್ಟು ಮದುವೆ ಆಗ್ಬಾರ್ದು. ಸೊ ಇದು ನಮ್ಮ ಆರ್ಡರ್, ಸಜೆಷನ್ ಅಲ್ಲ, ಇದು ನಮ್ಮ ಆರ್ಡರ್. ಯು ಮಸ್ಟ್ ಫಾಲೋ ಇಟ್, ನೀನು ಫಾಲೋ ಮಾಡ್ಲೇಬೇಕು ಎನ್ನುವಂತ ಒಂದು ಮಾತನ್ನ ಹೇಳ್ತಾರೆ.
ಆಗ ಅವಳು ಸದ್ಯಕ್ಕೆ ನೋಡಿ, ಈ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ತಕ್ಷಣಕ್ಕೆ ವಾಯ್ಸ್ ಮಾಡಕ್ ಆಗೋದಿಲ್ಲ. ಆಗ ಅವಳು ಆಯ್ತು, ನಾನು ಆ ಬೇರೆ ಮರುವಿವಾಹ ಆಗೋದಿಲ್ಲ ಎನ್ನುವಂತ ಒಂದು ಮಾತನ್ನ ಆಗ ಅವ್ರ ಅಣ್ಣಂದ್ರಿಗೆ ಕೊಡ್ತಾಳೆ. ಇದನ್ನ ಕೇಳಿಸ್ಕೊಂಡಂತ ಕಾರ್ಡಿನಾಲ್ ಮತ್ತು ಫರ್ಡಿನಾಂಡ್ ಇಬ್ರು ಅಣ್ಣ ತಮ್ಮಂದ್ರು ಆ ಅಲ್ಲೇ ಇರ್ತಾರೆ. ಹಾಗೆ ಕಾರ್ಡಿನಾಲ್ ಹೇಳ್ತಾನೆ, ನೋಡು, ಆ ವಿಧವೆ ನಮ್ಮ ತಂಗಿ ಅದನ್ನ ನಂಬೋದಕ್ಕಾಗೋದಿಲ್ಲ, ಅದಕ್ಕೆ ನೀನೇನ್ ಮಾಡು, ಈ ಬಸೋಲನನ್ನ ಫರ್ಡಿನಾಂಡ್ಗೆ ಹೇಳೋದು, ಫರ್ಡಿನಾಂಡ್ಗೆ ತನ್ನ ತಮ್ಮನಿಗೆ ಹೇಳೋದು, ಬಸೋಲನನ್ನ ಒಂದು ಗುಪ್ತಚರನಾಗಿ, ಸ್ಪೈ ಆಗಿ ನೀನ್ ನೇಮಿಸ್ಬೇಕು. ಆಗ ಅವನು ಈ ಒಂದು ಡಚ್ಚಸ್ನ ಎಲ್ಲಾ ಒಂದು ಏನು ಲೈಕ್ ಅವಳ ಬಿಹೇವಿಯರ್ ಅವನು ಯಾವಾಗ್ಲೂ ಗಮನಿಸಬಹುದು. ಸೊ ಅಲ್ಲಿ ಏನ್ ನಡೀತದೆ ಅದನ್ನ ನಮಗೆ ರಿಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾನೆ. ಅದನ್ನ ಕೇಳಿದಂತ ಫರ್ಡಿನಾಂಡು ಇವನನ್ನ ಬಸೋಲನ ಕರೀತಾನೆ. ಬಸೋಲನ ಕರೆದಾಗ ಬಸೋಲ ಕೇಳುವಂತ ಮಾತೇನಪ್ಪಾ ಅಂದ್ರೆ, ನಾನು ಯಾರನ್ನ ಸಾಯಿಸ್ಬೇಕು ಅಂದ್ರೆ, ಇವನ ಉದ್ದೇಶ, ಇವ್ರ ಕ್ಯಾರೆಕ್ಟರ್ ಇಷ್ಟು, ನೀವು ದುಡ್ಡು ಕೊಡ್ತೀರಿ, ನಾನು ಯಾರನ್ನ ಸಾಯಿಸ್ಬೇಕು. ನಮ್ಮಲ್ಲಿ ಕೇಳ್ತಾರಲ್ಲ, ಏನ್ ಕೈ ತೆಗಿಬೇಕಾ, ಕಾಲು ತೆಗಿಬೇಕಾ, ಅಥವಾ ಏನು ಅವನ್ನೇ ಎತ್ತಬೇಕಾ ಅನ್ನುವಂತ ಕೇಳ್ತಾರಲ್ಲ. ಸೊ ಆ ರೀತಿ ಇಲ್ಲೂ ಅಷ್ಟೇ, ಫಸ್ಟ್ ಬಂದಂತ ನೀವು ಕೇಳೋದೇನಂದ್ರೆ, ನಾನು ಯಾರನ್ನ ಸಾಯಿಸ್ಬೇಕು. ಇಂಥ ಒಂದು ಮನಿ ಮೈಂಡೆಡ್ ಅಥವಾ ಏನ್ ಹೇಳ್ತೀರಿ ಸುಪಾರಿ ಕಿಲ್ಲರ್ ಅಂತ ಬಸವನಿಗೆ ಇವರು ಫರ್ಡಿನಾಂಡ್ ಹೇಳ್ತಾರೆ, ನೋಡಪ್ಪ, ಈ ಸಲ ನೀನು ಯಾರನ್ನು ಸಾಯಿಸ್ಬೇಕಾಗಿಲ್ಲ, ಒಂದ್ ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕು, ನೀನು ನಮ್ಮ ತಂಗಿಯನ್ನ ಸ್ಪೈ ಆಗಿ ಕಾಯ್ಬೇಕು, ಆದ್ರೆ ಅವಳಿಗೆ ನೀನು ಗುಪ್ತಚರ ಅಂತ ಗೊತ್ತಾಗ್ಬಾರ್ದು ಅಂತ ಹೇಳಿದಾಗ, ದುಡ್ಡಿಗೆ ಅವ್ರಿಗೆ ತುಂಬಾ ಕರಿಯರ್ ಬಾದರ್ಡ್ ಮನುಷ್ಯ, ಯಾರೇನಾದ್ರೂ ನನಗೇನು, ಇರೋವರೆಗೂ ದುಡ್ಡು ಸಂಪಾದನೆ ಮಾಡ್ಬೇಕು ಅನ್ನುವಂತ ಬಸವನ ಸ್ಪೈ ಆಗಿರ್ಲಿಕ್ಕೆ ಒಪ್ಕೊಳ್ತಾನೆ. ಆದ್ರೆ ಆ ಡಚಸ್ ಹೇಳ್ತಾರೆ, ನೋಡಮ್ಮ, ಇವನು ನಿನ್ನ ಒಂದು ಅರಮನೆಯಲ್ಲಿ ಕುದುರೆಯ ಜವಾಬ್ದಾರಿಯನ್ನು ನೋಡ್ಕೊಳ್ಳಿಕ್ಕೆ ಇರುವಂತ ವ್ಯಕ್ತಿ ಅಂತ ಸುಳ್ಳೇಲಿ ಅವನನ್ನ, ಬಸವನನ್ನ ಅಲ್ಲಿ ಸೇರಿಸಿ ಹೊರಟೋಗ್ತಾರೆ. ಈ ಕಡೆ ಅವ್ರು ಹೋದ ತಕ್ಷಣನೇ ನಮ್ಮ ನಾಯಕಿ ಡಚಸ್ಗೆ ಮರುಮದುವೆ ಆಗ್ಬೇಕು ಅಂತ ಆಸೆ ಆಗುತ್ತೆ. ಸಹಜ ಭಾವನೆ ಇದು. ಮದುವೆ ಆಗ್ಬಾರ್ದು ಅಂತ ಎಲ್ಲೂ ಇರ್ಲಿಲ್ಲ. ಆದ್ರೆ ಅವತ್ತಿನ ಒಂದು ರೆನೆಸಾನ್ಸ್ ಸಮಯದಲ್ಲಿ, ಪುನರುಜ್ಜೀವನ ಕಾಲದಲ್ಲಿ ಅಥವಾ ಜಕೋಬಿಯನ್ ಒಂದು ಯುಗದಲ್ಲಿ ಹೆಣ್ಮಕ್ಳಿಗೆ ಅಷ್ಟೊಂದು ಸ್ವತಂತ್ರ ಇರಲಿಲ್ಲ. ಆದ್ರೂ ಅವಳು ನಾನು ಎರಡನೇ ಮದುವೆ ಆಗ್ಬೇಕು ಎನ್ನುವಂತ ಒಂದು ಆಸೆಯನ್ನ ತನ್ನ ಜೊತೆ ಇದ್ದಂತ ಕ್ಯಾರಿಯೋಲಾ ಜೊತೆ ಹೇಳ್ತಾಳೆ. ಹೇಳ್ಬಿಟ್ಟು ಯಾರನ್ನ ಮದುವೆ ಆಗ್ಬೇಕು ಈಗ, ಆಸ್ಥಾನದಲ್ಲಿ ಸ್ಟಿವಾರ್ಡ್ ಇದ್ದಾನೆ, ಕ್ಯಾಶಿಯರ್ ಮ್ಯಾನೇಜರ್ ಆಂಟೋನಿಯೋ. ಸೊ ಅವನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಆಂಟೋನಿಯೋನ ಕರೆಸಿ ಅವನ ಮನಸ್ಸನ್ನ ಒಪ್ಪಿಸಿ ಅವನನ್ನ ಮದುವೆ ಆಗ್ತಾನೆ. ಆದ್ರೆ ಮದುವೆ ಆಗೋದು ಚರ್ಚಲ್ಲ, ಮತ್ತೆ ಇನ್ನೆಲ್ಲಿ? ಸೊ ಮದುವೆ ಆಗೋದು ಅವರ ಅರಮನೆಯಲ್ಲೇ ಮದುವೆ ಆಗ್ತಾರೆ, ಯಾರಿಗೂ ಗೊತ್ತಿಲ್ಲದ ರೀತಿ. ಇದಕ್ಕೆ ಕ್ಯಾರಿಯೋಲಾ ಸಾಕ್ಷಿಯಾಗಿ ನಿಲ್ತಲೆ. ಈ ಮದುವೆ ಒಂದಿಗೆ ಆಕ್ಟ್ 1 ಮುಗಿಯುತ್ತೆ. ಇನ್ನು ಆಕ್ಟ್ 2 ನಲ್ಲಿ ಏನಾಗುತ್ತೆ ನೋಡೋಣ. ಸೊ ಆಕ್ಟ್ 2 ಮಾಲ್ಪಿಯ ಒಂದು ಅರಮನೆಯಲ್ಲೇ ನಡೀತದೆ. ಇಲ್ಲಿ ಡಚಸ್ ಮತ್ತು ಆಂಟೋನಿಯೋ ಇಬ್ರು ಮದುವೆ ಆಗಿ 9 ತಿಂಗಳು ಕಳೆದಿರುತ್ತೆ. ನಮ್ಮ ಬಸವನ ಗುಪ್ತಾಚರ ಇಲಾಖೆಯಲ್ಲಿ ಇದ್ದಾನೆ, ಇವನು ಆಲ್ರೆಡಿ ಗುಪ್ತಾಚರ ಇಲಾಖೆಯಲ್ಲಿ ಅಬ್ಸರ್ವ್ ಮಾಡ್ಕೊಂಡಿದ್ದಾನೆ. ಈಗ ಒಂದು ಡೌಟ್ ಬರುತ್ತೆ ಬಸವನಿಗೆ, ಏನಪ್ಪಾ ಅಂದ್ರೆ, ಇವಳು ಅಂದ್ರೆ ಡಚಸ್ ಏನಾದ್ರೂ ಪ್ರೆಗ್ನೆಂಟ್ ಆಗಿರ್ಬೋದಾ ಅನ್ನುವಂತ ಒಂದು ಡೌಟ್ ಬರುತ್ತೆ. ಆಗ ಆ ಕಾಲದಲ್ಲಿ ಈಗೆಲ್ಲ ಪ್ರೆಗ್ನೆನ್ಸಿ ಟೆಸ್ಟ್ ಎಲ್ಲ ಮಾಡ್ತಾರಲ್ಲ, ಆ ತರ ಒಂದು ಟೆಕ್ನಾಲಜಿ ಎಲ್ಲ ಇರ್ಲಿಲ್ಲ. ಆಗ ಒಂದೇ ಒಂದು ಟೆಸ್ಟ್ ಏನಪ್ಪಾ ಅಂದ್ರೆ, ಒಂದು ಏಪ್ರಿಕಾಟನ್ ಅನ್ನ ಕೊಡೋದು. ಆ ಕೊಟ್ಬಿಟ್ರೆ ಏನಾಗುತ್ತೆ, ಅದು ಹೆರಿಗೆ ನೋವು ತಕ್ಷಣಕ್ಕೆ ಜಾಸ್ತಿ ಆಗ್ಲಿಕ್ಕೆ ಅದನ್ನ ಕೊಡ್ತಕ್ಕಂಥದ್ದು. ಇವ ಏನ್ ಮಾಡ್ತಾನೆ, ಏಪ್ರಿಕಾಟ್ ಹಣ್ಣನ್ನ ತಂದು ಆ ಒಂದು ನಮ್ಮ ಹೀರೋಯಿನ್ಗೆ ಅಂದ್ರೆ ಡಚಸ್ಗೆ ತಿನ್ಲಿಕ್ಕೆ ಕೊಡ್ತಾಳೆ. ಡಚಸ್ಗೆ ತುಂಬಾ ಆಸೆ ಏಪ್ರಿಕಾಟ್ ಅನ್ನೋದು. ಅದನ್ನ ತಕ್ಷಣ ತಿಂದ್ಬಿಡ್ತಾಳೆ. ತಿಂದ ತಕ್ಷಣ ಪಾಪ ಕಂಡ್ರಿ ಹೆರಿಗೆ ನೋವು ಪ್ರಾರಂಭ ಆಗ್ಬಿಡುತ್ತೆ ಅವಳಿಗೆ. ಹೆರಿಗೆ ನೋವು ಪ್ರಾರಂಭ ಆದ ತಕ್ಷಣನೇ ಇವನಿಗೆ ಆಂಟೋನಿಯೋ ಇರ್ತಾನಲ್ಲ, ಮದುವೆ ಆಗಿರುವಂತ ಗಂಡ, ಇವನು ಯಾರಿಗೂ ಗೊತ್ತಿಲ್ಲದೆ ಮದುವೆ ಆಗಿರೋದು. ಆದ್ರೆ ಇವರಿಗೀಗ ಎಂತ ಗಾಬರಿ ಆಗುತ್ತೆ ಅಂತಂದ್ರೆ, ಹೆರಿಗೆ ನೋವಿಗೆ ಅವಳು ಕಿರಿಸ್ತಾ ಇರ್ತಾಳೆ ಡಚಸ್ಸು, ಇವನಿಗೆ ಗಾಬರಿ ಆಗುತ್ತೆ. ಇವನು ಓಪನ್ ಆಗಿ ಯಾರ ಹತ್ರ ಹೇಳಂಗಿಲ್ಲ. ಸೊ ನೀವು ದಯವಿಟ್ಟು ಗಮನಿಸ್ಬೇಕು, ಒಬ್ಬ ಹೆಂಡತಿ ಹೆರಿಗೆ ನೋವಿಂದ ಕಿರಿಸ್ತಾ ಇರ್ಬೇಕಾದ್ರೆ ಇವನು ಇಲ್ಲಿ ಒದ್ದಾಡ್ತಾ ಇದ್ದಾನೆ. ಇವನಿಗೆ ಆಚೆ ಕಡೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ, ಹೋಗಿ ಸಹಾಯ ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ಈ ಸಮಯದಲ್ಲಿ ಒಂದು ಪ್ಲಾನ್ ಮಾಡ್ತಾರೆ ನಮ್ಮ ಆಂಟೋನಿಯೋ. ಇಡೀ ಒಂದು ಅರಮನೆಯಲ್ಲಿ ಹೇಳ್ತಾನೆ, ನೋಡ್ರಿ, ಅರಮನೆಯಲ್ಲಿ ಒಡವೆ ಕಳ್ತನ ಆಗಿದೆ, ಈ ಒಡವೆ ಸಿಕ್ಕೋವರೆಗೂ
ನೀವು ಯಾರು ನಿಮ್ಮ ರೂಮಿಂದ ಆಚೆ ಬರಬಾರ್ದು. ಯಾಕಪ್ಪ ಈಗ ಹೇಳ್ತಾರೆ ಅಂತಂದ್ರೆ, ಅವರು ಆಚೆ ಬಂದ್ಬಿಟ್ರೆ ಎಲ್ಲಿ ಇವಳು ಗರ್ಭಿಣಿ ಆಗಿರುವಂತ ಅಥವಾ ಮಗು ಹೆರಿಗೆ ಗೊತ್ತಾಗ್ಬಿಡುತ್ತೋ ಅನ್ನುವಂತ ಒಂದು ಭಯದಿಂದ ಆ ರೀತಿ ಹೇಳ್ತಾನೆ. ಅರಮನೆ ಎಲ್ಲ ಕತ್ಲಿರುತ್ತೆ, ತನ್ನ ಕೈಯಲ್ಲಿ ಕ್ಯಾಂಡಲ್ ಅನ್ನ ಇಟ್ಕೊಂಡಿರ್ತಾನೆ. ಕ್ಯಾಂಡಲ್ ಅನ್ನ ಇಟ್ಕೊಂಡು ಅವನು ಹಾಗೆ ನಿಂತ್ಕೊಂಡಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಹಿಂದಿನಿಂದ ಬರ್ತಾನೆ. ಅವನು ಬೇರೆ ಯಾರು ಅಲ್ಲ, ಬಸವಲ. ಈಗ ಆಂಟೋನಿಯಾಗೆ ಎಲ್ಲರಿಗೂ ಅವ್ರವ್ರ ರೂಮಲ್ಲಿ ಕೇಳಿದ್ದಲ್ಲ, ಇವ್ರು ಯಾರಿವ್ರು ಅಂದ್ಬಿಟ್ಟು ಆ ಕ್ಯಾಂಡಲ್ ಇಟ್ಕೊಂಡಿದ್ದನು ತಕ್ಷಣ ತನ್ನ ಸ್ವಾಡನ್ನ ತೆಗಿತಾನೆ, ಭಯದಿಂದ ಕತ್ತಿಯನ್ನ ತೆಗಿತಾನೆ. ತೆಗೆದ್ಬಿಟ್ಟು ಒಂದ್ ಸೆಂಟೆನ್ಸ್ ಹೇಳ್ತಾನೆ, ಒಂದು ಮಾತನ್ನ ಹೇಳ್ತಾನೆ, ಹೂ ಇಸ್ ದೇರ್ ಅಂತ. ಸೊ ಸಾಹಿತ್ಯ ಶಕ್ತರೆ ತಾವೆಲ್ಲ ಗಮನಿಸಿದ್ರೆ ಹ್ಯಾಮ್ಲೆಟ್ ನಾಟಕದಲ್ಲಿ ಒಂದು ಮೊದಲ ವಾಕ್ಯ ಹೂ ಇಸ್ ದೇರ್ ಅಂತ. ಸೊ ಇದನ್ನ ಇಲ್ಲಿ ಬಳಸ್ಕೊಂಡಿದ್ದಾರೆ ನಮ್ಮ ಯಾರು ಜಾನ್ ವೆಬ್ಸ್ಟರ್. ಹೂ ಇಸ್ ದೇರ್ ಅಂದಾಗ ಬಸವಲ ಹೇಳ್ತಾನೆ, ನಾನು ಬಸವಲ ಅಂತ ಹೇಳ್ತಾನೆ. ಹಾಗೆ ಇವನಿಗೆ ಎಲ್ಲರೂ ರೂಮಲ್ಲಿ ಇದ್ದಾರೆ, ಇವ್ರ್ಯಾಕೆ ಇಲ್ಲಿ ಬಂದ ಅಂದ್ಬಿಟ್ಟು ನೀರ್ಯಾಕೆ ಇಲ್ಲಿ ಬಂದೆ ಅಂತ ಕೇಳ್ತಾನೆ. ಆ ಕೇಳಿದಾಗ ಸಾರಿ ನೀನ್ ಯಾಕೆ ಇಲ್ಲಿ ಬಂದೆ ಅಂತ ಕೇಳ್ಬಿಟ್ಟು ಸ್ವಲ್ಪ ಅವ್ರಿಬ್ರ ಮಧ್ಯೆ ಏನ್ ಹೇಳ್ತೀರಿ ವಾಗ್ವಾದ ನಡೆಯುತ್ತೆ. ಈ ವಾಗ್ವಾದ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಆಂಟೋನಿಯಾಗೆ ಮೂಗಲ್ಲಿ ರಕ್ತಸ್ರಾವ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ರಕ್ತಸ್ರಾವ ಅಂದ್ರೆ ಸುಮ್ಮನೆ ರಕ್ತಸ್ರಾವ ಅಲ್ಲ. ಈ ರಕ್ತಸ್ರಾವ ಯಾವುದರ ಸಂಕೇತ ಅಂದ್ರೆ ಮುಂದೆ ಈ ನಾಟಕದಲ್ಲಿ ನಡೀಬಹುದಾದಂತ ಬ್ಲಡ್ ಶೆಡ್ ಅಥವಾ ಏನ್ ಹೇಳ್ತೀರಿ ನಾವು ರಕ್ತ ತುಂಬಾ ಹರಿಯುವಂತ, ಕೋಡಿತ ಹರಿಯುವಂತ ಒಂದು ಸಿಂಬಲ್ ಅನ್ನ ಇಲ್ಲಿ ನಾವು ಕಾಣಬಹುದು. ಈ ಒಂದು ರಕ್ತಸ್ರಾವ ಆಗೋದು ಅದರ ಸಿಂಬಲ್ ಅಂತ ನಾವು ಅದನ್ನ ಭಾವಿಸ್ಬೋದು. ಈಗ ಮೂಗಲ್ಲಿ ರಕ್ತ ಸುಟ್ಟ ತಕ್ಷಣ ಕ್ಯಾಶುಯಲ್ ಆಗಿ ಏನ್ ಮಾಡ್ತಾನೆ, ತನ್ನ ಜೋಬಿಗೆ ಕೈ ಹಾಕಿ ಕರ್ಚಿಪ್ಪನ್ನ ಮೇಲೆ ಕೆತ್ಕೊಂತಾನೆ. ಆ ಕರ್ಚಿಪ್ಪನ್ನ ತೆಗೆಯುವಾಗ ಅವನ್ ಜೋಬಿಂದ ಒಂದು ಕಾಗದ ಬೀಳುತ್ತೆ. ಯಾವ್ದದ್ ಕಾಗದ? ಯಾವ್ದಪ್ಪ ಅಂದ್ರೆ ಅವನು ಹುಟ್ಟಬಹುದಾದ ಮಗುವಿಗೆ ಬರೆಸಿದಂತ ಜಾತಕ. ಈ ಜಾತಕ ಇದಕ್ಕೆ ಕೆಳಗಡೆ ಬಿದ್ಬಿಡುತ್ತೆ. ಅವ್ನು ನೋಡಲ್ಲ, ನಮ್ಮ ಆಂಟೋನಿಗೆ ನೋಡಲ್ಲ. ಆ ಒಂದು ಖರ್ಚಿಪ್ಪನ್ನ ತಗೊಂಡು ಮೂಗ್ಗೆ ಇಟ್ಕೊಂತಾನೆ. ಆ ಇದು ಬಿದ್ಬಿಡುತ್ತಲ್ಲ ಜಾತಕ. ಇವ್ರು ಇರ್ತಾರಲ್ಲ ಬಸವಲ, ತಕ್ಷಣ ಎತ್ಕೊಂಡು ಓ ಸಿಕ್ಕಾಕೊಂಡ, ಇದು ಈ ಜಾತಕ ಮಗುವಿಗೆ ಬರ್ಸಿರ್ತಕ್ಕಂತ ಒಂದು ಜಾತಕ ಅನ್ನುವಂತ ಒಂದು ಸಂದೇಹ ಬಂದು ಈ ಜಾತಕನ ಕದ್ದು ಬಿಡ್ತಾನೆ ಇವನು. ಬಸವಲ ಕದ್ಬಿಟ್ಟು ಒಂದು ಲೆಟರ್ನ ಬರೆದು ಅದನ್ನ ಒಂದು ಎನ್ವಲಪ್ ಕವರ್ ಇಟ್ಟು ಅದರೊಳಗಡೆ ಜಾತಕ ಇಟ್ಟು ಇಲ್ಲಿ ಒಂದು ಕ್ಯಾಸ್ಟ್ರೇಷಿಯೋ ಅಂತ ಒಂದು ನಾನು ಕ್ಯಾರೆಕ್ಟರ್ ಅನ್ನ ನಿಮ್ಗೆ ಹೇಳ್ದೆ ಪ್ರಾರಂಭದಲ್ಲಿ ಬಂಧುಗಳೇ. ಆ ಕ್ಯಾಸ್ಟ್ರೇಷಿಯನ ರೋಮ್ ನಗರಕ್ಕೆ ಕಳ್ಸಿಕೊಡ್ತಾನೆ. ಯಾಕೆ ರೋಮ್ ನಗರಕ್ಕೆ ಕಳ್ಸಿಕೊಡ್ತಂದ್ರೆ, ರೋಮ್ ನಲ್ಲಿ ಕಾಡಿನಲ್ಲಿ ಇರ್ತಾನೆ. ಅಂದ್ರೆ ಡಚ್ಚಸ್ಲ ಹಿರಿಯ ಅಣ್ಣ, ಆ ಧರ್ಮಗುರು ಅಂತ ಹೇಳ್ತಿರಲ್ಲ, ಅವನು ರೋಮ್ ನಲ್ಲಿ ಇರ್ತಾನೆ. ಆ ರೋಮ್ ನಲ್ಲಿದ್ದಂತ ಕಾಡಿನಲ್ಲೂ ತಾನು ಅನೈತಿಕ ಸಂಬಂಧ ಹೊಂದಿದಂತ ಒಂದು ಕ್ಯಾಸ್ಟ್ರೋಷಿಯನ್ನ ಹೆಂಡತಿ ಜೂಲಿಯಾ ಜೊತೆ ಇರ್ತಾನೆ. ಇಲ್ಲೊಂದು ಗಮನಿಸಿ ಫ್ರೆಂಡ್ಸ್, ಎಷ್ಟು ಇದು ಪುರುಷ ಪ್ರಧಾನ ಸಮಾಜ ಅಂದ್ರೆ ನಮ್ಮ ಜಕೋಬಿಯನ್ ಯುಗ. ಇವನು ಕ್ಯಾಸ್ಟ್ರೇಷಿಯೋ ಅಲ್ಲಿ ಹೋಗ್ತಾನೆ, ಇವನ ಹೆಂಡತಿ ಆ ಕಾಡಿನ ಜೊತೆ ಇರ್ತಾಳೆ. ಇಲ್ಲಿ ಕಾಡಿನಲ್ಲೂ ಧರ್ಮದ ಒಂದು ಸೋಗಿನಲ್ಲಿ ಇರ್ತಾನೆ, ಗೋಮುಖ ವ್ಯಾಘ್ರ ತರ. ಇವನು ಜೂಲಿಯಾ ಜೊತೆ ಒಂದು ಒಂದು ಏನ್ ಹೇಳ್ತೀರ ನಾವು ಅಡಲ್ಟ್ರಿ ಅಫೇರ್ ಅನ್ನ ಇಟ್ಕೊಂಡಿದ್ದಾನೆ. ಈ ವ್ಯಕ್ತಿ ತನ್ನ ತಂಗಿಗೆ ಹೇಳ್ತಾನೆ, ನೀನು ಮರುಮದುವೆ ಆಗ್ಬಾರ್ದು, ನಮ್ಮ ರಾಯಲ್ ಬ್ಲಡ್ಗೆ ಅದು ಕಳಂಕ ಆಗುತ್ತೆ ಅಂತ. ಇದು ನೋಡಿ ಏನ್ ತೋರಿಸ್ತಾನೆ, ಇದು ಪುರುಷ ಪ್ರಧಾನ ಸಮಾಜ. ಅಂದ್ರೆ ಅವನು ಏನ್ ಬೇಕಾದ್ರೂ ಮಾಡ್ಬೋದು, ಅವನು ಧರ್ಮಕ್ಕೆ ವಿರುದ್ಧವಾಗಿ ಏನ್ ಬೇಕಾದ್ರೂ ಮಾಡ್ಬೋದು, ಇವಳು ಮಾತ್ರ ಮರುಮದುವೆ ಆಗ್ಬಾರ್ದು. ಈ ತರ ಒಂದು ಭಾವನೆಯನ್ನು ಇಟ್ಕೊಳ್ತಾನೆ. ಇರ್ಲಿ, ಕತೆ ಮುಂದುವರಿಯುತ್ತೆ. ಆಗ ಜೂಲಿಯಾ ಅಲ್ಲಿ ಮಾತಾಡ್ತಾ ಇರ್ತಾಳೆ ಇವಳ ಜೊತೆ, ಯಾರು ನಮ್ಮ ಕಾರ್ಡಿನಲ್ ಜೊತೆ. ಆಗ ಒಂದು ಮಾತನ್ನ ಕೇಳ್ತಾಳೆ ಜೂಲಿಯಾ, ನೀನು ನನಗೆ ಕಾರ್ಡಿನಲ್, ನೀನು ನನಗೆ ಏನು ಮೋಸ ಮಾಡೋದಿಲ್ಲ ಅಂತ ಏನ್ ಗ್ಯಾರಂಟಿ ನೀನು ನನಗೆ ಮೋಸ ಮಾಡೋದಿಲ್ಲ ಅಂತ ಹೇಳಿದಾಗ, ಆಗ ಅವನು ಹೇಳ್ತಾನೆ, ನೋಡಿ ತುಂಬಾ ಚೆನ್ನಾಗಿ ಹೇಳ್ತಾನೆ ಅವನು, ಇದನ್ನ ನಾವು ತಮಾಷೆಗೆ ತಗೋಬಹುದು. ಕಾರ್ಡಿನಲ್ ಹೇಳ್ತಾನೆ, ನೋಡಮ್ಮ ಜೂಲಿಯಾ, men are more constant than women. One would have to look at the moon through a telescope to find a constant woman. Please, I repeat, men are more constant than women. One would have to look at the moon through a telescope to find a constant woman.
ಅಂದ್ರೆ ನಾವು ಗಂಡಸರು ಪಕ್ಕ ಕನ್ಫರ್ಮ್, ಪಕ್ಕ ಗ್ಯಾರಂಟಿ. ಆದ್ರೆ ನೀವ್ ಹೆಂಗಸಿರ್ತೀರಲ್ಲ, ನೀವು ಹಂಗಲ್ಲ. ನಿಜವಾಗ್ಲೂ ಒಂದು ಚಂಚಲತೆ ಇಲ್ದಿರೋಂತ ಹೆಂಗಸನ್ನ ಹುಡುಕ್ಬೇಕಾದ್ರೆ ನಾವು ಚಂದ್ರನಿಗೆ ಟೆಲಿಸ್ಕೋಪ್, ಅಂದ್ರೆ ನಾವು ಸೈನ್ಸ್ ಅಲ್ಲಿ ಯೂಸ್ ಮಾಡ್ತಿರಲ್ಲ ಆ ಟೆಲಿಸ್ಕೋಪ್ ಅನ್ನ ಹಾಕಿ ಹುಡುಕಿದ್ರೆ ಅವಾಗ ಯಾರಾದ್ರೂ ಸಿಕ್ಬೋದು. ಸೊ ನಾವು ಗಂಡಸ್ರು ಹಂಗಲ್ಲಮ್ಮ, ತುಂಬಾ ಕನ್ಫರ್ಮ್ ಅಂತ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಇದನ್ನ ನಾವು ನಿಜವಾಗ್ಲೂ ಜೂಲಿಯಾನನ್ನ ಕಂಡಮ್ ಮಾಡುವಂತ ರೀತಿ ಅಂತ ನಾವು ಹೇಳ್ಬೋದು. ಈ ಮಾತುಗಳು ನಮಗೆ ಮತ್ತೆ ಶೇಕ್ಸ್ಪಿಯರ್ ಕಾಲಕ್ಕೆ ತಗೊಂಡೋಗ್ಬಿಡುತ್ತೆ. ಶೇಕ್ಸ್ಪಿಯರ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದ ಟೇಮಿಂಗ್ ಆಫ್ ದ ಶೂ ನಾಟಕದಲ್ಲಿ ದ ವುಮನ್ ಈಸ್ ಎ ವೈಲ್ಡ್ ಅನಿಮಲ್ ಅಂಡ್ ದ ಮ್ಯಾನ್ ಈಸ್ ಅ ಟೇಮರ್. ನೋಡಿ ಯಾವ ರೀತಿ ಟ್ರೀಟ್ ಮಾಡಿದ್ದಾರೆ ಶೇಕ್ಸ್ಪಿಯರ್ ನಾಟಕದಲ್ಲಿ. ದ ವುಮನ್ ಈಸ್ ಅ ವೈಲ್ಡ್ ಅನಿಮಲ್ ಅಂಡ್ ದ ಮ್ಯಾನ್ ಈಸ್ ಅ ಟೇಮರ್. ಅಂದ್ರೆ ಹೆಣ್ಣು ಒಂದು ಒಂದು ಮೃಗದ ರೀತಿ, ಆದ್ರೆ ಮನುಷ್ಯ ಗಂಡಸು ಅವಳನ್ನ ಪಳಗಿಸ್ಬೇಕು. ಅದೇ ರೀತಿ ಹ್ಯಾಮ್ಲೆಟ್ ಅರ್ಥದಲ್ಲಿ ಹೇಳ್ತಾನೆ, ಫ್ರೈಟಿ ದ ಎನೈಮ್ ಈಸ್ ವುಮನ್. ಈ ರೀತಿ ಹೆಣ್ಣನ್ನ ಜರಿಯುವಂತ ಮಾತುಗಳಿದೆಯಲ್ಲ, ಇದು ಇಲ್ಲೂ ಬರುತ್ತೆ ನಮ್ಮ ನಾಟಕದಲ್ಲೂ. ದ ಕಾರ್ಡಿನಲ್ ಡಚಸ್ ಅಣ್ಣ ಈ ರೀತಿ ಹೇಳ್ತಾನೆ. ಅಂದ್ರೆ ನಿಜವಾದ ಒಂದು ಚಂಚಲತೆ ಇಲ್ಲದೆ ಇರುವಂತ ಒಂದು ಹೆಣ್ಣನ್ನ ನಾವು ಚಂದ್ರನಲ್ಲಿ ಟೆಲಿಸ್ಕೋಪ್ ಹಾಕಿ ಹುಡುಕ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾನೆ. ಈ ರೀತಿ ನಡಿಬೇಕಾದಾಗ, ಈ ಸಂಭಾಷಣೆ ನಡಿಬೇಕಾದಾಗ ಅಲ್ಲಿಗೆ ಕ್ಯಾಸ್ಟ್ರಿಷಿಯೋ ಬಂದು ಕಾರ್ಡಿನಲ್ಗೆ ಈ ಒಂದು ಲೆಟರ್ ನ ಕೊಡ್ತಾನೆ. ಈ ಲೆಟರ್ ನೋಡಿದಂತ ಕಾರ್ಡಿನಲ್ ಮತ್ತು ಫರ್ಡಿನಾಂಡ್ ತುಂಬಾ ಕೋಪ ಆಗ್ಬಿಡ್ತಾರೆ. ಯಾಕಂದ್ರೆ ಸಿಕ್ಕರೆ ಅವನ ತಂಗಿನ ಸಾಯಿಸ್ಬೇಕು, ಮತ್ತೆ ಅವನು ಯಾವನೋ ನಮ್ಮ ತಂಗಿನ ಮತ್ತೆ ಮದುವೆ ಆಗಿರೋ ಸಾಯಿಸ್ಬೇಕು ಅನ್ನುವಂತ ರೀತಿಯಲ್ಲಿ ತುಂಬಾ ಕೋಪ ಬಂದ್ಬಿಡುತ್ತೆ. ಹೆಚ್ಚಾಗಿ ಯಾರು ಕೋಪ ಬರುತ್ತಪ್ಪ, ಈಗ ನಾವು ಕಾರ್ಡಿನಲ್ ಮತ್ತು ಫರ್ಡಿನಾಂಡ್ ಇಬ್ಬರಿಗೂ ಅವರ ಕೋಪಗಳಿಗೆ ನಾವು ಮಾರ್ಕ್ಸ್ ಕೊಡೋದಾದ್ರೆ ಖಂಡಿತ ಈ ಜಾಸ್ತಿ ಮಾರ್ಕ್ಸ್ ಯಾರಿಗಪ್ಪ ಹೋಗುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಫರ್ಡಿನಾಂಡ್ಗೆ ಹೋಗುತ್ತೆ. ಯಾಕೆ? ದೊಡ್ಡ ಮಗನಿಗೆ ಜಾಸ್ತಿ ಮಾರ್ಕ್ಸ್ ಹೋಗ್ಬೇಕಲ್ಲ, ಚಿಕ್ಕ ಮಗನಿಗೆ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಹೋಗ್ಬೇಕಲ್ಲ? ಖಂಡಿತ ಇಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಫರ್ಡಿನಾಂಡ್ ನಮ್ಮ ಡಚಸ್ಲ ಒಂದು ಅವಳಿ ಜವಳಿ ಸಹೋದರ ಅಥವಾ ಟ್ವಿನ್ ಸಹೋದರ ಅಂತ ಹೇಳ್ಬೋದು. ಇವನಿಗೆ ಡಚಸ್ನ ಮೇಲೆ ಇನ್ಸೆಸಸ್ ಲವ್ ಇರುತ್ತೆ. ಅಂದ್ರೆ ಅದಕ್ಕೆ ಹೇಳ್ತೀವಿ ನಾವು ಒಂದು ಅನೈತಿಕ ಸಂಬಂಧ. ಅಂದ್ರೆ ತಂಗಿ ಆದ್ರೂ ನೀವೇ ಎಲ್ಲೋ ಒಂದ್ ಕಡೆ ಒಂದು ಆಕರ್ಷಣೆ ಇರುತ್ತೆ. ಇದು ಬಹಳ ಡೇಂಜರ್ ಇದು, ಈ ಸಂಬಂಧ. ನೋಡಿ, ತಂಗಿ ಆದ್ರೂ ಅವನು ಒಂದ್ ರೀತಿ ಒಂದು ಕೆಟ್ಟ ಭಾವನೆಯನ್ನು ಹೊಂದಿರ್ತಾನೆ, ತುಂಬಾ ಪೊಸೆಸಿವ್ ಹೊಂದಿರುತ್ತಾನೆ. ಸೊ ಅದಕ್ಕೆ ಅವ್ನು ಹೇಳ್ತಾನೆ, ಫರ್ಡಿನಾಂಡ್ ತುಂಬಾ ಕೋಪ ಬರುತ್ತೆ, ತನ್ನ ಅಣ್ಣನ ಕಾರ್ಡಿನಲ್ಗೆ ಹೇಳ್ತಾನೆ, ರೂಟ್ ಅಪ್ ಅವರ್ ಗುಡ್ಲಿ ಫಾರೆಸ್ಟ್ ಅಂಡ್ ಲೇ ಹರ್ ಜನರಲ್ ಟೆರಿಟರಿ ಆಸ್ ವೇಸ್ಟ್. ಅಂದ್ರೆ ಈಗ ಅವನ ಕೋಪದಲ್ಲಿ ಹೇಳೋದು ಹೆಂಗಿದೆ ಅಂದ್ರೆ, ಅವಳ ಒಂದು ಹೆಣ್ಣಿನ ದೇಹವನ್ನ ಕಾಡಿಗೆ ಹೋಲಿಸ್ತಾನೆ ಬಂಧುಗಳೇ. ಹೋಲಿಸ್ಬಿಟ್ಟು ತನ್ನ ತಂಗಿಯನ್ನ ಲೇಹರ್ ಅನ್ನುವಂತ ಒಂದು ಪ್ರೇಸ್ ಅನ್ನು ಉಪಯೋಗಿಸಿ ತನ್ನ ತಂಗಿ ಒಬ್ಬ ವ್ಯಭಿಚಾರಿಣಿ ಅನ್ನುವಂತ ಮಾತನ್ನ ಹೇಳ್ತಾನೆ. ಈ ಲೇಹರ್ ಅನ್ನುವಂತ ಒಂದು ಪ್ರೇಸು ಆ ಲೈಂಗಿಕತೆಯನ್ನ ತೋರಿಸುವಂತ ಒಂದು ಕೆಟ್ಟ ಪದ, ಇದನ್ನ ತನ್ನ ತಂಗಿಗೆ ಬಳಸ್ತಾನೆ. ಅಲ್ಲಿಗೆ ನಾವು ಲೆಕ್ಕ ಹಾಕೋಬೇಕು ಆ ಫರ್ಡಿನಾಂಡ್ನ ಒಂದು ಆ ಕೋಪದ ಒಂದು ಮಟ್ಟ ಎಲ್ಲಿವರೆಗೂ ಇತ್ತು ಅಂತ. ಸೊ ಈಗ ಕಾರ್ಡಿನಲ್ಗೆ ಒಂಥರ ಆಶ್ಚರ್ಯ ಆಗುತ್ತೆ ಇವರ ಕೋಪ ನೋಡಿ. ಇದು ಏನಪ್ಪ ಹಿಂಗಾಗ್ಬಿಟ್ಟಿದ್ದಾನೆ, ಇಷ್ಟೊಂದು ಕೋಪ ಬಂದ್ಬಿಟ್ಟಿದೆಯಲ್ಲ ಅಂತ ಹೇಳ್ತಾರೆ. ಕಾರ್ಡಿನಲ್ಲು, ತಮ್ಮ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತೀಯ, ಸ್ವಲ್ಪ ನೀನು ಯು ಕಾಮ್ ಡೌನ್ ಯುವರ್ ಸೆಲ್ಫ್ ಅಂತ ಹೇಳ್ತಾನೆ. ನೀನು ಕಂಟ್ರೋಲ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ಆಗ ಫಂಡ ಹೇಳ್ತಾನೆ, ಅಣ್ಣ ನಾನು ಕಂಟ್ರೋಲ್ ಆಗಿರ್ತೀನಿ, ನಿನ್ನ ಮಾತು ಕೇಳಿ ಕೂಲ್ ಆಗಿರ್ತೀನಿ, ಆದರೆ ಎಲ್ಲಿಯವರೆಗೂ ಅಂದರೆ ನಮ್ಮ ತಂಗಿಯನ್ನ ಮದುವೆಯಾದ ಅವನು ಸಿಕ್ಕುವವರೆಗೆ ಮಾತ್ರ. ಅವನು ಸಿಕ್ಕ ಮೇಲೆ ನಾನು ಏನಾಗ್ತೀನೋ ನನಗೆ ಗೊತ್ತಾಗಲ್ಲ ಅಂತ ಹೇಳ್ತಾನೆ. ಇಲ್ಲಿಗೆ ಆಕ್ಟ್ 2 ಮುಗೀತು. ಇನ್ನು ಆಕ್ಟ್ 3 ಇದೊಂದು ಆದ್ಮೇಲೆ ಒಂದು 2 ವರ್ಷ ಗ್ಯಾಪ್ ತಗೊಳುತ್ತೆ. 2 ವರ್ಷ ಹುಡುಕಾಡ್ತಾ ಇರ್ತಾರೆ ಯಾರು ಅಂತ. 2 ವರ್ಷ ಆದ್ಮೇಲೆ ನಮ್ಮ ಫರ್ಡಿನಾಂಡ್ ತನ್ನ ತಂಗಿ ಡಚಸ್ನ ಪರೀಕ್ಷೆ ಮಾಡ್ಬೇಕು. ಯಾವ ರೀತಿ ಪರೀಕ್ಷೆ ಮಾಡ್ತಾನೆ, ಈಗ ಯಾರು ತಿಳ್ಕೋಬೇಕು. ಅದಕ್ಕೆ ಒಂದ್ ಏನ್ ಮಾಡ್ತಾನಂದ್ರೆ, ಒಂದ್ಸಲ ಹೋಗಿ ನೋಡು, ನೀನು ಮರುವಿವಾಹ ಆಗೋದಾದ್ರೆ ಕೌಂಟ್ ಮ್ಯಾಲಟೆಸ್ಟ್ ಅನ್ನುವಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ನೀನು ಮದುವೆ ಆದ್ರೆ ನಾವು ಒಪ್ಕೊಳ್ತೀರಿ. ಅಂದ್ರೆ ಇವರಿಗೆ ಮರುವಿವಾಹ ಇಷ್ಟನೇ ಇಲ್ಲ, ಯಾಕಂದ್ರೆ ಅವಳ ಆಸ್ತಿಯನ್ನ ಹೊಡಿಬೇಕಲ್ವಾ, ಆ ರೀತಿಯ ಅಣ್ಣಂದ್ರೆ ಇವರು. ಆದ್ರೆ ನಾಟಕ ಯಾಕೆ ಹಿಂಗ್ ಮಾಡ್ತಂದ್ರೆ, ಹಿಂಗ್ ಹೇಳಿದಾಗ ಆದ್ರೂ ಇವಳು ನಮ್ಮ ಅವಳ ಒಂದು ಮನಸ್ಸಲ್ಲಿ ಹೇಳ್ಬೋದು, ಅವ್ನು ಯಾರು ಇವಳನ್ನ ಮದುವೆ ಆಗಿರೋದು ನಮ್ಗೆ ಗೊತ್ತಾಗುತ್ತೆ ಅಂತ ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ಆಗ ಡಚಸ್ ಈಗಾಗಲೇ ಆಂಟೋನಿಯನ್ ಮದುವೆ ಆಗಿದ್ರಿಂದ, ಅಣ್ಣ ನನಗೆ ರೀಮ್ಯಾರೇಜ್ ಆಗೋದು ಇಷ್ಟ ಇಲ್ಲ ಅಂತ ಹೇಳ್ತಾನೆ ಹೊರತು ಯಾರನ್ನ ಮದುವೆ ಆಗಿದ್ದೀನಿ ಅಂತ ಹೇಳಲ್ಲ. ಈಗ ಫರ್ಡಿನಾಂಡ್ಗೆ ಕೋಪ ಬಂದು ಏನಪ್ಪ ಮಾಡ್ತಾನೆ ಅಂತಂದ್ರೆ, ಒಂದು ಬಸವಣ್ಣನಿಂದ ಡಚಸ್ನ ರೂಮ್ನ ಕೀಯನ್ನ ತಗೊಂಡು ಅವಳು ಒಳಗಡೆ ಇರ್ಬೇಕಾದ್ರೆ ಕೀ ಓಪನ್ ಮಾಡಿ ಒಳಗಡೆ ಹೋಗ್ತಾನೆ
ಫರ್ಡಿನಾಂಡು ತನ್ನ ತಂಗಿ ಡಚಸ್ ಒಳಗಡೆ ಹೋಗ್ತಾನೆ. ಹೋಗ್ಬಿಟ್ಟು ಏನ್ ಮಾಡ್ತಾರೆ ಗೊತ್ತಾ, ತಂಗಿ ಕೈಲಿ ಒಂದು ಚಾಕು ಕೊಡ್ತಾನೆ, ಟೇಕ್ ದಿಸ್ ನೈಫ್. ಅವ್ಳು ಕೇಳ್ತಾಳೆ, ವೈ, ಯಾಕೆ? ಯು ಹ್ಯಾವ್ ಟು ಕಿಲ್ ಯುವರ್ ಸೆಲ್ಫ್, ನೀನು ನಿನ್ನನ್ನು ನೀನೇ ಸಾಯಿಸ್ಕೋಬೇಕು. ಯಾಕೆ ಯಾಕೆ ಅಂದಾಗ ಅವನು ಹೇಳ್ತಾನೆ, ನೀನು ನಮ್ಮ ಮಾತನ್ನ ವಿರೋಧಿಸಿ ನಮ್ಮ ರಾಯಲ್ ಬ್ಲಡ್ಗೆ ಕಳಂಕವನ್ನು ತಂದು ನೀನು ಯಾರನ್ನು ಮದುವೆ ಆಗಿದ್ದೀಯಾ, ಓಕೆ, ಒಂದು ಮಗುಗೆ ಜನ್ಮಾಸ ಕೊಟ್ಟಿದ್ಯಾ, ಅದಕ್ಕೆ ನೀನು ಬದುಕಲಿಕ್ಕೆ ಅರ್ಹತೆ ಇಲ್ಲ. ಇನ್ನು ಮೇಲೆ ನೀನು ಸಾಯಲೇಬೇಕು, ನೀನು ಸಾಯ್ಬೇಕು. ಜೊತೆಗೆ ನಿನ್ನ ಮದುವೆ ಆಗಿರುವಂತ ವ್ಯಕ್ತಿ ಯಾವನು, ಅವನು ಸಿಕ್ಕರೆ ನಾನೇ ಅವನನ್ನ ಕೊಲ್ತೀನಿ ಅನ್ನುವಂತ ಒಂದು ಧಮಕಿ ಹಾಕಿ ರೂಮಿಂದ ಆಚೆ ಬರ್ತಾರೆ. ಹಾಗೆ ಸ್ವಲ್ಪ ಡಚಸ್ಗೆ ಭಯ ಆಗುತ್ತೆ. ಡಚಸ್ಗೆ ನಾಟಕದಲ್ಲಿ ಅವಳ ಪ್ರಾಣದ ಬಗ್ಗೆ ಅವಳು ಡೋಂಟ್ ಕೇರ್, ಆದರೆ ಗಂಡ ಆಂಟೋನಿಯೋ ಏನ್ ಮಾಡ್ಬಿಡ್ತಾರೋ ಅನ್ನುವಂತ ಒಂದು ಭಯ ಇರುತ್ತಲ್ಲ. ಹಾಗ ಅವಳು ಏನ್ ಮಾಡ್ತಾಳೆ, ಆಂಟೋನಿಯಾಗೆ ಸೀಕ್ರೆಟ್ ಕರೆದು ಹೇಳ್ತಾಳೆ, ನೋಡು, ನೀನು ಹ್ಯಾಂಕೋನ ಅನ್ನುವಂತ ಸ್ಥಳಕ್ಕೆ ಹೊರಟೋಗು. ನೀನು ಹೊರಟೋದ್ಮೇಲೆ ನೀನು ನಮ್ಮ ಆಸ್ಥಾನದಲ್ಲಿ ಪ್ಯಾಲೇಸ್ ಅಲ್ಲಿ ತುಂಬಾ ದುಡ್ಡನ್ನ ಹಣದ ಒಂದು ಅವ್ಯವಹಾರ ಮಾಡಿದ್ಯಾ, ಅದನ್ನ ನನಗೆ ಗೊತ್ತಾಗಿದ್ದಕ್ಕೆ ಅವನು ಪಲಾಯನ ಮಾಡಿದಂತ ಸುದ್ದಿಯನ್ನು ಹಬ್ಬಿಸ್ತೀನಿ, ಹೊರಟೋಗು ಅಂತಾನೆ. ಇದನ್ನ ಕೇಳಿದಂತ ಆಂಟೋನಿಯೋ ಹೆಂಡತಿಯ ಮಾತನ್ನ ಕೇಳಿ ಆಂಕೋನ ಪ್ಲೇಸ್ಗೆ ಹೊರಟೋಗ್ತಾನೆ. ಈ ವಿಷಯವನ್ನ ಈಗ ಏನ್ ಮಾಡ್ತಾರೆ ಇವಳು, ನಮ್ಮ ಡಚಸ್ಸು ಆಸ್ಥಾನದಲ್ಲಿದ್ದಂತ ಆಂಟೋನಿಯೋ ಸ್ಟಿವಾರ್ಡ್ ಸರಿ ಇಲ್ಲ, ಅವನು ತುಂಬಾ ಕರಪ್ಟಿವ್, ತುಂಬಾ ದುಡ್ಡನ್ನ ತಿಂದಾಕ್ಬಿಟ್ಟಿದ್ದಾನೆ, ಸೊ ಅದಕ್ಕೆ ನಾನು ಅವನನ್ನ ಕೆಲಸದಿಂದ ತೆಗೆದು ಆಚೆ ಹಾಕಿದ್ದೀನಿ ಅನ್ನುವಂತ ಒಂದು ಮಾತನ್ನ ಎಲ್ಲ ಕಡೆ ಎಬ್ಬಿಸ್ತಾಳೆ. ಇದೇ ಮಾತನ್ನ ಬಸವಣ್ಣನ ಹತ್ರನೂ ಹೇಳ್ತಾಳೆ. ಆದ್ರೆ ಬಸವಣ್ಣನಿಗೆ ಆಂಟೋನಿಯೋ ಬಗ್ಗೆ ಆ ರೀತಿ ಅನ್ಸೋದಿಲ್ಲ ಬಂಧುಗಳೇ. ಬಸವಣ್ಣ ಅವ್ನು ಹೇಳ್ತಾನೆ, ಮೇಡಮ್, ಬಸವಣ್ಣ ಆಂಟೋನಿಯೋ ಆ ರೀತಿ ವ್ಯಕ್ತಿ ಅಲ್ಲ ಮೇಡಮ್, ಅವನು ತುಂಬಾ ಪ್ರಾಮಾಣಿಕನು, ಯಾವುದೇ ಕಾರಣಕ್ಕೂ ದುಡ್ಡನ್ನ ಅವನು ಏನ್ ಹೇಳ್ತಿರೋ ಕರಪ್ಷನ್ ಅಲ್ಲಿ ಇನ್ವಾಲ್ವ್ ಆಗಿರೋದಿಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಿ ಮಾತನ್ನ ಹೇಳಿದಾಗ ಡಚಸ್ಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಗೊತ್ತಲ್ಲ ನಿಮಗೆ, ಯಾವುದೇ ಒಂದು ಹೆಂಗಸಿಗೆ ಅವಳ ಗಂಡನನ್ನ ಯಾರಾದ್ರೂ ಹೋಗ್ಲಿಬಿಟ್ರೆ ಬಹಳ ಖುಷಿ ಆಗ್ಬಿಡುತ್ತೆ. ಇಲ್ಲೂ ಅದೇ ಆಗೋದು, ಡಚಸ್ಗೂ ಬಹಳ ಖುಷಿ ಆಗುತ್ತೆ. ಈ ಖುಷಿಯಲ್ಲಿ ಒಂದು ತಪ್ಪು ಮಾಡ್ತಾಳೆ. ಏನಿರ್ಬೋದು ಅದು? ಏನಪ್ಪಾ ಅಂದ್ರೆ, ನನ್ನ ಗಂಡನ ಬಸವಣ್ಣ ಹೋಗ್ಬಿಟ್ಟಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ, ಬಸವಣ್ಣ ನಿನಗೊಂದು ಸತ್ಯ ಹೇಳ್ತೀನಿ, ನಾನು ಮದುವೆ ಆಗಿರೋದು ಈ ಆಂಟೋನಿಯನೇ. ನೀನ್ ಹೇಳ್ತಾ ಇದೀನಿ, ಹೊಗಳ್ತಾ ಇದೆಯಲ್ಲ, ಈ ಹೊಗಳ್ತಾ ಇರೋ ವ್ಯಕ್ತಿ ನಾನು ಮದುವೆ ಆಗಿದ್ದೀನಿ, ನಮಗೆ 3 ಜನ ಮಕ್ಕಳಿದ್ದಾರೆ ಅನ್ನುವಂಥ ಸತ್ಯವನ್ನ ಹೇಳ್ಬಿಡ್ತಾಳೆ. ಆಗ ಬಸವಣ್ಣ ಏನ್ ಮಾಡ್ತಾನೆ, ಮೇಡಮ್ ನೀವು ಇಲ್ಲಿರೋದ್ ಬೇಡ, ನಿಮ್ ಮಕ್ಕಳನ್ನ ಕರ್ಕೊಂಡು ನೀವು ಆಂಕೋನ ಹೊರಟ್ಬಿಡಿ, ಅಲ್ಲಿ ಲೊರೆಟೋ ಎನ್ನುವಂತ ಒಂದು ದೇವರ ವಿಗ್ರಹ ಇದೆ, ಅದನ್ನ ನೋಡಕ್ ಹೋಗ್ತಾ ಇದ್ದೀನಿ ಅಂತ ಸುಳ್ಳೇನೆ ನೀವು ಇಲ್ಲಿಂದ ಹೊರಟ್ಬಿಡಿ ಅಂತಾನೆ. ಪಾಪ ನಮ್ಮ ಡಚಸ್ಸು ಇವನ ಮಾತನ್ನ ಕೇಳ್ಬಿಟ್ಟು ನಂಬಿಟ್ಟು ಮಕ್ಕಳನ್ನ ಕರ್ಕೊಂಡು ಲೊರೆಟೋ ದೇವರ ಹತ್ರ ಹೋಗ್ತಾಳೆ. ಅಲ್ಲಿ ಆಂಟೋನಿಯೋ ಇರ್ತಾನೆ. ಸೊ ಎಲ್ಲರೂ ಒಂದು ಕಡೆ ಸೇರ್ತಾರೆ. ಈ ಕಡೆ ನಮ್ಮ ಬಸವಣ್ಣ ಏನ್ ಮಾಡ್ತಾರೆ, ದುಡ್ಡ ಆಸೆಗಾಗಿ ಬಂದ್ಬಿಟ್ಟು ಫರ್ಡಿನಾಂಡ್ ಮತ್ತು ಇವರಿಗೆ ಯಾರು ಕಾರ್ಡಿನಲ್ಗೆ ಹೇಳ್ಬಿಡ್ತಾರೆ ಬಂದ್ಬಿಟ್ಟು, ಈ ರೀತಿ ಇವರೆಲ್ಲ ಅಲ್ಲಿ ಹೋಗಿದ್ದಾರೆ ಅಂತ. ಆಗ ಅಲ್ಲಿ ಕಾರ್ಡಿನಲ್ ಧರ್ಮಗುರು ಆಗಿದಂತ ಇವನು ಮಿಲಿಟರಿ ಕಮಾಂಡರ್ ಆಗಿ, ಅಂದ್ರೆ ಆತರ ಕನ್ವರ್ಟ್ ಆಗಿ ಅವನು ಒಂದು ಮೈಮ್ನ ಮುಖಾಂತರ ಅವರೆಲ್ಲರನ್ನು ಏನ್ ಮಾಡ್ತಾನೆ, ಈ ಆಂಕೋನ ನಗರದಿಂದ ಬ್ಯಾನಿಶ್ಮೆಂಟ್ ಮಾಡ್ತಾನೆ, ಬಹಿಷ್ಕಾರ ಆಗ್ತಾನೆ. ಆಗ ಡೇಂಜರ್ ಗೊತ್ತಾಗ್ಬಿಡುತ್ತೆ ಇವಳಿಗೆ, ನಮ್ಮ ಡಚಸ್ಗೆ. ಇಲ್ಲೇ ಇದ್ರೆ ಇವ್ರು ನಮ್ಮನ್ನೆಲ್ಲ ಕೊಂದು ಬಿಡ್ತಾರೆ, ನಮ್ಮ ಇಬ್ಬರು ಅಣ್ಣಂದ್ರು ಕೊಂದು ಬಿಡ್ತಾರೆ ಅಂದ್ಬಿಟ್ಟು ಗಂಡನನ್ನ ಕರೆದು ಒಂದು ಮಾತು ಹೇಳ್ತಾಳೆ, ಆಂಟೋನಿಯೋ, ಲೆಟ್ಸ್ ನಾಟ್ ಹ್ಯಾವ್ ಆಲ್ ಅವರ್ ಎಗ್ಸ್ ಇನ್ ಒನ್ ಬ್ಯಾಸ್ಕೆಟ್. ಐ ರಿಪೀಟ್, ಲೆಟ್ಸ್ ನಾಟ್ ಹ್ಯಾವ್ ಆಲ್ ಅವರ್ ಎಗ್ಸ್ ಇನ್ ಒನ್ ಬ್ಯಾಸ್ಕೆಟ್. ಅಂದ್ರೆ ಒಂದೇ ಕಡೆ ಎಲ್ಲಾ ಮಕ್ಕಳನ್ನು ಒಂದೇ ಕಡೆ ಇಡೋದು ಬೇಡ, ಇದು ಡೇಂಜರ್. ಅಕಸ್ಮಾತ್ ಯಾರನ್ನಾದ್ರೂ ನಾವು ಒಂದ್ 2-3 ಕಡೆ ಇದ್ರೆ ಯಾರನ್ನಾದ್ರೂ ಸಾಯಿಸ್ತೇವೆ, ಒಂದಷ್ಟು ಜನ ಉಳ್ಕೊಂತೀವಿ ಅನ್ನೋ ಒಂದು ಆಸೆಯಿಂದ ಏನ್ ಮಾಡ್ತಾಳೆ, ದೊಡ್ಡ ಮಗನೊಂದಿಗೆ ಆಂಟೋನಿಯನ ಮಿಲಾನ್ ನಗರಕ್ಕೆ ಕಳಿಸ್ಬಿಡ್ತಾಳೆ. ದೊಡ್ಡ ಮಗ ಮತ್ತು ಆಂಟೋನಿಯೋ ಇಟಲಿಯ ಮಿಲಾನ್ ನಗರಕ್ಕೆ ಎಸ್ಕೇಪ್ ಆಗ್ಬಿಡ್ತಾರೆ. ಇಷ್ಟೊಳಗಡೆ ಫರ್ಡಿನಾಂಡ್ಗೆ ಈ ಒಂದು ನಮ್ಮ ಬಸವಣ್ಣ ವಿಷಯ ಮುಟ್ಟಿಸ್ಬಿಡ್ತಾನೆ. ಆಗ ಫರ್ಡಿನಾಂಡ್ ಒಂದು ಆರ್ಡರ್ ಮಾಡ್ತಾನೆ, ಬಸವಣ್ಣ ನೀನು ಹೋಗಿ ಈಗ ನಮ್ಮ ಡಚಸ್ಲನ್ನ ಅರೆಸ್ಟ್ ಮಾಡಿ ಇಲ್ಲಿ ಕರ್ಕೊಂಡ್ಬರ್ಬೇಕು. ಬಸವಣ್ಣ ಮಾರು ವೇಷದಲ್ಲಿ ಡಿಸ್ಗೈಸ್ ಮಾಡ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಆಲ್ರೆಡಿ ಇವನು ಒಂಥರ ಒಳ್ಳೆ ಉತ್ತರ ಹೇಳಿ ಅದನ್ನ ಮಾಹಿತಲ್ಲ, ಅದಕ್ಕೆ ಮಾರು ವೇಷದಲ್ಲಿ ಹೋಗಿ ಯಾರದು ಡಚಸ್ನ ಮತ್ತು ಅವಳ 3 ಜನ ಮಕ್ಕಳನ್ನ ಅರೆಸ್ಟ್ ಮಾಡಿ
ಮಾಲ್ಪಿಯ ಕರೆತಂದು ಗೃಹ ಬಂಧನ, ನಾವು ಹೌಸ್ ಅರೆಸ್ಟ್ ಅಂತ ಹೇಳ್ತಿರಲ್ಲ, ಸೊ ಅಲ್ಲಿ ಇಟ್ಬಿಡ್ತಾರೆ. ಇಲ್ಲಿಗೆ ಆಕ್ಟ್ 3 ಮುಗೀತು. ಇನ್ನು ಆಕ್ಟ್ 4 ಎರಡು ಕಾರಣದಿಂದ ತುಂಬಾ ಇಷ್ಟ ಆಗುತ್ತೆ ಓದುಗರಿಗೆ, ಮತ್ತೆ ಬಹಳ ಮುಖ್ಯವಾದ್ದು. ಯಾಕಪ್ಪ ಅಂದ್ರೆ ಇಲ್ಲಿ ಆಕ್ಟ್ 4 ಅಲ್ಲಿ ಕಲ್ಲು ಕರಗುವ ಸಮಯ. ಏನು ಕಲ್ಲು ಕರಗುವ ಸಮಯ ಅಂದ್ರೆ ಏನಪ್ಪಾ ಅಂದ್ರೆ ಬಸೋಲ ನಿಜವಾಗ್ಲೂ ಒಳ್ಳೆಯದಾಗ್ತದೆ. ಎರಡನೇದು, ಈ ಆಕ್ಟ್ 4 ಅಲ್ಲಿ ನಾವೊಬ್ಬ ನಮ್ಮ ಕಥಾನಾಯಕಿನ ಕಳ್ಕೊಂಡು ಹೋಗ್ತೀವಿ. ಅದಕ್ಕೆ ಈ ಕಾರಣದಿಂದ ನಾವು ಆಕ್ಟ್ 4 ಬಹಳ ಇಂಪಾರ್ಟೆಂಟ್ ಬಂಧುಗಳೇ. ಏನಾಗುತ್ತೆ, ಸೊ ಇಲ್ಲಿಗೆ ಜೈಲಿಗೆ ಕರ್ಕೊಂಡ್ ಬರ್ತಾರಲ್ಲ ಆಕ್ಟ್ 4ರಲ್ಲಿ, ಈ ಜೈಲಿಗೆ ಬಂದಂತ ಡಚ್ಚಸ್ಸು ನಮ್ಮ ಯಾರು ಹೇಳ್ತೀವಿ ನಾವು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಥವಾ ಕಿತ್ತೂರಿ ರಾಣಿ ಚೆನ್ನಮ್ಮ ಅಥವಾ ಅಬ್ಬಕ್ಕ ದೇವಿ, ಇವರು ಅರೆಸ್ಟ್ ಆದಾಗ ಹೇಗೆ ಒಂದು ಭಯ ಪಡದೆ ಬಹಳ ಧೈರ್ಯವಾಗಿ ಫೇಸ್ ಮಾಡಿದ್ರಲ್ಲ, ಆ ರೀತಿ ಇವಳು ಬಹಳ ಧೈರ್ಯ. ಈ ಇನ್ಫಾರ್ಮೇಶನ್ ಅನ್ನ ಬಸವನಿಂದ ಫರ್ಡಿನ್ಯಾಂಡ್ ತಗೊಂತಾ ಇರ್ತಾನೆ. ಹೆಂಗಿದಾಳ ಅವಳು, ಏನಾದ್ರು ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗಿದೆಯಾ ಅಂತ. ಒಂದಿನ ಅಲ್ಲಿಗೆ ಬಂದಂತ ಫರ್ಡಿನ್ಯಾಂಡ್ ತನ್ನ ತಂಗಿಯನ್ನ ಬೈದ್ಬಿಟ್ಟು, ನಾನು ನಿನ್ನ ಜನ್ಮದಲ್ಲಿ ನಿನ್ ಮುಖ ನೋಡಲ್ಲ ಅಂತ ಹೊರಟೋಗ್ತಾನೆ. ಆದ್ರೂ ಇನ್ಫಾರ್ಮೇಶನ್ ತಗೊಂತಾ ಇರ್ತಾನೆ. ತಗೊಂಡು ಏನ್ ಮಾಡ್ತಾನಪ್ಪ ಅಂತಂದ್ರೆ, ಅವಳ ಹತ್ರ ಇನ್ಫಾರ್ಮೇಶನ್ ತಗೊಂಡು, ಬಸವ ಹತ್ರ ಅವಳು ಹೇಗಿದ್ದಾಳೆ, ಅವಳ ಕಾನ್ಫಿಡೆನ್ಸ್ ಲೆವೆಲ್ ಹೇಗಿದೆ, ಭಯ ಪಡ್ತಾ ಇದ್ದಾಳ, ಏನಾದ್ರು ಹೇಳ್ತಾ ಇದ್ದಾಳ ಅನ್ನುವಂತ ಇನ್ಫಾರ್ಮೇಶನ್ ತಗೊಂತಾರೆ. ಬಸವ ಹೇಳ್ತಾನೆ, ಅವಳು ಯಾವುದೇ ಭಯ ಇಲ್ಲ, ಬಹಳ ಕಾನ್ಫಿಡೆಂಟ್ ಆಗಿ ಬಹಳ ಧೈರ್ಯವಾಗಿ ಇದ್ದಾಳೆ ಅನ್ನುವಂತ ಮಾತನ್ನ ಹೇಳಿದಾಗ ಫರ್ಡಿನ್ಯಾಂಡ್ಗೆ ಬಹಳ ಕೋಪ ಬರುತ್ತೆ. ಇಷ್ಟೆಲ್ಲ ಟಾರ್ಚರ್ ಕೊಟ್ಟರು ಇವಳು ಏನೋ ಭಯ ಪಡ್ತಾ ಇಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾನೆ, ಒಂದಷ್ಟು ಐಡಿಯಾಸ್ ಉಪಯೋಗಿಸ್ತಾನೆ. ಏನಪ್ಪಾ ಅಂದ್ರೆ ಅವನು ರಾತ್ರಿ ಕತ್ಲಲ್ಲಿ ಬರೋದು, ಕತ್ತಲ್ ಬಂದ್ಬಿಟ್ಟು ಟಾರ್ಚರ್ ಕೊಡೋದು. ಹೇಗೆ ಅಂದ್ರೆ ಅವಳ ಮಕ್ಕಳನ್ನ ಬಾಸ್ಟರ್ಸ್ ಅಂತ ಕರೀತಾನೆ. ಬಾಸ್ಟರ್ಸ್ ಅಂದ್ರೆ ನಿಮ್ಗೆಲ್ಲ ಮೀನಿಂಗ್ ಗೊತ್ತಿದೆ. ಬಾಸ್ಟರ್ಸ್ ಅಂತ ಕರೆಯೋದು, ಯಾವುದೋ ಒಂದು ಸತ್ತ ವ್ಯಕ್ತಿಯ ಒಂದು ಕೈಯನ್ನ ಕಟ್ ಮಾಡ್ಕೊಬಂದು ಅದನ್ನ ಡಚ್ಚಸ್ಲ್ ಕೈ ಕೊಟ್ಬಿಡೋದು, ಈ ತರ ಕೊಟ್ಬಿಡೋದು. ಆ ಕೊಟ್ಬಿಟ್ಟಾಗ ಕೋಲ್ಡ್ ಅಲ್ಲಿ ಇರುತ್ತಲ್ಲ, ಅವಳು ಇದ್ರೆ ಆಲ್ಟೋರಿಯಾ ನಿನ್ನ ಗಂಡನಾಗೋದು ಕೈ, ಅವ್ನು ಸತ್ತೋಗಿದ್ದಾನೆ ಅಂತ ಭಯ ಇಡಿಸೋದು. ಇದ್ರ ಜೊತೆಗೆ ಒಂದು ಮೇಣದ ಒಂದು ವ್ಯಾಕ್ಸ್ ಅಲ್ಲಿ ಪ್ರತಿಕೃತಿಗಳನ್ನ, ಅಂದ್ರೆ ಗಂಡನ ಮತ್ತು ಮಕ್ಕಳನ್ನ ಮಾಡಿ ತಂದಿಟ್ಬಿಟ್ಟು, ನೋಡಿ ಇವೆಲ್ಲ ಸತ್ತೋಗಿದ್ದಾರೆ ಅನ್ನುವಂಥದ್ದು. ಇನ್ನೂ ಯಾವ ಲೆವೆಲ್ಗೆ ಹೋಗ್ತಾರೆ, ಯಾವಕ್ಕೂ ಜಗದೇ ಇದ್ದಾಗ ಇವನು ಫರ್ಡಿನ್ಯಾಂಡ್ಗೆ ಒಂಥರ ಏನು ಅವಳು ಇಷ್ಟು ಗಟ್ಟಿ ಇದ್ದಾಳಲ್ಲ ಅಂತ ಹೇಳ್ತಾನೆ. ಹಾಗೆ ಸ್ವಲ್ಪ ಇವೆಲ್ಲ ನೋಡ್ತಾ ಇದ್ದಂತ ಬಸವಣ್ಣನಿಗೆ ಮನಸ್ಸು ಕರಗುತ್ತೆ. ನಾವಾಗಲೇ ಹೇಳಿದ್ದೆ ಕಲ್ಲು ಕರಗುವ ಸಮಯ ಅಂತ. ಮನಸ್ಸು ತುಂಬಾ ಕರಗುತ್ತೆ ಬಂಧುಗಳೇ. ಹಾಗೆ ಅವನು ಹೇಳ್ತಾನೆ, ನೋಡು ಫರ್ಡಿನ್ಯಾಂಡ್, ನೀನು ನಿನ್ ತಂಗಿ ಮೇಲೆ ಸ್ವಲ್ಪನಾದ್ರೂ ಮರ್ಸಿ ತೋರಿಸ್ಬೇಕು. ನಾವು ಕ್ವಾಲಿಟಿ ಆಫ್ ಮರ್ಸಿ ಅಂತ ಹೇಳ್ತಿರಲ್ಲ, ಅಂದ್ರೆ ವಿಲಿಯಂ ಶೇಕ್ಸ್ಪಿಯರ್ ದ ಮರ್ಚೆಂಟ್ ಆಫ್ ವೆನಿಸ್ ಅಲ್ಲಿ ಪೋರ್ಷಿಯಾ ಶೈಲಾಕ್ ನನ್ನ ಆಂಟೋನಿಯ ಮೇಲೆ ಕರುಣೆಯನ್ನು ತೋರಿಸ್ಬೇಕು ನೀನು ಅಂತ ಕೇಳ್ತಾರಲ್ಲ, ಅದೇ ರೀತಿ ಇಲ್ಲಿ ಬಸವನ ಫರ್ಡಿನ್ಯಾಂಡ್ಗೆ ನಿನ್ನ ತಂಗಿ ಮೇಲೆ ಕರುಣೆ ತೋರ್ಸು ಅಂತ ಹೇಳಿದಾಗ ಫರ್ಡಿನ್ಯಾಂಡ್ ಒಪ್ಪಲ್ಲ. ಇನ್ನೂ ಟಾರ್ಚರ್ ಅನ್ನ ಮುಂದುವರಿಸಿ ಅವನ್ ಏನ್ ಮಾಡ್ತಾನೆ, ಯಾವ ಲೆವೆಲ್ಗೆ ಹೋಗ್ತಾನೆ ಅಂತಂದ್ರೆ, ಇವಳು ರಾತ್ರಿ ನಿದ್ದೆ ಮಾಡಬಾರ್ದು, ಇವಳು ರಾತ್ರಿ ನಿದ್ದೆ ಕೆಡಿಸ್ಬೇಕು, ಇವಳನ್ನ ವೀಕ್ ಮಾಡ್ಬೇಕು ಅನ್ನುವಂತ ಒಂದು ಮನಸ್ಸನ್ನ ಇಟ್ಕೊಂಡು ರಾತ್ರಿ ಹುಚ್ಚಾಸ್ಪತ್ರೆಯಿಂದ ಹುಚ್ಚರನ್ನ ಕರ್ಸ್ಬಿಟ್ಟು ಅವಳ ರೂಮ್ ಸುತ್ತಮುತ್ತ ಏನ್ ಮಾಡ್ತಾನೆ, ಕಿರ್ಚಾಡಿಸ್ತಾನೆ. ಹುಚ್ಚ ಬಂದ್ಬಿಟ್ಟು ಒಬ್ಬ ಡಾಕ್ಟ್ರು ಹುಚ್ಚ ಆಗಿದ್ದಂತ ಡಾಕ್ಟ್ರು ಏನಾರ ಬರ್ತಾರೆ. ಬಂದ್ಬಿಟ್ಟು ಎಲ್ಲ ಅವರು ತುಂಬಾ ಹಾವು ಅಂತ ಎಲ್ಲ ಗಲಾಟೆ ಮಾಡ್ತಾರೆ. ಇವಳಿಗೆ ಏನೂ ಆಗಲ್ಲ. ಸೊ ಈಗ ಏನಾಗುತ್ತೆ, ಆಗ ಬಸವನ ಹೋಗ್ತಾನ ದಿವಸ ಮಾರು ವೇಷದಲ್ಲಿ ಇರ್ತಾನ ಅವನು. ಬಸವನ ಹೋಗ್ಬಿಟ್ಟು, ನೋಡು ಇನ್ನೊಂದೆಲ್ಲ ಕಲ್ಕೊಂಡೆ ಈಗ ಅವ್ಳು ಅನ್ಕೊಂಡಿರೋದು ಆಂಟೋನಿಯ ಮತ್ತು ಮಕ್ಕಳು ಸತ್ತೋಗಿದ್ದಾರೆ ಅಂತ. ಇದೊಂದು ಡ್ರಾಮ್ಯಾಟಿಕ್ ಆಗಿರೋನಿ, ಇಲ್ಲಿ ಸತ್ತಿರಲ್ಲ ಅವರು. ನಮಗ್ ಗೊತ್ತು, ಪ್ರೇಕ್ಷಕರಾಗಿ ನಮಗ್ ಗೊತ್ತು ಅವ್ರು ಸತ್ತಿಲ್ಲ ಅಂತ, ಆದ್ರೆ ಅವಳಿಗೆ ಗೊತ್ತಿಲ್ಲ ಸತ್ತೋಗಿದ್ದಾರೆ ಅನ್ಕೊಂಡಿದ್ದಾರೆ. ಡ್ಯೂಕ್ ನಮ್ ಹೊರಟೋಗಿದೆ, ಡಚಸ್ ಆಫ್ ಮಾಲ್ಪಿ ಅದು ಹೊರಟೋಯ್ತು. ರಾತ್ರಿ ಹೊತ್ತು ನಿದ್ದೆ ಇಲ್ಲ, ನೋಡೋದಕ್ಕೆ ತುಂಬಾ ವೀಕ್ ಆಗ್ಬಿಟ್ಟಿದ್ಯಾ, ಹೇಗ್ ಅನಿಸ್ತಾ ಇದೆ ಈಗ ನಿನಗೆ ಅಂತ ಕೇಳಿದಾಗ, ನಾವಾಗಿದ್ರೆ ಅಯ್ಯೋ ತುಂಬಾ ಕಷ್ಟ ಅನಿಸ್ತಾ ಇದೆ, ಐ ವಾಂಟ್ ಟು ಡೈ ಅಥವಾ ಏನೇನೋ ಹೇಳ್ಬಿಡಿದ್ರಿ. ಅವಳು ಮಾತು ಹೇಳ್ತಾಳೆ, ಇಡೀ ನಾಟಕದಲ್ಲಿ 6 ಪದಗಳ ಒಂದು ಬ್ಲಾಕ್ ಬಸ್ಟರ್ ಡೈಲಾಗ್ ಇದೆ. ಏನಪ್ಪಾ ಅಂದ್ರೆ, ಐ ಆಮ್ ಡಚಸ್ ಆಫ್ ಮಾಲ್ಪಿ ಸ್ಟಿಲ್, ಐ ಡೋಂಟ್ ನೋ ಹೂ ಯು ಆರ್, ನೀವ್ ಯಾರೋ ಗೊತ್ತಿಲ್ಲ ನನಗೆ, ಹೇಳ್ತಾ ಇದ್ದೀನಿ ಐ ಆಮ್ ಡಚಸ್ ಆಫ್ ಮಾಲ್ಪಿ ಸ್ಟಿಲ್. ಈ ಸಾಲು ಬಹಳ ಬ್ಲಾಕ್ ಬಸ್ಟರ್ ಅಂತ ಹೇಳ್ತೀನಿ ಬಂಧುಗಳೇ. ಯಾಕೆ ಗೊತ್ತಾ, ಇವತ್ತು ನಾವೆಲ್ಲ ನೋಡ್ತಾ ಇದ್ದೀರಿ, ಒಂದು ಇವತ್ತಿನ ಮಕ್ಕಳನ್ನ ನೋಡಿ, ಸುಮ್ಮನೆ ಹಾಗೆ ಗಮನಿಸಿ ಮಕ್ಕಳನ್ನ.
ಹೈಸ್ಕೂಲ್ ಅಥವಾ ಪ್ರೈಮರಿಗೆ ಮಕ್ಕಳು ಬಹಳ ಬಹಳ ಧೈರ್ಯ ಕಳ್ಕೊಂಡ್ಬಿಡ್ತಾರೆ ಮಕ್ಕಳು ಇವತ್ತು. ಈ ಈ ಕಾಲೇಜ್ ಮಕ್ಳಂತೂ ನೋಡಿದ್ರು ಯಾವ್ದೋ ಹುಡುಗ ಅಥವಾ ಹುಡುಗಿ ಕೈ ಕೊಟ್ಲು ಅನ್ನುವಂತ ಒಂದು ಸಿಲ್ಲಿ ರೀಸನ್ಗೆ, ಅಥವಾ ಯಾವ್ದೋ SLC ಫೇಲ್ ಆಗ್ಬಿಟ್ಟೆ, PUC ಫೇಲ್ ಆಗ್ಬಿಟ್ಟೆ, ಅಥವಾ ಇನ್ನೇನೋ ನಮ್ಮ ಅಪ್ಪ ಅಮ್ಮ ಬೈದ್ಬಿಟ್ರು ಅಂತ ಎಷ್ಟೋ ಜನ ಮಕ್ಕಳು ಸೂಸೈಡ್ ಮಾಡ್ಕೊಂತಾರೆ. ಯಾಕೆ ಈ ತರ? ಯಾಕೆಂದ್ರೆ ನಾವೆಲ್ಲರೂ ಇವತ್ತು ನಮ್ಮ ಮಕ್ಕಳು ಸೈನ್ಸ್ ಓದ್ಬೇಕು ಮತ್ತೆ ಮ್ಯಾಥ್ಸ್ ಓದ್ಬೇಕು. ಯಾಕೆ ಅಂದ್ರೆ IIT ಹೋಗ್ಬೇಕು, ಏಮ್ಸ್ ಹೋಗ್ಬೇಕು, ಮೆಡಿಕಲ್ ಮಾಡ್ಬೇಕು. ಮನುಷ್ಯರಾಗೋದ್ ಬೇಕಾಗಿಲ್ಲ, ಮನುಷ್ಯರು ಮಾಡ್ಬೇಕು. ಓದ್ಲಿ, ಸೈನ್ಸ್ ಮ್ಯಾಥ್ಸ್ ಓದ್ಲಿ, ಆದ್ರೆ ಇದೆಯಲ್ಲ ಈ ಸಾಲು, ಐ ಆಮ್ ಡಚಸ್ ಆಫ್ ಮಾಲ್ಪಿ ಸ್ಟಿಲ್ ಅನ್ನುವಂತ ಆ ಒಂದು ಬ್ಯೂಟಿಫುಲ್ ಲೈನ್ ಅನ್ನ ನಮ್ಮ ಮಕ್ಕಳಿಗೆ ನಾವು ಪದೇ ಪದೇ ಹೇಳ್ಬೇಕು. ಈ ರೀತಿ ಪದೇ ಪದೇ ನಾವು ಹೇಳ್ತಾ ಹೋದ್ರೆ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಬೆಳೆಯುತ್ತೆ, ಬದುಕಬೇಕು ಅನ್ನೋ ಆಸೆ ಬರುತ್ತೆ. ಇದು ಯಾವುದೋ ಸಿಲ್ಲಿ ರೀಸನ್, ಈ ಲವ್ ಅಥವಾ ಇದು ಫೇಲ್ ಆಗೋದು ಇವೆಲ್ಲ ಇದೆಯಲ್ಲ, ಇವೆಲ್ಲ ಸಿಲ್ಲಿ ಅನ್ಸುತ್ತೆ ಜೀವನದಲ್ಲಿ, ಇವೆಲ್ಲವೂ ಕ್ಷಣಿಕ ಅನ್ಸುತ್ತೆ. ಈ ಒಂದು ಧೈರ್ಯವನ್ನು ತುಂಬುವ ಕೆಲಸ ನಮ್ಮ ಲಿಟ್ರೇಚರ್ ಮಾಡುತ್ತೆ. ದಯವಿಟ್ಟು ತಾವೆಲ್ಲರೂ ಸಾಹಿತ್ಯ ಆಸಕ್ತಿ ಇದ್ದರೆ ಈ ಒಂದು ಮಕ್ಕಳಿಗೆ, ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಫಸ್ಟ್ ನಾವು ಲಿಟ್ರೇಚರ್ನ ಓದಿಸ್ಬೇಕು. ಸ್ಕೂಲ್ ಕರಿಕ್ಯುಲಮ್ ಲಿಟ್ರೇಚರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಮನೆಯಲ್ಲಿ ನಮ್ಮದೇ ಆದ ಒಂದು ಲೈಬ್ರರಿ ಮಾಡಿ ಮಕ್ಕಳಿಗೆ ಸಾಹಿತ್ಯವನ್ನು ಓದಿಸ್ಬೇಕು. ಅದ್ರ ಜೊತೆಗೆ ಅವರು ಬೇಕಾದಂತ ಅವ್ರು ಇಷ್ಟವಾದಂತ ಕೋರ್ಸ್ಗಳು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅದಕ್ಕೆ ಈ ಒಂದು ಐ ಆಮ್ ಡಚಸ್ ಆಫ್ ಮಾಲ್ಪಿ ಸ್ಟಿಲ್ ಅನ್ನುವಂತ ಒಂದು ಬ್ಲಾಕ್ ಬಸ್ಟರ್ ಒಂದು ಡೈಲಾಗ್ ನೆನೆಸ್ಕೊಂಡ್ರೆ ನಮ್ಮ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಒಂದು ರಾಜ್ಕುಮಾರ ಸಿನಿಮಾದಲ್ಲಿ ಒಂದು ಹಾಡು ಬರುತ್ತೆ ಬಂದಲ್ಲೇ, ಏನದು, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ. ಆ ಒಂದು ಹಾಡಲ್ಲಿ ಒಂದು ಸಾಲು ಬರುತ್ತೆ, ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಉರುಳಿ ಹೋಗೋದು. ಅಂದ್ರೆ ಜೀವನದಲ್ಲಿ ನೋಡಿ, ಡಚಸ್ ಆಫ್ ಮಾಲ್ಪಿ ಹೆಂಗಿದ್ದಾಳೆ ಅಂದ್ರೆ ಎಷ್ಟೇ ಹೊಡ್ತಾ ಬರ್ತಾದ್ರೂ ಬೀಳ್ತಾ ಇಲ್ಲ, ನಗ್ತಾನೆ ಇದ್ದಾಳೆ. ಈ ಒಂದು ಕಾನ್ಫಿಡೆನ್ಸ್ ನಮ್ಮ ಇವತ್ತಿನ ಜನರೇಷನ್ ಬರಬೇಕಾಗಿದೆ ಬಂಧುಗಳೇ. ಈ ರೀತಿ ನಮ್ಮ ಬಸವಣ್ಣ ಮತ್ತು ನಮ್ಮ ಯಾರು ಡಚಸ್ ಆಫ್ ಮಾಲ್ಪಿ ಇಬ್ಬರು ಮಾತಾಡ್ಬೇಕಾದ್ರೆ ಅಲ್ಲಿಗೆ ಕೆಲವು ವ್ಯಕ್ತಿಗಳು ಬರ್ತಾರೆ. ಅವ್ರು ಯಾರಪ್ಪ ಅಂದ್ರೆ ಎಕ್ಸಿಕ್ಯೂಷನರ್ಸ್, ಅಂದ್ರೆ ನೇಣಿಗೆ ಏರ್ಸೋಂತವರು ಬರ್ತಾರೆ. ಅರ್ಥ ಆಯ್ತು, ನಮ್ಮ ಡಚಸ್ಗೆ ಅರ್ಥ ಆಯ್ತು, ಇನ್ನು ನಾನು ಜಾಸ್ತಿ ಕಾಲ ಬದುಕೋದಿಲ್ಲ, ಬಂದಿದ್ದಾರೆ ಡಚಸ್ ಅವರು ಎಕ್ಸಿಕ್ಯೂಷನರ್ಸ್ ಅಂತ. ಬಸವಣ್ಣನು ಹೇಳ್ತಾನೆ, ನೋಡು, ನಿನಗಾಗಿ ನಿಮ್ಮ ಅಣ್ಣಂದ್ರು ಇದೇ ಕಳ್ಸಿರಂತ ಇದೇ ಗಿಫ್ಟ್ ಕಳ್ಸಿದ್ದಾರೆ ಅಂತಂದಾಗ ಅವಳು ಹೇಳ್ತಾಳೆ, ಸಾವಿಗೆ ನಾನು ಎದುರುವುದಿಲ್ಲ. ಬೇಸ್ ಚೆನ್ನಾಗಿದೆ, ಸಾವಿಗೆ ನಾನು ಎದುರುವುದಿಲ್ಲ. ನಮ್ಮ ದರಾ ಬೇಂದ್ರೆ ಹೇಳ್ತಾರಲ್ಲ, ಏನದು, ಸಾವಿಗೆ ನಾನು ಎದುರೋದಿಲ್ಲ, ಯಾಕಂದ್ರೆ ಅದು ಬಂದಾಗ ನಾನಿರಲ್ಲ, ನಾನಿದ್ದಾಗ ಅದು ಬರಲ್ಲ ಅಂತ. ನನಗೆ ಧಾರವಾಡ ಭಾಷೆಯಲ್ಲಿ ಹೆಚ್ಚು ಮಾತಾಡ್ಲಿಕ್ಕೆ ಬರೋದಿಲ್ಲ. ಸೊ ಆ ಧಾರವಾಡ ಒಂದು ಸ್ಲ್ಯಾಂಗ್ ಅಲ್ಲಿ ತುಂಬಾ ಚೆನ್ನಾಗಿ ನಮ್ಮ ದರಾ ಬೇಂದ್ರೆ ಅವರು ಹೇಳ್ತಾರೆ. ಆ ರೀತಿ ಇಲ್ಲೂ ಅಷ್ಟೇ, ಅವಳು ಸಾವಿಗೆ ನಾನು ಎದುರೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾಳೆ. ಆಗ ಬಂದಂತ ಎಕ್ಸಿಕ್ಯೂಷನರ್ಸ್ ಅವಳನ್ನ ಫಸ್ಟ್ ಡಚಸ್ಲನ್ನ ಮೊಣಕಾಲೂರಿ ಕೆಳಗಡೆ ಕುಳ್ಳಿಸಿ ಅವಳನ್ನ ಸ್ಟ್ರ್ಯಾಂಗಲ್ ಮಾಡ್ತಾರೆ. ಈ ಸ್ಟ್ರ್ಯಾಂಗಲ್ ಮಾಡಿದಾಗ ಡಚಸ್ಸು ತನ್ನ ಪ್ರಾಣವನ್ನ ಕಳ್ಕೊಂತಾಳೆ. ಇದು ನಿಜವಾಗ್ಲೂ ಕ್ಲೈಮ್ಯಾಕ್ಸ್ ಅಂತ ನಾವು ಹೇಳ್ಬೋದು. ಡಚಸ್ ಏನೋ ಸತ್ಬಿಟ್ಲು, ಮಕ್ಕಳು ಆ ಮಕ್ಕಳನ್ನೂ ಬಿಡೋದಿಲ್ಲ. ಮಕ್ಕಳಾದ್ರೂ ಬಿಡುವಂತ ಬಸವಣ್ಣ ಕೇಳ್ತಾನೆ. ಅವನು ಹೇಳ್ತಾನೆ, ಈ ಮಕ್ಕಳು ಬದುಕೋದಕ್ಕೆ ಅರ್ಹರಲ್ಲ, ಇವೆಲ್ಲ ಬಾಸ್ಟರ್ಡ್ಸ್ ಅಂತ ಹೇಳ್ಬಿಟ್ಟು ಅವರನ್ನು ಸಾಯಿಸ್ಬಿಡ್ತಾರೆ. ಹೋಗ್ಲಿ, ಅವ್ರಿಬ್ಬರು ಹೋಗ್ಲಪ್ಪ. ಕಾರಿಯೋಳ ಏನ್ ಮಾಡಿದ್ಲು? ಕಾರಿಯೋಲನು ಬಿಡೋದಿಲ್ಲ. ಕಾರಿಯೋಳ ಹೆಂಗಂದ್ರೆ ನಮ್ಮ ಡಚಸ್ಗೆ ಆಪೋಸಿಟ್. ಅವಳಿಗೆ ಸಾವಂದ್ರೆ ಭಯ. ಅಯ್ಯೋ ಬಿಟ್ಬಿಡು, ನಾನು ಪ್ರೆಗ್ನೆಂಟ್ ಅಂತ ಸುಳ್ಳೆಲ್ಲ ಹೇಳ್ತಾಳೆ ಪಾಪ. ಅವಳನ್ನು ಬಿಡೋದಿಲ್ಲ, ಅವಳನ್ನು ಸ್ಟ್ರ್ಯಾಂಗಲ್ ಮಾಡ್ಬಿಡ್ತಾರೆ, ಅಂದ್ರೆ ಅವಳನ್ನು ನೇಲ್ಗೇರಿಸ್ಬಿಡ್ತಾರೆ. ಆಗ ಡಚಸ್ಸು ಬಿದ್ದಿರ್ತಾಳೆ ನೆಲದಲ್ಲಿ. ಆಗ ಸ್ವಲ್ಪ ಕಣ್ಣನ್ನ ಬಿಟ್ಟು ಅನ್ಬೇಕಾದಾಗ, ಸಣ್ಣ ಒಂದು ಎಲ್ಲೋ ಪ್ರಾಣ ಇರ್ಬೇಕಾದಾಗ ಬಸವನ ಹತ್ರ ಹೋಗ್ತಾನೆ. ಹತ್ರ ಹೋಗಿ, ಡಚಸ್ ಎದುರಬೇಡ, ನಿನ್ನ ಗಂಡ ಆಂಟೋನಿಯೋ ಮತ್ತು ಮಕ್ಕಳು ಬದುಕಿದ್ದಾರೆ ಎನ್ನುವಂತ ಸತ್ಯವನ್ನ ಹೇಳ್ತಾನೆ. ಇದು ಹೇಗಪ್ಪ ಅಂದ್ರೆ, ಅಟ್ಲೀಸ್ಟ್ ಸಾಯುವಾಗಾದ್ರೂ ಸಂತೋಷವಾಗಿ ಸಾಯಿಲಿ ಅನ್ನುವಂತ ಒಂದು ಇವನ ಮನಸ್ಥಿತಿ ಇದೆಯಲ್ಲ ಬಸವನಂದು. ನೋಡಿ, ನೀವು ನಾಟಕ ನಾನು ಹೇಳುವಂತ ಕಥೆಯನ್ನ ಕೇಳ್ತಾ ಇದ್ದೀರಿ ಅಥವಾ ತಾವೆಲ್ಲ ಓದ್ಕೊಂಡಿದ್ದೀರಿ ತುಂಬಾ ಚೆನ್ನಾಗಿ ನಾಟಕನ. ಇಲ್ಲಿ ಕಟುಕನಾಗಿದ್ದಂತ ಮನುಷ್ಯ ತನ್ನ ಕಲ್ಲು ಹೃದಯವನ್ನ ಕರಗಿಸಿ ಈ ಒಂದು ಸಾಯುವಂತ ಒಬ್ಬ ಹೆಂಗಸಿಗೆ ಹೇಳುವಂತ ಮಾತಿದೆಯಲ್ಲ, ಬಹಳ ಇಷ್ಟ ಆಗ್ತದೆ ಇಲ್ಲಿ ಬಸವನ ಈ ಒಂದು ಪಾಯಿಂಟ್ ಅಲ್ಲಿ ನನಗೆ. ಇದಾದ ಮೇಲೆ ಫರ್ಡಿನಾಂಡ್ ಬರ್ತಾನೆ. ಬಂದ್ಬಿಟ್ಟು ತಂಗಿಯನ್ನ ನೋಡ್ತಾನೆ. ನೋಡ್ಬಿಟ್ಟು ಅವನಿಗೆ ಫಸ್ಟ್ ಟೈಮ್ ಫರ್ಡಿನಾಂಡ್ಗೆ ತಾನು ಮಾಡಿದ ತಪ್ಪು, ನಾನು ನನ್ನ ತಂಗಿಯನ್ನ ಸಾಯಿಸ್ಬಿಟ್ಟೆ ಅನ್ನುವಂತ ಒಂದು ತಪ್ಪನ ಒಂದು ಅರಿವಾಗ್ತದೆ. ಆಗ ಒಂದು ಸೆಂಟೆನ್ಸ್ ಅನ್ನ ಹೇಳ್ತಾನ, ಒಂದು ಕೋಟನ್ನ ಹೇಳ್ತಾನ ಅವನು. ಹೋ ಕವರ್ ಅವರ್ ಫೇಸ್,
ಮೈ ನೈಸ್ ಡ್ಯಾಸಲ್ ಶಿ ಡೈಡ್ ಯಂಗ್ ಎನ್ನುವಂತ ಒಂದು ಮಾತನ್ನ ಹೇಳ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಕವರ್ ಹರ್ ಫೇಸ್, ಮೈ ನೈಸ್ ಡ್ಯಾಸಲ್ ಶಿ ಡೈಡ್ ಯಂಗ್ ಎನ್ನುವಂತ ಮಾತಿದೆಯಲ್ಲ, ಇಲ್ಲಿ ಮೈ ನೈಸ್ ಡ್ಯಾಸಲ್ ಎನ್ನುವಂತ ಆ ಒಂದು ಸೆಂಟೆನ್ಸ್ ಇದೆಯಲ್ಲ, ಎರಡು ಅರ್ಥ, ಎರಡು ಲೇಯರ್ ಅಲ್ಲಿ ಅರ್ಥ ಕೊಡ್ತಾ ಹೋಗ್ತದೆ. ಒಂದು ಅರ್ಥ ಏನಪ್ಪಾ ಅಂತಂದ್ರೆ, ಕಣ್ಣಲ್ಲಿ ಕಣ್ಣೀರ್ ಬಂದಿದೆ, ಆ ಕಣ್ಣೀರಲ್ಲಿ ನನಗೆ ಕಣ್ಣೀರ್ ಬಂದಿದೆ, ಫಸ್ಟ್ ಟೈಮ್ ನಾನು ಅಳ್ತಾ ಇದ್ದೀನಿ ಅನ್ನುವಂತ ಒಂದು ಮಾತನ್ನ. ಆದ್ರೆ ಇನ್ನೊಂದು ಅರ್ಥ ಏನಪ್ಪಾ ಅಂತಂದ್ರೆ, ಆ ಇಲ್ಲಿ ಇಡೀ ನಾಟಕದಲ್ಲಿ ನಮ್ಮ ಟಚಸ್ ಬೆಳಕಿನ ಸಂಕೇತ, ಫರ್ಡಿನಾಂಡ್ ಕತ್ತಲೆ ಸಂಕೇತ. ಯಾಕಂದ್ರೆ ಅವ್ನು ಕತ್ತಲೆನೇ ಬರ್ತಾ ಇರ್ತಾನೆ ರಾತ್ರಿ ಹೊತ್ತು. ಕತ್ಲೆ ಅಂದ್ರೆ ಅಜ್ಞಾನ, ಅಂಧಕಾರ, ದುರಾಸೆ. ಫರ್ಡಿನಾಂಡ್ ಯಾವತ್ತೂ ಕಾನ್ಫಿಡೆನ್ಸ್, ತುಂಬಾ ಒಳ್ಳೆಯ ವ್ಯಕ್ತಿ. ಸೊ ಬಂದು ನೋಡಿದಾಗ ಅವಳ ಒಂದು ಶವದ ಒಂದು ಮುಖದಿಂದ ನನಗೆ ರೇಡಿಯನ್ಸ್ ಬರ್ತಾ ಇದೆಯಲ್ಲ, ಆ ಕಿರಣಗಳು, ಅದನ್ನ ತಡೆಕಾಗ್ತಾ ಇಲ್ಲ, ಪ್ಲೀಸ್ ಕವರ್ ಅವರ್ ಫೇಸ್ ಅಂತ ಹೇಳ್ತಾನೆ. ಈ ಒಂದು ಸೆಂಟೆನ್ಸ್ ಬಹಳ ಮುಖ್ಯ ಈ ನಾಟಕದಲ್ಲಿ, ತುಂಬಾ ಸುಂದರವಾಗಿ ಬಂದಿದೆ ಬಂಧುಗಳೇ. ಇಡೀ ನಾಟಕದಲ್ಲಿ ಎಲ್ಲಿಯೂ ಪಶ್ಚಾತ್ತಾಪ ಪಡದ ಫರ್ಡಿನಾಂಡ್ ಈಗ ಪಶ್ಚಾತ್ತಾಪ ಪಡ್ತಾನೆ. ಮೃತದೇವನ್ ನೋಡಿದ ತಕ್ಷಣನೇ ಅವ್ರಿಗೆ ಒಂಥರ ಶಾಕ್ ಆಗಿ ಈ ಒಂದು ಸೆಂಟೆನ್ಸ್ ಅನ್ನ, ಈ ಒಂದು ಕೊಟೇಶನ್ ಅನ್ನ ಹೇಳ್ತಾನೆ. ಇಲ್ಲಿಗೆ ಆಕ್ಟ್ 4 ಮುಗೀತು. ಇನ್ನು ಕೊನೆ ಆಕ್ಟ್ ಹೋಗೋಣ. ಆಕ್ಟ್ 5 ಇದು ಇಟಲಿಯ ಮಿಲಾನ್ ನಗರದಲ್ಲಿ ನಡೆಯುತ್ತು. ಕೊನೆ ಆಕ್ಟ್ ನಡೆಯೋದು ಮಿಲಾನ್ ನಗರದಲ್ಲಿ. ಇಲ್ಲಿ ಕಾರ್ಡಿನಲ್ನು ಡಚಸ್ ಕೊಲೆ ಆಗಿರೋದು ಗೊತ್ತಿರ್ತದೆ ಕಾರ್ಡಿನಲ್ಗೆ. ನಾನು ಹೇಳಿದ್ದೀನಿ, ಇವನು ಗೋಮುಖ ವ್ಯಾಘ್ರ, ಗೊತ್ತಿದ್ದು ಗೊತ್ತಿಲ್ದಂಗೆ ಇರ್ತಾನೆ. ಯಾಕಪ್ಪ ಅಂದ್ರೆ ಇವನು ಮೊದಲು ಅದೇ ಎಲ್ಲ ಮಾಡಿದ್ದು. ಆ ಬಸೋಲ ಬಂದಾಗ ಮಾತಾಡ್ಸ್ಲೇ ಇಲ್ಲ, ಇವನೇ ಕೊಲೆ ಮಾಡಿಸಿದ್ದು, ಇವನೇ ಅವನು ಜೈಲಿಗೆ ಕಳ್ಸಿದ್ದು, ಮಾತಾಡ್ಸ್ಲೇ ಇಲ್ಲ. ಇವಾಗ್ಲೂ ಅದೇ ಮಾಡ್ತಾನೆ, ಗೊತ್ತಿದ್ದು ಗೊತ್ತಿಲ್ದಂಗೆ ಗೊತ್ತಿಲ್ದಂಗೆ ಇರ್ತಾನೆ. ತನ್ನ ತಂಗಿ ಸತ್ತೋಗಿದ್ರು ಬಸೋಲನ ಹೇಗಿದ್ದಾಳೆ, ಡಚಸ್ ಜೈಲಲ್ಲಿ ಆಗಿದ್ದಾಳೆ ಅನ್ನುವಂತ ನಾಟಕ ಮಾಡ್ತಾನೆ. ಯಾಕಂದ್ರೆ ಇವನಿಗೆ ಏನು ಗೊತ್ತಿಲ್ಲ, ನಾನು ಈ ಕೊಲೆನಲ್ಲಿ ಪಾಲ್ದಾರನಲ್ಲ ಅನ್ನುವಂತ ಒಂದು ಮೆಸೇಜ್ ಬಸೋಲ ಹೋಗ್ಲಿ ಅಂತ. ಆದ್ರೆ ಫರ್ಡಿನಾಂಡ್ಗೆ ಒಂದು ಕಾಯಿಲೆ ಬಂದ್ಬಿಡುತ್ತೆ. ಏನಪ್ಪ ಕಾಯಿಲೆ ಅಂದ್ರೆ ಲೈಕ್ಯಾಂಥ್ರೋಪಿ ಅಂತ. ಲೈಕ್ಯಾಂಥ್ರೋಪಿ, ವಾಟ್ ಈಸ್ ದಿಸ್ ಲೈಕ್ಯಾಂಥ್ರೋಪಿ? ದಿಸ್ ಲೈಕ್ಯಾಂಥ್ರೋಪಿ ಇಸ್ ಅ ಡಿಸೀಸ್, ಒಂದು ಕಾಯಿಲೆ ಇದು. ಎಂತ ಕಾಯಿಲೆ? ಮನುಷ್ಯ ಪ್ರಾಣಿಯ ತರ ಬಿಹೇವ್ ಮಾಡುವಂತ ಒಂದು ಕಾಯಿಲೆ. ಸರಿ, ಇವನು ಯಾವ ಪ್ರಾಣಿ ತರ ಬಿಹೇವ್ ಮಾಡ್ತಾನೆ? ಯಾಕೆ ಪ್ರಾಣಿ ತರ ಬಿಹೇವ್ ಮಾಡ್ತಾನೆ ಅಂದ್ರೆ, ಇವನು, ನಾನು ಮರ್ತಿದ್ದೆ ಹೇಳ್ಬೇಕಾದ್ರೆ ನಾಟಕದಲ್ಲಿ, ಯಾಕಂದ್ರೆ ತುಂಬಾ ಹೇಳಕ್ಕಾಗಲ್ಲ, ಮೊದಲು ನಾಟಕದಲ್ಲಿ ಒಂದ್ಸತಿ ಹೇಳ್ತಾನೆ ಅವನು, ಕೋಪ ಬಂದಾಗ ಮನುಷ್ಯ ಮೃಗ ಆಗ್ತಾನೆ ಅಂತ ಹೇಳ್ತಾನೆ. ಹೀಗೆ ನಿಜವಾಗ್ಲೂ ಮೃಗ ಆಗ್ಬಿಟ್ಟ. ಈ ಲೈಕೋಂಥ್ರಪಿ ಎಂತ ಕಾಯಿಲೆ ಅಂತಂದ್ರೆ, ಇವನು ಒಂದು ಹೂಲ್ಪ್ ಆಗ್ತಾನೆ. ಹೂಲ್ಪ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆಯಲ್ಲ, ತೋಳ, ಆ ಒಂದು ರೀತಿ ಆಗ್ಬಿಟ್ಟು ಅದೇ ರೀತಿ ಬಿಹೇವ್ ಮಾಡೋದು, ಓ ಅಂತ ಕೂಗೋದು, ಆ ರೀತಿನೇ ಬಿಹೇವ್ ಮಾಡೋದು. ಅಂದ್ರೆ ತೋಳದ ಬುದ್ಧಿ ಗೊತ್ತಲ್ಲ ನಿಮಗೆ, ಆ ರೀತಿ ಒಂದು ಕಾಯಿಲೆಗೆ ಇವನು ತುತ್ತಾಗ್ತಾನೆ. ಈಗ ತುತ್ತಾಗಿರ್ತಾನೆ. ಒಂದು ಕಡೆ ಕಾರ್ಡಿನಲ್ಗೆ ಏನಂದ್ರೆ ತನ್ನ ತಮ್ಮ ಫರ್ಡಿನಾಂಡ್ ಲೈಕೋಂಥ್ರಪಿ ಕಾಯಿಲೆಗೆ ತುತ್ತಾಗಿದ್ದಾನೆ. ಇನ್ನೊಂದು ಕಡೆ ಕಾರ್ಡಿನಲ್ ಮತ್ತು ಫರ್ಡಿನಾಂಡ್ ಇಬ್ರು ಇದು ಮಾಡಿ ಅವಳನ್ನ ಸ್ಟ್ರಾಂಗಲ್ ಮಾಡಿದ್ದಾರೆ ಡಚಸ್ಸು. ಎಲ್ಲಿ ಆಚೆ ಬಂದ್ಬಿಡುತ್ತೋ ಈ ಸತ್ಯ ಎಲ್ಲ ಜೂಲಿಯಾ ಗೊತ್ತಿತ್ತು. ಕಾರ್ಡಿನಲ್ನ ಮಿಸ್ಟ್ರೆಸ್ ಜೂಲಿಯಾಗೆ ಈ ಸತ್ಯ ಗೊತ್ತಿತ್ತು. ಆಮೇಲೆ ಬಸೋಲ ಈಗ ಕಾರ್ಡಿನಲ್ ಹತ್ರ ಹೋಗ್ತಾನೆ, ಯಾಕಂದ್ರೆ ನನಗೆ ನನ್ನ ಪೇಮೆಂಟ್ ಅನ್ನ ಕೊಟ್ಬಿಡು ಅಂತ ಕೇಳಲಿಕ್ಕೆ. ಆಗ ಬಸೋಲ ಹೋದಾಗ ಈ ಜೂಲಿಯಾ ಇರ್ತಾಳಲ್ಲ, ಜೂಲಿಯಾ ಅಂತ ಏನ್ ನೋಡಿ, ಇಲ್ಲಿ ಆಲ್ರೆಡಿ ದ ಮಿಸ್ಟ್ರೆಸ್ ಆಫ್ ದಿಸ್ ಕಾರ್ಡಿನಲ್. ಈ ಬಸೋಲ ನೋಡಿದ ತಕ್ಷಣ ಈ ಕಡೆನೂ ಅಟ್ರಾಕ್ಷನ್ ಆಗ್ತಾಳೆ ಅವಳು. ಅಂದ್ರೆ ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ ತರ ಆಗುತ್ತೆ ಇದು. ಆಗ ಇವನು ನಮ್ಮ ಕಾರ್ಡಿನಲ್ಗೆ ಜೂಲಿಯಾ ಮೇಲೆ ಡೌಟ್ ಬರುತ್ತೆ. ಓ, ಇವಳು ಸರಿ ಇಲ್ಲ, ನಾವು ಡಚಸ್ನ ಸಾಯಿಸಿರೋದು ಗೊತ್ತು, ನನ್ನ ತಮ್ಮನಿಗೆ ಲೈಕೋಂಥ್ರಪಿ ಕಾಯಿಲೆ ಬಂದಿರೋದು ಗೊತ್ತು, ಇವಳು ಬಿಟ್ರೆ ಎಲ್ಲ ಕಡೆ ಹೇಳ್ಬಿಡ್ತಾಳೆ ಅಂದ್ಬಿಟ್ಟು ಅವನು ಹೇಳ್ತಾನೆ, ನೀನು ಈ ಸತ್ಯಗಳನ್ನ ಯಾರಿಗೂ ಹೇಳ್ಬಾರ್ದು, ಬುಕ್ಕುಳಮ್ಮ, ಈ ಸತ್ಯವನ್ನ ನೀನು ಯಾರಿಗೂ ಹೇಳ್ಬಾರ್ದು ಅಂದ್ಬಿಟ್ಟು ಏನ್ ಮಾಡ್ತಾನೆ, ಈ ಒಂದು ಬೈಬಲ್ ಮೇಲೆ, ಈ ಒಂದು ಇದು ಬೈಬಲ್ ಅಲ್ಲ, ವಿಮರ್ಶೆಯ ಪರಿಭಾಷೆ ಓಎಲ್ ನಾಗಭೂಷಣ ಸ್ವಾಮಿದು, ಈ ಒಂದು ಬೈಬಲ್ ಮೇಲೆ ನೀನು ಪ್ರಮಾಣ ಮಾಡಿ ಹೇಳು ಅಂತ ಹೇಳ್ತಾನೆ. ಅವಳು ಪ್ರಮಾಣ ಮಾಡಿ ಅಂದ್ರೆ ಮುತ್ತಿಡ್ಬೇಕು, ಮುತ್ತಿ ಕೇಳ್ಬೇಕು ಅಂತ ಹೇಳ್ತಾನೆ. ಎಸ್, ಶಿ ಇಸ್ ರೆಡಿ, ಬೈಬಲ್ ಮೇಲೆ ಪ್ರಮಾಣ ಮಾಡುತ್ತಾನೆ ಅಂದ್ಬಿಟ್ಟು ಏನ್ ಮಾಡ್ತಾಳೆ ಅವಳು, ಪ್ರಮಾಣ ಮಾಡ್ಲಿಕ್ಕೆ ರೆಡಿ ಆಗ್ತಾಳೆ. ಆದ್ರೆ ಇವನು ಇಟ್ಟಲ್ಲ ಕಾರ್ಡಿನಲ್ಲು, ಈ ಗೋಮುಖ ವ್ಯಾಘ್ರ, ಈ ಬೈಬಲ್ ಮೇಲೆಲ್ಲ ವಿಷವನ್ನ ಸವರಿರ್ತಾನೆ. ನೋಡಿ ಪಾಪ, ಒಂದು ಹೆಣ್ಣಿನ ಪ್ರಾಣವನ್ನು ತೆಗಿಲಿಕ್ಕೆ ಎಂತ ರಾಸ್ಕಲ್ ಇವನು. ಸೊ ವಿಷವನ್ನ ತೆಗೆದಿರ್ತಾನೆ, ವಿಷವನ್ನ ಸವರಿರ್ತಾನೆ. ಆ ಸವರ್ದಾಗ ಅವಳಿಗೆ ಅದನ್ನ ಕೊಡ್ತಾನೆ. ಆಗ ಅವಳು ನಾನು ಯಾರಿಗೂ ಹೇಳಲ್ಲ ಅಂದ್ಬಿಟ್ಟು ಪ್ರಮಾಣವನ್ನ ಮಾಡ್ಲಿಕ್ಕೆ ಆ ಒಂದು ಬೈಬಲ್ನ ಮುತ್ತನ್ನ ಹೇಳ್ತಾಳೆ. ಆ ವಿಷದಿಂದ ಜೂಲಿಯಾ ಸತ್ತೋಗ್ತಾಳೆ. ನೋಡಿ ಕಾರ್ಡಿನಲ್ ಎಂತ ಮನುಷ್ಯ. ಜೂಲಿಯಾ ಸತ್ತೋದ ತಕ್ಷಣ
ಬಸವಣ್ಣನಿಗೆ ಅರ್ಥ ಆಗುತ್ತೆ, ಈ ಕಾರ್ಡಿನಲ್ ಮತ್ತೆ ಕಾರ್ಡಿನಲ್ ಮತ್ತು ಫರ್ಡಿನಾಂಡು ಭೂಮಿ ಮೇಲೆ ಬದುಕೋದಕ್ಕೆ ಇವರು ಅರ್ಹರಲ್ಲ. ಯಾಕಂದ್ರೆ ತಂಗಿನ ಸಾಯಿಸಿದ್ರು, ತಂಗಿ ಮಕ್ಕಳು ಸಾಯಿಸಿದ್ರು, ಈಗ ಜೂಲಿಯನ್ ಸಾಯಿಸಿದ್ರು ಅಂತೇಳಿ ಬರ್ತಾನೆ ಅವನು ಬಸವನು ಈಗ ನಾನು ನಮ್ಮ ಡಚ್ಚಸ್ಲ ಸಾವಿಗೆ ಒಂದು ಸೇಡನ್ನ ಏನ್ ಹೇಳ್ತಾರೆ ರಿವೆಂಜ್ ತಗೋಬೇಕು ಎನ್ನುವಂತ ಒಂದು ಆಸೆಯನ್ನ ನಿರ್ಧಾರ ಮಾಡಿ ಈಗ ಕಾರ್ಡಿನಲ್ನ ಸಾಯಿಸ್ಲಿಕ್ಕೆ ಅವನ ಒಂದು ಅರಮನೆಗೆ ಹೋಗ್ತಾನೆ. ಅವತ್ತು ಕತ್ಲಿರುತ್ತೆ. ಅದೇ ಸಮಯಕ್ಕೆ ಆಂಟೋನಿಯೋ, ಬೇರೆ ಕಡೆದಂತ ಆಂಟೋನಿಯೋ ಕಾರ್ಡಿನಲ್ ಹತ್ರ ಬಂದ್ಬಿಟ್ಟು ಎಲ್ಲವನ್ನು ಒಪ್ಕೊಂಡು ನಾನು ಇನ್ನು ಮುಂದೆ ನಿಮ್ ತಂಗಿ ಗಂಡ ಅಂತ ಹೇಳ್ಬಿಟ್ಟು ಸುಖವಾಗಿರ್ಬೇಕು ಅಂತ ಪಾಪ ಬರ್ತಾನೆ. ಗೊತ್ತಿಲ್ಲ ಅವನಿಗೆ ಡಚ್ಚಸ್ ಎಲ್ಲ ಮರ್ಡರ್ ಆಗಿರೋದಲ್ಲ ಅವ್ನಿಗೆ ಗೊತ್ತಿಲ್ಲ. ಆಂಟೋನಿಯೋ ಅಲ್ಲಿಗೆ ಬರ್ತಾನೆ, ಕಾರ್ಡಿನಲ್ ಅಲ್ಲಿ ಇರ್ತಾರೆ, ಇಬ್ರು ಒಂದೇ ರೂಮ್ ಅಲ್ಲಿ ಇರ್ತಾನೆ. ನಮ್ಮ ಬಸವನ ಒಂದು ಚಾಕುವನ್ನು ತಗೊಂಡು ಕಾರ್ಡಿನಲ್ನ ಸಾಯಿಸ್ಬೇಕು ಅಂತ ಹೋಗಿ ಬೈ ಮಿಸ್ಟೇಕ್ ಆಂಟೋನಿಯನ್ ಸಾಯಿಸ್ಬಿಡ್ತಾನೆ. ಬಹಳ ಒಳ್ಳೆಯ ವ್ಯಕ್ತಿ, ಏನೋ ತಪ್ಪಲದ ವ್ಯಕ್ತಿ ಆಂಟೋನಿಯೋ ಸತ್ತೋಗ್ತಾನೆ. ಬಂಧುಗಳೇ, ಆಂಟೋನಿಯೋ ಸತ್ತ ತಕ್ಷಣ ಬಸವನಿಗೆ ಒಂಥರ ದಿಗ್ಭ್ರಮೆ ಆಗುತ್ತೆ. ಇವನ ಆ ಪ್ಲಾನ್ ಏನಿತ್ತಂದ್ರೆ ಆಂಟೋನಿಯನ್ ಕರ್ಸ್ಬಿಟ್ಟು ನಾವಿಬ್ಬರು ಸೇರಿ ಇವ್ರ ಮೇಲೆ ಸೇಡನ್ನು ತೀರ್ಸ್ಕೋಬೇಕು ಅಥವಾ ಆಂಟೋನಿಯಾಗೆ ನಾನು ಒಳ್ಳೇದ್ ಮಾಡ್ಬೇಕು ಅನ್ನುವಂತ ಆಸೆ ಇಟ್ಕೊಂಡಂತ ಇವನು ಇವತ್ತು ನೋಡಿದ್ರೆ ಆಂಟೋನಿಯನ್ ಕೊಲೆ ಮಾಡ್ಬಿಟ್ಟ. ಸೊ ಆಂಟೋನಿಯನ್ ಕೊಲೆ ಮಾಡಿದಾಗ ಆಂಟೋನಿಯನ್ ಕೊಲೆ ಮಾಡ್ಬಿಡ್ತಾನೆ. ಕೊಲೆ ಮಾಡಿದಂತ ವ್ಯಕ್ತಿ ಅವನಿಗೆ ಒಂಥರ ದಿಗ್ಭ್ರಮೆ ಆಗುತ್ತೆ, ಏನ್ ಮಾಡೋದಂತ. ಈಗ ಮತ್ತೆ ಬಿಡಬಾರ್ದು ಈ ಕಾರ್ಡಿನಲ್ನ ಅಂತ ಬರ್ತಾನೆ. ಕಾರ್ಡಿನಲ್ನ 2 ಬಾರಿ ಚುಚ್ತಾನೆ, ಸ್ಟ್ಯಾಬ್ ಮಾಡ್ತಾನೆ. ಆ ಕಾರ್ಡಿನಲ್ ಕಿರ್ಚ್ತಾನೆ. ಕಿರ್ಚಿದಾಗ ಏನ್ ಮಾಡ್ತಾನೆ, ಫರ್ಡಿನಾಂಡು ಈ ಲೈಕಾಂಥ್ರಪಿ ಇರ್ತಲ್ಲ ಅಲ್ಲೆಲ್ಲ ಪಕ್ಕದಲ್ಲಿ ಇದ್ದವನು ಓಡಿ ಬರ್ತಾನೆ. ಆಗ ಕಾರ್ಡಿನಲ್ ಕೇಳ್ತಾನೆ, ಓ ಬ್ರದರ್ ಪ್ಲೀಸ್ ಸೇವ್ ಮಿ ಅಂತ. ಆ ಫರ್ಡಿನಾಂಡ್ಗೆ ಕಾರ್ಡಿನಲ್ ತಮ್ಮ ತರ ಕಾಣಲ್ಲ. ಸಾರಿ ಫರ್ಡಿನಾಂಡ್ಗೆ ಕಾರ್ಡಿನಲ್ ಹಣ್ಣು ತರ ಕಾಣಲ್ಲ, ಡೆವಿಲ್ ತರ ಕಾಣ್ತಾನೆ. ಇವನು ಯಾವನೋ ಡೆವಿಲ್ ಅಂತ ಏನ್ ಮಾಡ್ತಾನೆ, ಆ ಒಂದು ಫರ್ಡಿನಾಂಡು ಚಾಕುನ ತಗೊಂಡು ತನ್ನ ಹಣ್ಣ ಕಾರ್ಡಿನಲ್ಗೆ ಚುಚ್ಚಿಬಿಡ್ತಾನೆ, ಜೊತೆಗೆ ಬಸವನಿಗೆ ಚುಚ್ಚಿಬಿಡ್ತಾನೆ. ನೋಡಿ ಇಲ್ಲಿ ಬಸವನವನು ಚುಚ್ಚಿಬಿಟ್ಟ, ಕಾರ್ಡಿನಲ್ ಚುಚ್ಚಿಬಿಟ್ಟ. ಬಸವನ ಏನ್ ಮಾಡ್ತಾನೆ, ಇವರಿಬ್ಬರನ್ನ ಬಿಡಬಾರ್ದು ಅಂತ ಏನ್ ಮಾಡ್ತಾನೆ, ಆಲ್ರೆಡಿ ಕಾರ್ಡಿನಲ್ಗೆ ಚುಚ್ಚಿದ್ದಾರೆ, ತನ್ನ ಚಾಕುವನ್ನು ತಗೊಂಡು ಫರ್ಡಿನಾಂಡ್ಗೂ ಚುಚ್ಚಿಬಿಡ್ತಾನೆ. ಆ ಫರ್ಡಿನಾಂಡು 3 ಜನ ಸತ್ತೋಗ್ತಾರೆ. ಆಗ ಫರ್ಡಿನಾಂಡು ಒಂದು ಲಾಸ್ಟ್ ಬಂದ್ಬಿಟ್ಟಿದ್ದೀನಿ ನಾಟಕ, ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಸೊ ಫರ್ಡಿನಾಂಡು ಬಿಟ್ಬಿಟ್ಟು ಒಂದು ಸಮಯ ಹೇಳ್ತಾನೆ, ವೆದರ್ ವಿ ಫಾಲ್ ಬೈ ambition let our lust like diamonds we are cut with our own dust. ಅಂದ್ರೆ ಅರ್ಥ, ಮನುಷ್ಯನು ದುರಾಸೆಗೆ ಅಥವಾ ಬ್ಲಡ್ ಶೆಡ್ಗೆ ಅಥವಾ ಕಾಮಕ್ಕೆ ಈ ಮೂಲಕ ಮನುಷ್ಯ ಹಾಳಾಗ್ತಾನೆ. ಯಾಕಂದ್ರೆ ಡೈಮಂಡ್ ಅದರ ಒಂದು ಧೂಳಿಂದ ಅದೇ ನಾಶವಾಗೋ ರೀತಿ ನಾವು ಹಾಳಾಗ್ಬಿಡ್ತೀವಿ. ನಾವೆಲ್ಲರೂ ನಾವು ಫರ್ಡಿನಾಂಡ್ ಹೇಳುವಂತ ಮಾತು ನೋಡಿದ್ವು, ಆ ಲೈಕಂಥ್ರಪಿಯಿಂದ ನಲ್ತಂತ ಫರ್ಡಿನಾಂಡು ತುಂಬಾ ಫಿಲಾಸಫಿ ಮಾತಾಡ್ತಾನೆ. ನಾವೆಲ್ಲರೂ ತಪ್ಪು ಮಾಡಿದಿರಿ, ಸೊ ನಮ್ಮೆಲ್ಲರಿಗೂ ತಕ್ಕ ಶಿಕ್ಷೆ ಆಗಿದೆ ಅಂತ ಎಲ್ಲರೂ ಸತ್ತಾರೆ. ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಒಂದು ಅರಮನೆಯಲ್ಲಿ ಕಾರ್ಡಿನಲ್ ಸತ್ತ, ಫರ್ಡಿನಾಂಡ್ ಸತ್ತ, ಬಸವನ ಸತ್ತ, 3 ಡೆಡ್ ಬಾಡೀಸ್ ಬಿದ್ದಿದೆ. ಅಲ್ಲಿಗೆ ಡೆಲಿಯೋ ವರ್ಡ್ ಬರ್ತಾನೆ. ಡೆಲಿಯೋ ವರ್ಡ್ ಬಂದು ಅರ್ಥ ಆಗುತ್ತೆ ಅನ್ನೋ ಸಿಚುಯೇಷನ್. ಈಗ ಫರ್ಡಿನಾಂಡ್ ಮಗನನ್ನ ಕೊನೆಗೆ ಆ ಒಂದು ಯಾವುದೊಂದು ಆ ಮಾಲ್ಪಿ ನಗರಕ್ಕೆ ಕರ್ಕೊಂಡೋಗಿ ಅವನನ್ನ ಅಲ್ಲಿ ಇದನ್ನ ಡ್ಯೂಕ್ ಅನ್ನ ಮಾಡೋದ್ರೊಂದಿಗೆ ಇಲ್ಲಿಗೆ ನಾಟಕದ ಕಥೆ ಮುಗೀತು. ಇನ್ನೊಂದು 5 ನಿಮಿಷ ನಾನು ಒಂದು ಫೈಂಡಿಂಗ್ಸ್ ಬಗ್ಗೆ ಮಾತಾಡ್ಬಿಟ್ಟು ನನ್ನ ಮಾತನ್ನ ಮುಗಿಸ್ತೀನಿ ಬಂಧುಗಳೇ. ಇಲ್ಲಿ ಮೊದಲನೇದಾಗಿ ನಾವು ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಇದು ತುಂಬಾ ಕನ್ಫ್ಯೂಸಿಂಗ್ ರಿವೆಂಜ್ ಟ್ರಾಜಿಡಿ. ನಮಗೆ ರಿವೆಂಜ್ ಟ್ರಾಜಿಡಿ ಅಂದ ತಕ್ಷಣ ನಮಗೆ 2 ನಾಟಕಗಳು ನೆನಪಿಗೆ ಬರ್ತವೆ. ಒಂದು ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್, ಇನ್ನೊಂದು ಯಾರದು ದ ಸ್ಪ್ಯಾನಿಷ್ ಟ್ರಾಜಿಡಿ, ಥಾಮಸ್ ಕಿಡ್ನ ಒಂದು ಸ್ಪ್ಯಾನಿಷ್ ಟ್ರಾಜಿಡಿ. ಅವೆರಡು ರಿವೆಂಜ್ ಟ್ರಾಜಿಡಿನೇ, ಇದು ರಿವೆಂಜ್ ಟ್ರಾಜಿಡಿನೇ. ಆದರೆ ಇದು ತುಂಬಾ ಕನ್ಫ್ಯೂಸಿಂಗ್ ರಿವೆಂಜ್ ಟ್ರಾಜಿಡಿ, ಒಂಥರ ಅನ್ಯೂಶುವಲ್ ರಿವೆಂಜ್ ಟ್ರಾಜಿಡಿ ಅಥವಾ ಅನ್ಕನ್ವೆನ್ಷನಲ್ ರಿವೆಂಜ್ ಟ್ರಾಜಿಡಿ ಅಂತ ನಾವು ಹೇಳ್ತೀವಿ. ಯಾಕೆ ಈ ಪ್ರಶ್ನೆ ನಮ್ಮನ್ನು ಕಾಡ್ಬೇಕು? ಯಾಕೆ ಕಾಡ್ಬೇಕು ಗೊತ್ತಾ? ಅಲ್ಲಿ ಹ್ಯಾಮ್ಲೆಟ್ ಅಲ್ಲಿ ತಾವೆಲ್ಲರೂ ಓದ್ಕೊಂಡಿದ್ದೀರಿ, ತಾವೆಲ್ಲರೂ ಒಳ್ಳೊಳ್ಳೆ ಸಾಹಿತಿಗಳಿದ್ದೀರಿ. ತಮ್ಗೆಲ್ಲ ಗೊತ್ತು, ಹ್ಯಾಮ್ಲೆಟ್ ಅಲ್ಲಿ ತನ್ನ ತಂದೆಯ ಸಾವಿಗಾಗಿ ಮಗ ರಿವೆಂಜ್ ತೆಗೆದುಕೊಳ್ತಾನೆ, ರೈಟ್? ದ ಸ್ಪ್ಯಾನಿಷ್ ಟ್ರಾಜಿಡಿನಲ್ಲಿ ಹಿರೋನಿಮಾ ತನ್ನ ಮಗನ ಸಾವಿಗಾಗಿ ರಿವೆಂಜ್ ಅನ್ನು ತಗೊಳ್ತಾನೆ, ದಟ್ ಟು ಆಲ್ ರೈಟ್. ಆದ್ರೆ ಇಲ್ಲಿ ರಿವೆಂಜ್ ತಗೊಳ್ಬೇಕಾಗಿರುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ನಿಜವಾಗ್ಲೂ ನಮ್ಮ ದುರಂತ ನಾಯಕಿ ಡಚಸ್. ಆದ್ರೆ
ಆಕ್ಟ್ 4 ಡಚಸ್ ಪಾಪ ಸತ್ತೋಗ್ಬಿಡ್ತಾಳೆ. ರಿವೆಂಜ್ ತಗೊಳಲ್ಲ. ಅಂದ್ರೆ ರಿವೆಂಜ್ ತಗೊಂಡಾರ ಯಾರು? ನಾಟಕದ ಮೊದಲದಲ್ಲಿ ಕಾಸು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನಂತ ವ್ಯಕ್ತಿ, ಅಥವಾ ಒಂದು ಕಾಲದಲ್ಲಿ ನಟೋರಿಯಸ್ ಮರ್ಡರರ್ ಆಗಿ ಜೈಲ್ ಹೋಗಿ ಬಂದಂತ ವ್ಯಕ್ತಿ, ಅಥವಾ ನಾವು ಸ್ಪೈ ಆಗಿ ಕೆಲಸ ಮಾಡಿ ಕಾರ್ಡಿನಲ್ ಮತ್ತು ಫರ್ಡಿನಾಂಡ್ಗೆ ಸಹಾಯ ಮಾಡಿದಂತ ವ್ಯಕ್ತಿ ತನ್ನ ಡಚಸ್ಲ ಸಾವಿಗೆ ಸೇಡನ್ನ ತೀರ್ಸ್ಕೊಳ್ಳೋದ್ರಿಂದ ಈ ಒಂದು ನಾಟಕ ನನಗೆ ಹ್ಯಾಮ್ಲೆಟ್ ಮತ್ತು ಆ ಸ್ಪ್ಯಾನಿಷ್ ಟ್ರಾಜಿಡಿಗಿಂತ ವಿಭಿನ್ನ ಅನ್ಸುತ್ತೆ ಬಂಧುಗಳೇ. ತಾವು ಇದ್ರ ಬಗ್ಗೆ ಯೋಚನೆ ಮಾಡಿ. ಆಮೇಲೆ ಜೊತೆಗೆ ಇನ್ನೊಂದೇನಪ್ಪ ಹೇಳೋದಂದ್ರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು 16 ಮತ್ತು 17 ಶತಮಾನದಲ್ಲಿ ರೆನೆಸಾನ್ಸ್ ಟೈಮ್ ಅಲ್ಲಿ, ಪುನರುಜ್ಜೀವನ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಇಂಗ್ಲೆಂಡ್ ಅಲ್ಲಿ ಸ್ಥಾನಮಾನ ಇರೋದಿಲ್ಲ. ಅದು ಪುರುಷ ಪ್ರಧಾನ ಸಮಾಜ. ಈ ಒಂದು ಸಮಾಜದಲ್ಲಿ ಶೇಕ್ಸ್ಪಿಯರ್ ಮೊದಲಿಗೆ ಹೆಣ್ಣಿಗೆ ಸ್ವಲ್ಪ ಸ್ಪಟ್ಟಿಗೆ ತನ್ನ ನಾಟಕದಲ್ಲಿ ಸ್ಥಾನವನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟನಾದರೂ ಪೂರ್ತಿ ಪ್ರಮಾಣದ ಪ್ರಯತ್ನವನ್ನ ಪಟ್ಟವರು ಜಾನ್ ವೆಬ್ಸ್ಟರ್. ಇಲ್ಲಿ ಇಡೀ ನಾಟಕದಲ್ಲಿ ಡಚಸ್ ಆಫ್ ಮಾಲ್ಪಿಯನ್ನ ಸೆಂಟರ್ ಆಗಿ ಇಟ್ಕೊಂಡು ಆ ಒಂದು ಮೇಲ್ ಅಥಾರಿಟಿಯನ್ನ ಪ್ರಶ್ನೆ ಮಾಡುವಂಥದ್ದು ಇದೆಯಲ್ಲ, ಇದು ಸೂಪರ್. ಯಾಕಪ್ಪ ಅಂದ್ರೆ ಇಲ್ಲಿ ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಸ್ಥಾನಮಾನ ಇರಲಿಲ್ಲ. ಆದ್ರೆ ಇಲ್ಲಿ ಡಚಸ್ಲು ಜೆಂಡರ್ ಶಿಫ್ಟ್ ಅನ್ನ ಮಾಡ್ತಾಳೆ. ಆಂಟೋರಿಯನ ಮದುವೆ ಆಗ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಎಲ್ಲಾ ಪ್ರಮುಖ ಡಿಸಿಷನ್ ಅವಳ ಕೈಲೇ ತೆಗಿಸ್ತಾರೆ ಜಾನ್ ವೆಬ್ಸ್ಟರ್. ಆಮೇಲೆ ಆಂಟೋರಿಯನ್ ಆಂಕೋನಾಗ ಹೋಗು, ಅಥವಾ ನೀನು ಯಾವ್ದದು ಮಿಲಾನ್ ನಗರಕ್ಕೆ ಹೋಗು, ನಮ್ಮ ಮಕ್ಕಳು ಇವಾಗ ಡೇಂಜರ್ ಅಲ್ಲಿದ್ದಾರೆ, ಆಲ್ ದ ಎಗ್ ಶುಡ್ ನಾಟ್ ಬಿ ಇನ್ ದ ಸೇಮ್ ಬ್ಯಾಸ್ಕೆಟ್ ಅಂತ ಹೇಳಿದಂತ ವಿವೇಚನೆ ಇತ್ತಲ್ಲ, ಅದೆಲ್ಲವೂ ನಮ್ಮ ಹೀರೋಯಿನ್ಗೆ ಬರುತ್ತೆ, ಆಂಟೋನಿಯಾಗೆ ಬರೋಲ್ಲ. ಈ ರೀತಿ ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯತೆಯನ್ನ ಕೊಟ್ಟು ಫೆಮಿನಿಸಂ ಆಸ್ಪೆಕ್ಟ್ ಅಲ್ಲಿ ಈ ಒಂದು ನಾಟಕ ನೋಡ್ಲಿಕ್ಕೆ ಈ ನಾಟಕ ಬಹಳ ಚಂದ ಇದೆ ಬಂಧುಗಳೇ. ಇಲ್ಲಿ ಜೆಂಡರ್ ಶಿಫ್ಟ್ ಅನ್ನು ನಾವು ಖಂಡಿತ ಕಾಣ್ಬೋದು. ಇನ್ನೊಂದು ಮೈನ್ ಥೀಮ್ ಏನಪ್ಪಾ ಅಂದ್ರೆ ಭ್ರಷ್ಟಾಚಾರ. ಬಹಳ ಭ್ರಷ್ಟಾಚಾರ ಈ ನಾಟಕದಲ್ಲಿದೆ. ಏನ್ ಭ್ರಷ್ಟಾಚಾರ ಅಂತಂದ್ರೆ, ಇಲ್ಲಿ ಆ ಕಾರ್ಡಿನಲ್ ಮತ್ತು ಫರ್ಡಿನಾಂಡ್ ತನ್ನ ತಂಗಿಯನ್ನ ರೀಮ್ಯಾರೇಜ್ ಮರುವಿವಾಹ ಆಗಬಾರದು ಎನ್ನುವಂತ ಒಂದು ಕಂಡೀಷನ್ ಯಾಕಪ್ಪ ಹಾಕಿದ್ರು ಅಂದ್ರೆ, ಅವರಿಗೆ ಅವಳು ಮರುವಿವಾಹ ಆಗದೆ ಇದ್ರೆ ಅವಳ ಒಂದು ಅರಮನೆ ಮತ್ತು ಆಸ್ತಿ ಎಲ್ಲವೂ ಸಿಗುತ್ತೆ. ಇದು ಕರಪ್ಷನ್ ಅಲ್ವಾ? ಇದು ಭ್ರಷ್ಟಾಚಾರ ಅಲ್ವಾ? ಇದು ಭ್ರಷ್ಟಾಚಾರನೇ. ಇನ್ನ ಪುರುಷ ದಬ್ಬಾಳಿಕೆಯನ್ನು ತೋರಿಸಿ ಅವರ ಆಸ್ತಿಯನ್ನ ಒಡಲಿಕ್ಕೆ ಇವರು ಪ್ರಯತ್ನ ಮಾಡ್ತಾರೆ. ಇದು ನಿಜವಾಗ್ಲೂ ಭ್ರಷ್ಟಾಚಾರ. ಅದಿರ್ಲಿ, ದುಡ್ಡಿಗೆ ಆಸೆ ಬಿದ್ದು ಹೆಚ್ಚು ಕಡಿಮೆ ಮುಕ್ಕಾಲ್ ನಾಟಕದವರೆಗೂ ಬರೀ ಕೆಟ್ಟದನ್ನೇ ಮಾಡ್ತಾ ಬರ್ತಾನಲ್ಲ ನಮ್ಮ ಬಸೋಲ, ಇದು ಭ್ರಷ್ಟಾಚಾರ ಅಲ್ವಾ? ಅದೂ ಇರ್ಲಿ, ನಮ್ಮ ಕ್ಯಾಸ್ಟ್ಯೂಷಿಯನ ಹೆಂಡತಿ ಜೂಲಿಯಾ ಕಾರ್ಡಿನಲ್ನ ಒಂದು ಡ್ಯೂಕ್ ನಮಗೆ ಇಷ್ಟಪಟ್ಟು ಪವರ್ ಆಸೆ ಬಿದ್ದು ಅವನ ಮಿಸ್ಟ್ರೆಸ್ ಆಗಿರ್ತಾಳಲ್ಲ, ಇದು ಕರಪ್ಷನ್ ಅಲ್ವಾ? ಇವರೆಲ್ಲರೂ ನನಗೆ ವೈಯಕ್ತಿಕವಾಗಿ ತುಂಬಾ ಭ್ರಷ್ಟಾಚಾರದ ಪ್ರತಿನಿಧಿಗಳು ಅಂತ ಕಾಣ್ತಾರೆ. ಇವತ್ತಿಗೂ ಭ್ರಷ್ಟಾಚಾರ ನಿಮಗೆಲ್ಲ ಗೊತ್ತಿದೆ, ನಮ್ಮ ಭಾರತದಲ್ಲಿ ತಾಂಡವಾಡ್ತಾ ಇದೆ. ಸೊ ನಾವೆಲ್ಲರೂ ಒಂದ್ ರೀತಿ 3 ಜನರ ಒಂದು ನೆಕ್ಸ್ಟ್ ಜನರೇಷನ್ ಅಂತಾನೆ ಹೇಳ್ಬೋದು ಒಂದು ಲೆಕ್ಕದಲ್ಲಿ. ಇನ್ನು ನಾವು ಟೆಕ್ನಿಕಲ್ ಡಿವೈಸಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ನಾಟಕದಲ್ಲಿ ಮೈಮ್ ಅನ್ನ ಬಳಸ್ತಾರೆ. ಅಂಕೋಣದಲ್ಲಿ ಮೈಮ್ ಮುಖಾಂತರ ಅವರನ್ನ ಬ್ಯಾನಿಶ್ಮೆಂಟ್ ಮಾಡ್ತಾರಲ್ಲ, ಮೈಮ್ ಇದೆ, ಮತ್ತೆ ಇಕೋ ಟೆಕ್ನಿಕ್ ಇದೆ. ನೀವು ಗಮನಿಸಬಹುದು, ನಾನು ಅದು ನಾಟಕದಲ್ಲಿ ಬಿಟ್ಟಿದ್ದೆ. 5ನೇ ಆಕ್ಟ್ ನಲ್ಲಿ 3ನೇ ದೃಶ್ಯದಲ್ಲಿ ಡಚಸ್ನ ಸಮಾಧಿಯಿಂದ ಬರುವಂತ ಇಕೋ ಅಥವಾ ಪ್ರತಿದಿನ ಏನಿದೆ, ಆಂಟೋನಿಯನ ಸಾವು ಅನಿವಾರ್ಯ. ಆಂಟೋನಿಯ ಮತ್ತು ಡೆಲಿಯೋ ಅಲ್ಲಿ ಮಾತಾಡ್ಬೇಕಾದ್ರೆ ಆ ಗ್ರೇವ್ ಹತ್ರ ಆಂಟೋನಿಯನ ಸಾವು ಅನಿವಾರ್ಯ ಅನ್ನುವಂತದನ್ನ ಹೇಳುವಂತ ಒಂದು ಡಿವೈಸ್ ಇದೆ. ಅದೇ ರೀತಿ ಡ್ರಾಮೆಟಿಕ್ ಐರಾನಿ ತುಂಬಾ ಕಡೆ ಇದೆ. ಆಕ್ಟ್ 1 ನಲ್ಲಿ, ಸೀನ್ 2 ನಲ್ಲಿ ನಮಗೆ ಪ್ರೇಕ್ಷಕರಿಗೆ ಡಚಸ್ಲ ಮದುವೆಯ ಬಗ್ಗೆ ಗೊತ್ತಿರ್ತದೆ, ಆದರೆ ನಾಟಕದ ಪಾತ್ರಧಾರಿಗೆ ಗೊತ್ತಿರೋದಿಲ್ಲ. ಅದೇ ರೀತಿ ಹಂಗೆ ಮುಂದುವರಿತಾ ಹೋದ್ರೆ ಆಂಟೋನಿಯೋ ಮತ್ತು ಮಕ್ಕಳು ಸತ್ತಿಲ್ಲ ಎನ್ನುವಂತ ವಿಷಯ ನಮಗ್ ಗೊತ್ತಿರುತ್ತೆ, ಪಾಪ ಮುಗ್ದೆ ನಮ್ಮ ಡಚಸ್ಲಿಗೆ ಗೊತ್ತಿರೋದಿಲ್ಲ. ನೋಡಿ, ಇವೆಲ್ಲ ಡ್ರಾಮ್ಯಾಟಿಕ್ ಐರಾನಿಯನ್ನ ಎಷ್ಟು ಚೆನ್ನಾಗಿ ಇದರಲ್ಲಿ ಬಳಸ್ತಾರೆ. ಒಟ್ಟಾರೆ ಈ ನಾಟಕನ ಒಂದು ಬ್ಲಾಂಕ್ ವರ್ಸ್ ಅಲ್ಲಿ, ಅನ್ರೈಮ್ಡ್ ಬ್ಲಾಂಕ್ ವರ್ಸ್ ಅಲ್ಲಿ ಬರೆಯಲಾಗಿದೆ. ಲವ್ ಇರ್ಬೋದು, ಮೇಲ್ ಅಥಾರಿಟಿ, ಕರಪ್ಷನ್, ಇವೆಲ್ಲವೂ ಇದರ ಥೀಮ್ಸ್ ಅಂತ ನಾವ್ ಹೇಳ್ಬೋದು. ಹಲವಾರು ಅನಿಮಲ್ ಇಮೇಜಸ್ ಅನ್ನ ಬಳಸಿದ್ದಾರೆ. ಇನ್ನು ನಾವು ಇದರಲ್ಲಿ ರೈಸಿಂಗ್ ಆಕ್ಷನ್, ಕ್ಲೈಮ್ಯಾಕ್ಸ್ ಮತ್ತು ಫಾಲಿಂಗ್ ಆಕ್ಷನ್ ನೋಡೋದಾದ್ರೆ, ಅವಳ ಒಂದು ಮದುವೆ ಆಗಿದ್ದು ಅವ್ರ ಅಣ್ಣ ಅಥವಾ ಇಬ್ಬರು ಅಣ್ಣಂದ್ರು ಅವಳನ್ನ ಮದುವೆ ಆಗ್ಬೇಡ, ರೀಮ್ಯಾರೇಜ್ ಆಗ್ಬೇಡ ಅಂತ ಹೇಳಿದ್ದು, ಅವಳ ಒಂದು
ಆ ಮದುವೆ ಆಗಿದ್ದು ಅಥವಾ ಇನ್ನೇನೇ ಘಟನೆ ಇದ್ರು ನೀವೆಲ್ಲವೂ ರೈಸಿಂಗ್ ಆಕ್ಷನ್. ಕ್ಲೈಮ್ಯಾಕ್ಸ್ ಯಾವ್ದಪ್ಪ ಅಂತಂದ್ರೆ ಪಾಪ ನಮಗೆ ಎಷ್ಟು ಟೆನ್ಷನ್ ಆಗುತ್ತೆ ಅಂದ್ರೆ ಕೆಥಾರಿಸಿಸ್ ಅಂತಾನೆ ನಾವು ಮಾತಾಡ್ತೀವಲ್ಲ, ಅಲ್ಲಿ ನಮ್ಮ ಡಚಸ್ಲು ಮತ್ತು ಆ ಕಾರಿಯೋಳ ಮತ್ತೆ ಆ ಮೂರು ಮಕ್ಕಳನ್ನ ಅಷ್ಟು ಜನ ಸ್ಟ್ಯಾಂಗಲ್ ಮಾಡ್ತಾರಲ್ಲ, ಅದು ಕ್ಲೈಮ್ಯಾಕ್ಸ್ ಎಂತವರೆಗೂ ಒಂದ್ ಸ್ವಲ್ಪ ಕಣ್ಣು ಚುರುಕನ್ನುತ್ತೆ, ನಮ್ಮ ಕಣ್ಣಲ್ಲಿ ಖಂಡಿತ ನೀರು ಬರುತ್ತೆ. ಆ ಏನು ಅದನ್ನ ನಾವು ತುಂಬಾ ಮನಸ್ಸಿಗೆ ನೋವಾಗುವಂತ ಸಿಚುಯೇಷನ್. ಅದಾದ್ಮೇಲೆ ಇನ್ನು ಏನು ಮೂರು ಜನ ಸಾಯಿಸ್ತಾರೆ ಅಥವಾ ಈ ಫರ್ಡಿನಾಂಡ್ಗೆ ಲಿಕಾಂಥ್ರಪಿ ಕಾಯಿಲೆ ಬರುತ್ತೆ, ಇವೆಲ್ಲವೂ ಫಾಲಿಂಗ್ ಆಕ್ಷನ್ ಅಂತ ಹೇಳ್ತೀವಿ. ಇನ್ನು ಈ ನಾಟಕವನ್ನ ನಾವು ಅಡಾಪ್ಟೇಷನ್ ನೋಡೋದಾದ್ರೆ ಸ್ಲೀಪಿಂಗ್ ಮರ್ಡರ್, ಅಗಾಥಾ ಕ್ರಿಸ್ಟಿ ತಮ್ಗೆಲ್ಲ ಗೊತ್ತಿರ್ಬೇಕು. ಸ್ಲೀಪಿಂಗ್ ಮರ್ಡರ್ ಅನ್ನುವಂತ ಒಂದು ನಾವೆಲ್ ಅಲ್ಲಿ ಈ ಒಂದು ಲೈನ್ ನೋಡಿ, ಅದ್ಭುತ ಲೈನ್ ಅನ್ನ, ಕವರ್ ಅವರ್ ಫೇಸ್ ಮೈ ನೈಸ್ ಡ್ಯಾಸಲ್ ಎನ್ನುವಂತ ಒಂದು ಶಿ ಡೈಡ್ ಹೆಂಗ್ ಎನ್ನುವಂತ ಒಂದು ನಾವೆಲ್ ನಲ್ಲಿ ಈ ಸೆಂಟ್ರಲ್ ರಿಫ್ರೈನ್ ಅಂದ್ರೆ ಗೊತ್ತಲ್ಲ ನಿಮಗೆ, ಸಾಲು ಪದೇ ಪದೇ ರಿಪೀಟ್ ಆಗ್ತದೆ, ಅಲ್ಲಿ ಇದನ್ನ ಬಳಸ್ತಾರೆ. ಇನ್ನ ದ ಸ್ಕಲ್ ಬೆನೀತ್ ದ ಸ್ಕಿನ್ ಅಂತ ಒಂದು ಪ್ರೈಸ್ ಬರುತ್ತೆ, ನಾಟಕ ನಾವು ಡೀಟೇಲ್ ಓದಿದ್ರೆ ಗೊತ್ತಾಗುತ್ತಲ್ಲಿ, ಅದನ್ನ ಪಿ.ಡಿ. ಜೇಮ್ಸ್ ತನ್ನ ನಾವೆಲ್ ಅಲ್ಲಿ ಬಳಸ್ತಾನೆ. ಇದು ಅಡಾಪ್ಟೇಷನ್ ಬಗ್ಗೆ ಇದಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು ನಾಟಕ ತುಂಬಾ ಏನು ಲಿಟ್ರೇಚರ್ ಅಲ್ಲಿ ತುಂಬಾ ಒಂದು ಒಳ್ಳೆಯ ಸ್ಥಾನ ಸಿಗ್ಬೇಕಾದಂತ ನಾಟಕ ಖಂಡಿತ ಸಿಕ್ಕಿದೆ. ಈ ಒಂದು ನಾಟಕಕ್ಕೆ ತುಂಬಾ ಒಂದು ಏನ್ ಹೇಳ್ತೀವಿ ಫೋಕಸ್ ಸಿಕ್ಕಿದೆ ಅಂತ ನಾನಾದ್ರೂ ಭಾವಿಸ್ತೀನಿ. ಭಾವಿಸ್ಬಿಟ್ಟು ಈ ಒಂದು ಮಾತಾಡ್ಲಿಕ್ಕೆ ಮುಖ್ಯವಾಗಿ ನಮ್ಮೆಲ್ಲರ ಸಾಹಿತ್ಯದ ಮಾರ್ಗದರ್ಶಿಯಾದಂತ ಡಾಕ್ಟರ್ ಬಸವರಾಜ ಡೋಣೂರ್ ಸರ್ ಅವರು ಈ ಒಂದು ಒಳ್ಳೆಯ ವೇದಿಕೆಯನ್ನು ನಮಗೆ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಮೇಡಮ್ ಅವರು, ಕಾರ್ಯದರ್ಶಿಗಳಾದಂತಹ ವಿಜಯಲಕ್ಷ್ಮಿ ಮೇಡಮ್ ಅವರು, ಡಾಕ್ಟರ್ ವಿಜಯಲಕ್ಷ್ಮಿ ಮೇಡಮ್ ಅವರು ಮೊನ್ನೆ ತಾನೇ PhD ತಗೊಂಡಿದ್ದಾರೆ, ಅವ್ರಿಗೆ ಒಳ್ಳೇದಾಗ್ಲಿ. ಆಮೇಲೆ ನನ್ನ ಒಂದು ಏನ್ ಹೇಳ್ತೀವಿ ನಾವು ಸೋರ್ಸ್ ಆಫ್ ಇನ್ಸ್ಪಿರೇಷನ್ ನಮ್ಮ ಡಾಕ್ಟರ್ ಚನ್ನಬಸವ ಆಸ್ಪಿರಿ, ನನ್ನ ಗೆಳೆಯರು, ಅವರು ಈ 3 ಜನ ನಾನು ಇವತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಜೊತೆಗೆ ನನ್ನ ಧಾರವಾಡ ಕಟ್ಟೆಯಲ್ಲಿರುವಂತಹ ಎಲ್ಲಾ ಬಳಗದ ಬಂಧುಗಳಿಗೆ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೆ ವಂದನೆ ಅರ್ಪಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು ಸರ್. ಧನ್ಯವಾದಗಳು. ಸತೀಶ್ ಅವರು ಮೊದ್ಲು ಈ ಧಾರವಾಡ ಕಟ್ಟೆಯ ಬಹಳ ದೊಡ್ಡ ಕೇಳುಗರು ಪ್ರಾರಂಭದಿಂದಲೂ. ಆಕ್ಚುಲಿ ಅವ್ರ ಹೆಸರು ಸತೀಶ್ ಅವರು ಅಂತ ನಂಗೆ ಗೊತ್ತಿರ್ಲಿಲ್ಲ. ನಾನು ಇವತ್ತಿನವರೆಗೂ ಅವ್ರ ನಂಬರ್ ಅನ್ನ ಧಾರವಾಡ ಕಟ್ಟೆಯ ಅಭಿಮಾನಿ ಅಂತಾನೆ ಸೇವ್ ಮಾಡ್ಕೊಂಡಿದೀನಿ. ನನ್ಗೆ ಅನ್ನೋನ್ ನಂಬರ್ಸ್ ಗಳದಿಂದ ಟೆಕ್ಸ್ಟ್ ಬಂದ್ರೆ ಧಾರವಾಡ ಕಟ್ಟೆ ಫ್ಯಾನ್ ಅಂತ ನಾನು ಸೇವ್ ಮಾಡ್ಕೋತೀನಿ. ಇಂತ ಒಬ್ಬ ಕೇಳುಗರು ಅವರ ನಿರಂತರವಾದಂತಹ ಒಂದು ಅಂದ್ರೆ ಒಳ್ಳೆಯ ಮಾತುಗಾರನಿಗೆ ಯಾವತ್ತೂ ಕೂಡ ಇನ್ನೊಬ್ಬರ ಮಾತುಗಳನ್ನ ಆಲಿಸುವಂತಹ ಒಂದು ದೊಡ್ಡ ಒಂದು ತಾಳ್ಮೆ ಇರುತ್ತೆ ಅನ್ನೋದಕ್ಕೆ ಇವತ್ತು ಅವ್ರ ಕಾರಣ. ಮತ್ತೆ ಇವತ್ತು ಇಡೀ ಒಂದು ನಾಟಕ ಆಕ್ಚುಲ್ ಆಗಿ ಬಸವರಾಜ್ ಡೋಣೂರ್ ಸರ್ ಅವರು ಯಾವ್ದೋ ಕಾರ್ಯದ ನಿಮಿತ್ತವಾಗಿ ಅವರು ಹೊರಗಡೆ ಇದ್ದಾರೆ. ಈಗ ತಾನೇ ಸುಮಾರು ಟ್ರೈ ಮಾಡ್ತಾ ಇದ್ದಾರೆ ಅವರು ನೆಟ್ವರ್ಕ್ ಸಿಗ್ಬೇಕು ಅಂತ ಹೇಳಿ, ಬಟ್ ಅದು ಸಾಧ್ಯ ಜಾಯ್ನ್ ಆಗಿದ್ದೀನಿ. ಓಕೆ ಸರ್. ಸರ್ ಈಗ ನಿಮ್ಮ ಮಾತು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಒಂದು ನಿಮಿಷ, ವಿಜಯಲಕ್ಷ್ಮಿ ನನ್ನ ಧ್ವನಿ ಕೇಳಿಸ್ತದಲ್ಲ ನಿಮ್ಗೆ? ಕೇಳ್ತಿದೆ ಸರ್, ಕೇಳ್ತಿದೆ. ಒಂದೇ ಒಂದು ನಿಮಿಷ. ಇಲ್ಲಿ ನೋಡು ಮುಂದ್ ಕಡೆ. ಹಾ, ಒಂದು 5 10 ನಿಮಿಷ. ಇತ್ತು ಸಾಯ್ತು. ಎಲ್ಲರಿಗೂ ನಮಸ್ಕಾರ. ಈಗ ನಾನು ಧ್ವನಿ ಕೇಳಿಸ್ತದಲ್ಲ ವಿಜಯಲಕ್ಷ್ಮಿ? ಸರ್ ಧ್ವನಿ ಕೇಳಿಸ್ತಾ ಇದೆ, ಮೊಬೈಲ್ ಸ್ವಲ್ಪ ಅದು ಅಡ್ಡ ಆಗ್ತಿದೆ ಸರ್. ಅದನ್ನ ನಾನು ದಿಸ್ ಇಸ್ ಫೈನ್ ಸರ್, ನೋ ಪ್ರಾಬ್ಲಮ್. ಎಸ್. ಎಲ್ಲರಿಗೂ ನಮಸ್ಕಾರ. ನಾನು ಮೈಸೂರಿನಲ್ಲಿ ಒಂದು ಸಭೆಯಲ್ಲಿದ್ದೆ.
ಸಭೆಯನ್ನು ಮುಗಿಸ್ಕೊಂಡು ನಾನು ಇಲ್ಲಿಗೆ ಬಂದೆ. ಮಾರ್ಗ ಮಧ್ಯದಲ್ಲಿ ನಿಂತ್ಕೊಂಡೆ. ನಾನು ಅಲ್ಲಿ ಸಿಗ್ನಲ್ ಬರ್ಲಿಲ್ಲ. ದಯವಿಟ್ಟು ಧಾರವಾಡಕಟ್ಟೆಯ ಬಂಧುಗಳು ಕ್ಷಮಿಸಬೇಕು. ಇಲ್ಲಿವರೆಗೆ ನಾವು ಸತೀಶ್ ಅವರ ಮಾತುಗಳನ್ನ ಕೇಳಿದ್ದೇವೆ. ಸತೀಶ್, ದಯವಿಟ್ಟು ಕ್ಷಮಿಸಿ, ನಿಮ್ಮ ಎಲ್ಲ ಮಾತುಗಳನ್ನ ಕೇಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಪ್ರಾರಂಭದಲ್ಲಿ ಒಂದು 5 ನಿಮಿಷ ನಿಮ್ಮ ಮಾತುಗಳನ್ನ ಕೇಳಿದೆ. ನಿಮ್ಮ ಮಾತಿನ ಕೊನೆಗೆ ನಾನು ಜಾಯಿನ್ ಆದೆ. ಆಗಲೂ ಒಂದು 4 ರಿಂದ 5 ನಿಮಿಷ ನಿಮ್ಮ ಮಾತುಗಳನ್ನ ಕೇಳಿದ್ದೇನೆ. 10 ನಿಮಿಷ ನಿಮ್ಮ ಮಾತುಗಳನ್ನ ಕೇಳಿದ್ದೇನೆ. ಬಹಳ ಪ್ರೀತಿಯಿಂದ ನೀವು ಮಾತನಾಡಿದ್ರಿ. ಜಾನ್ ವೆಬ್ಸ್ಟರ್ ಇಂಗ್ಲಿಷ್ನ ಬಹಳ ಮಹತ್ವದ ನಾಟಕಕಾರ ಮತ್ತು ದ ಡಚಸ್ ಆಫ್ ಮಾಲ್ಫಿ ಅನ್ನೋ ನಾಟಕ ಬಹಳ ಜನಪ್ರಿಯ, ಲೋಕಪ್ರಿಯ ನಾಟಕ. ಕಳೆದ 350-400 ವರ್ಷಗಳಿಂದ ವಿಶ್ವದಾದ್ಯಂತ ಜನರು ನಾಟಕದ ಅಭಿಮಾನಿಗಳು, ನಟರು, ನಿರ್ದೇಶಕರು ಈ ನಾಟಕವನ್ನು ಓದ್ತಾ ಬಂದಿದ್ದಾರೆ ಮತ್ತು ರಂಗಭೂಮಿಯ ಮೇಲೆಯೂ ಕೂಡ ಈ ನಾಟಕ ಯಶಸ್ವಿ ಪ್ರದರ್ಶನವನ್ನ ಕಂಡಿದೆ. ಇಂಥ ಮಹತ್ವದ ನಾಟಕದ ಬಗ್ಗೆ ನೀವು ಬಹಳ ಒಳ್ಳೆಯ ಮಾತುಗಳನ್ನ ಆಡಿದ್ರಿ, ಬಹಳ ಪ್ರೀತಿಯಿಂದ ಮಾತುಗಳನ್ನ ಆಡಿದ್ರಿ, ಬಹಳ ಸೊಗಸಾಗಿ ನೀವು ನಿಮ್ಮ ಮಾತುಗಳನ್ನ ಆಡಿದ್ರಿ. ಹೀಗಾಗಿ ಪ್ರಾರಂಭದಲ್ಲಿ ನಾನು ನಿಮಗೆ ಧಾರವಾಡಕಟ್ಟೆ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಇಲ್ಲಿಯವರೆಗೆ ಸುಮಾರು 25 ಜನ ವಿದ್ವಾಂಸರು ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ, ಇಂಗ್ಲಿಷ್ನ ಪ್ರಮುಖ ಕವಿಗಳ ಬಗೆಗೆ, ನಾಟಕಕಾರರ ಬಗೆಗೆ ಉಪನ್ಯಾಸವನ್ನ ಆನ್ಲೈನ್ ಮೂಲಕ ನೀಡಿದ್ದಾರೆ. ಇವತ್ತು ಸತೀಶ್ ಅವರು ನೀಡಿದ್ದಾರೆ. ಡಚಸ್ ಆಫ್ ಮಾಲ್ಫಿ ಬಹಳ ಮಹತ್ವದ ನಾಟಕ. 20ನೇ ಶತಮಾನದಲ್ಲಿ ನಮ್ಮ ನಾಟಕಕಾರರು ಇಂಥ ಒಂದು ವಸ್ತುವನ್ನ ಇಟ್ಟುಕೊಂಡು ನಾಟಕ ಬರೆಯುವ ಸಾಹಸ ಮಾಡದೇ ಇರಬಹುದು. ಆದ್ರೆ ಆ ಕಾಲದಲ್ಲಿ 16ನೇ ಶತಮಾನದಲ್ಲಿ, 17ನೇ ಶತಮಾನದಲ್ಲಿ ಜಾನ್ ವೆಬ್ಸ್ಟರ್ ಇಂಥ ಒಂದು ಅದ್ಭುತವಾದ ವಸ್ತುವನ್ನು ಇಟ್ಟುಕೊಂಡು ಒಂದು ನಾಟಕವನ್ನ ಬರೆದ. ಇದರಲ್ಲಿ ಇಟ್ಸ್ ಆಲ್ ಅಬೌಟ್ ಮಾಲ್ಫಿ. ಅದ್ರ ಬಗೆಗೆ ಸತೀಶ್ ಅವರು ಬಹಳ ವಿವರವಾಗಿ ಹೇಳಿದ್ದಾರೆ ಎಂದು ನಾನು ಭಾವಿಸಿದ್ದೇನೆ. ಅಂದ್ರೆ ತನಗೆ ಬೇಕಾದ ಪುರುಷನನ್ನ ತಾನು ವಿವಾಹವಾಗುವುದು, ಅದಕ್ಕೆ ಸಾಕಷ್ಟು ಅಡೆತಡೆಗಳು ಇರ್ತವೆ. ಅದಕ್ಕಾಗಿ ಆಕೆ ತನ್ನ ಪ್ರಾಣವನ್ನ ನಾಟಕದಲ್ಲಿ ಕಳೆದುಕೊಳ್ಬೇಕಾಗ್ತದೆ. ಸಾಯೋದು ಬಹಳ ಮುಖ್ಯ ಅಲ್ಲ, ಯಾರ ಸಾವು ಬಹಳ ಮುಖ್ಯ ಅಲ್ಲ. ಯಾಕೆಂದ್ರೆ ಸಾವು ಇದ್ದದ್ದೇ, ಸಾಯಲೇಬೇಕು. ಆದ್ರೆ ಸಾಯುವ ಮೊದಲು ಒಬ್ಬ ಮನುಷ್ಯ ಏನು ಸಾಧನೆ ಮಾಡ್ತಾನೆ ಅನ್ನೋದು ಬಹಳ ಮಹತ್ವದ್ದು. ಮದುವೆ ಆಗುವುದೇ ಮಾಲ್ಫಿಯ ಒಂದು ಮಹತ್ವಾಕಾಂಕ್ಷೆ ಆಗಿರ್ತದೆ, ಆಸೆ ಆಗಿರ್ತದೆ. ಅದೇ ಅವಳ ಜೀವನದ ಗುರಿ ಆಗಿರ್ತದೆ. ತನ್ನ ಸ್ಟಿವಾರ್ಡನನ್ನ, ಆಂಟೋನಿಯೋನ್ನ ಅವಳು ಮದುವೆ ಆಗ್ಬೇಕಾಗ್ತದೆ. ಮದುವೆ ಆಗ್ತಾಳೆ, ಯಾರಿಗೂ ಗೊತ್ತಾಗದ ಹಾಗೆ ಮದುವೆ ಆಗ್ತಾಳೆ, ಅರಮನೆಯಲ್ಲೇ ಮದುವೆ ಆಗ್ತಾಳೆ, 3 ಮಕ್ಕಳನ್ನ ಹೆರ್ತಾಳೆ. ಕೊನೆಗೆ ಅದು ಆಕೆಯ ಸಹೋದರಿಗೆ ಗೊತ್ತಾಗ್ತದೆ. ಆ ಕಾರಣಕ್ಕಾಗಿ ಅವರು ಹತ್ಯೆ ಮಾಡ್ತಾರೆ. ಇದು ಒಂದು ರೀತಿಯ ಇಂಗ್ಲೆಂಡದಲ್ಲಿ ಅಥವಾ ಇಂಗ್ಲೆಂಡಿನಲ್ಲಿ ನಡೆದ ಮೊದಲ ಮರ್ಯಾದೆ ಹತ್ಯೆ ಅಂತ ಅನ್ಬೋದು ಇದಕ್ಕೆ. ಅಂದ್ರೆ ನೀನು ಆ ಚೌಕಟ್ಟನ್ನ ಮೀರಿ ಹೋದೆ ಅಂತ. ಹೀಗಾಗಿ ಸಾಮಾನ್ಯವಾಗಿ ಎಲ್ಲಾ ಸಮಾಜಗಳು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ಸಮಾಜಗಳು ಮೂಲಭೂತವಾಗಿ ಪುರುಷ ಪ್ರಧಾನ ಸಮಾಜಗಳೇ. ಹಾಗೆ ನೋಡಿದ್ರೆ ಭಾರತೀಯ ಸಮಾಜ ನನಗೆ ಇದು ಫಂಡಮೆಂಟಲಿ ಪುರುಷ ಪ್ರಧಾನ ಸಮಾಜ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ನಾನು ಇದೀಗ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಅಷ್ಟಲಕ್ಷ್ಮಿಗಳ ಮೂರ್ತಿಗಳನ್ನ ನಾನು ನೋಡಿದೆ. ಅಲ್ಲೊಂದು 20 ದೇವತೆಗಳ ಮೂರ್ತಿಗಳಿದ್ದು ಇಲ್ಲಿ ಮೈಸೂರಿನಲ್ಲಿ. ಅದರಲ್ಲಿ ಸುಮಾರು 10 ದೇವತೆಗಳು, ಅಂದ್ರ ಸ್ತ್ರೀ ದೇವತೆಗಳು, ಆಮೇಲೆ ಗಂಡು ದೇವತೆಗಳು. ಸೊ ಭಾರತದಲ್ಲಿ ಸ್ತ್ರೀಯರನ್ನ ಯಾವತ್ತೂ ಗೌರವದಿಂದ ಕಾಣಲಾಗಿದೆ. ಅದು ತಾಯಿಯಾಗಿ, ಹೆಂಡತಿಯಾಗಿ, ತಂಗಿಯಾಗಿ ಅಥವಾ ಅಕ್ಕನಾಗಿ ಬಹಳ ಮಹತ್ವದ ಸ್ಥಾನ ಸ್ತ್ರೀಗಿದೆ. ಈ ನಡುವೆಯೂ ಸ್ತ್ರೀ ಮೇಲೆ ಅತ್ಯಾಚಾರ ಆಗ್ತದೆ. ಅನೇಕ ರೇಪ್ ಅತ್ಯಾಚಾರಗಳು ನಡೀತಾ ಇರ್ತವೆ. ಕೆಲವರಿಗೆ ಶಿಕ್ಷೆ ಆಗ್ತದೆ, ಕೆಲವರಿಗೆ ಶಿಕ್ಷೆ ಆಗುವುದಿಲ್ಲ. ಗಂಡು ಜಾತಿ ತಲೆ ತಗ್ಗಿಸುವ ಕೆಲಸ ಅಂತಂದ್ರೆ ರೇಪ್. ಮಾನಭಂಗ ಮಾಡ್ತಕ್ಕಂಥ ಗಂಡಿಗೆ ಯಾವತ್ತೂ ಕ್ಷಮೆ ಇರಬಾರ್ದು. ಯಾವ ಸಮಾಜದಲ್ಲೂ ಕೂಡ ಕ್ಷಮೆ ಇರಬಾರ್ದು. ಯಾಕಂದ್ರೆ ಮಾನಭಂಗದಂತ ಹೇಯವಾದ, ನೀಚವಾದ ಕೃತ್ಯ ಮತ್ತೊಂದಿಲ್ಲ. ಯಾವ ನಾಗರಿಕ ಸಮಾಜವೂ ಈ ಮಾನಭಂಗ ಮಾಡುವವರನ್ನ, ಅತ್ಯಾಚಾರಿಗಳನ್ನ, ರೇಪಿಸ್ಟ್ಗಳನ್ನ ಸಹನೆ ಮಾಡಬಾರ್ದು. ನಾನು ಮೊನ್ನೆ ಒಂದು ಪತ್ರಿಕೆಯಲ್ಲಿ ಓದಿದ್ದೆ, ಭಾರತದಲ್ಲಿ 2 ವರ್ಷಗಳ ಅವಧಿಯಲ್ಲಿ 2000 ರೇಪ್ ಆಗಿವೆ ಅಂತ. ಈಗೆಲ್ಲ ಸೋಷಿಯಲ್ ಮೀಡಿಯಾ ಇದೆ, ಪತ್ರಿಕೆಗಳಿವೆ, ಇವೆ, ಬೆಳಕಿಗೆ ಬರ್ತಾ ಇದ್ದಾವೆ. ಈಗ 20, 30, 40 ವರ್ಷದ ಹಿಂದೆ ಎಷ್ಟು ರೇಪ್ಗಳಾಗ್ತಿದ್ವು ನಮ್ಗೆ ಗೊತ್ತಿಲ್ಲ.
ಅದರಲ್ಲಿ ಪನಿಷ್ಮೆಂಟ್ ಆಗಿದ್ದು ಕೇವಲ 75 ಜನರಿಗೆ ಮಾತ್ರ. ಇದಕ್ಕೆ ಕಾರಣ ಸರ್ಕಾರ ಅಲ್ಲ, ನ್ಯಾಯಾಲಯಗಳಲ್ಲ, ಸಮಾಜವೇ ಇದಕ್ಕೆ ಕಾರಣ. ಯಾಕಂದ್ರೆ ರೇಪ್ ಘಟಿಸ್ತು ಅಂತಂದ್ರೆ, ಅತ್ಯಾಚಾರ ನಡೆದು ಹೋಯ್ತು ಅಂದ್ರೆ ಅದನ್ನ ಮುಚ್ಚಿ ಹಾಕೋದ್ರಲ್ಲೇ ನಾವೆಲ್ಲ ಪ್ರಯತ್ನ ಮಾಡ್ತಿರ್ತೇವೆ. ಎಲ್ಲಾದ್ರೂ ಯಾರಿಗೆ ಗೊತ್ತಾಗ್ಬಾರ್ದು, ಅವಳ ಭವಿಷ್ಯ ಏನು, ಹುಡುಗಿಯ ಭವಿಷ್ಯವೇನು ಅನ್ನುವ ಒಂದು ಅನೇಕ ಇಂಥ ಅತಾರ್ಕಿಕ ಕಾರಣಗಳು ಇಟ್ಕೊಂಡು ನಾವು ಅದನ್ನ ನ್ಯಾಯಾಲಯದ ಮೊರೆ ಹೋಗುವುದಿಲ್ಲ, ಹೀಗಾಗಿ ಶಿಕ್ಷೆ ಹಾಕುವುದಿಲ್ಲ. ಇರ್ಲಿ, ಈ ಒಂದು ಮಹತ್ವದ ನಾಟಕದ ಬಗೆಗೆ ಅನೇಕ ಒಳ್ಳೆಯ ಮಾತುಗಳನ್ನಾಡಿದ ಸತೀಶ್ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಮತ್ತು ನಮ್ಮ ವಿಜಯಲಕ್ಷ್ಮಿ ನಾನ್ರೆಡ್ಡಿ ಅವರಿಗೆ ಮೊನ್ನೆ ಅಷ್ಟೇ ಡಾಕ್ಟರೇಟ್ ಪದವಿ ಸಿಕ್ಕಿದೆ. ಸೊ ಈ ಸಂದರ್ಭದಲ್ಲಿ ನಾನು ವಿಜಯಲಕ್ಷ್ಮಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ಅವರಿಗೆ ಒಳ್ಳೆಯದನ್ನ ಮಾಡ್ಲಿ. ಹಾಗೆ ಧಾರವಾಡ ಕಥೆ ಎಲ್ಲಾ ಸಂಗಾತಿಗಳಿಗೆ ದೇವರು ಒಳ್ಳೆಯದನ್ನ ಮಾಡ್ಲಿ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಮತ್ತೆ ನಾನು ಮುಂದಿನ ವಾರ ಹೆಚ್ಚು ಮಾತುಗಳನ್ನ ಆಡುತ್ತೇನೆ. ಸುತ್ತಮುತ್ತಲು ಡಿಸ್ಟರ್ಬೆನ್ಸ್ ಇರೋದ್ರಿಂದ ಇದಕ್ಕಿಂತಲೂ ಹೆಚ್ಚು ಅಥವಾ ಇದಕ್ಕಿಂತಲೂ ಭಿನ್ನವಾಗಿ ನನಗೆ ಮಾತನಾಡಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಸರ್, ಧನ್ಯವಾದಗಳು ಸರ್. ಮೊದಲಿಗೆ ನಿಮ್ಗೆ ಇವತ್ತು ನಾವೇನೇ ಆಗಿದ್ರು ಕೂಡ ಅದು ಎಲ್ಲಾನು ನಿಮ್ಮ ಆಶೀರ್ವಾದದಿಂದ ಮತ್ತೆ ನೀವು ತೋರಿದ ಮಾರ್ಗದಿಂದ ಸರ್. ಇವತ್ತು ನಾವೇನಾದ್ರೂ ನೀವ್ ಹಾಕಿಕೊಟ್ಟ ದಾರಿನಲ್ಲೇ ಇವತ್ತು ನಡೀತೀವಿ. ಮತ್ತೆ ಮುಂದೇನು ನಿಮ್ಗೆ ಹೆಚ್ಚು ನಮ್ಮ ಮೂಲಕ ಒಂದು ಸಮಾಜಕ್ಕೆ ಏನಾದ್ರೂ ಒಳ್ಳೇದಾಗೋದ್ರ ಮೂಲಕ ಒಂದು ಗುರು ಸೇವೆಯನ್ನ, ಗುರು ದಕ್ಷಿಣೆಯನ್ನ ನಾವು ಈ ಮೂಲಕ ಅರ್ಪಿಸ್ತೇವೆ ಸರ್. ಧನ್ಯವಾದಗಳು ಸರ್. ಧಾರವಾಡ ಕಟ್ಟೆ ಈಗಾಗ್ಲೇ 16ನೇ ಶತಮಾನದಿಂದ 17ನೇ ಶತಮಾನವರೆಗೂ ಕೂಡ ಒಟ್ಟು 29 ಉಪನ್ಯಾಸಗಳನ್ನ ಇಂಗ್ಲಿಷ್ ಸಾಹಿತ್ಯ ಒಂದು ಮಾಲಿಕೆನಲ್ಲಿ ಮೊದಲ ಭಾಗವಾಗಿ ಆಯೋಜನೆ ಮಾಡ್ತು. ಫೆಬ್ರವರಿ 2ನೇ ವಾರದಿಂದ 48 ಉಪನ್ಯಾಸಗಳನ್ನ 18, 19, 20ನೇ ಶತಮಾನದ 3 ಶತಮಾನಗಳನ್ನ ಕವರ್ ಮಾಡಿ ಒಟ್ಟು ಪ್ರಮುಖ ಲೇಖಕರನ್ನ ಇಟ್ಕೊಂಡು ಒಂದು ಚರ್ಚೆಗಳನ್ನ ಆಯೋಜನೆ ಮಾಡುವಂತಹ ಈಗಾಗ್ಲೇ ಅದರ ಎಲ್ಲ ತಯಾರಿನೂ ಕೂಡ ನಡೀತಾ ಇದೆ. ಯಾವ ಪ್ರಮುಖ ಲೇಖಕರು ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಿ ಎಲ್ಲ ಉಪನ್ಯಾಸಕರುಗಳನ್ನ, ಹಿರಿಯರು, ಆಮೇಲೆ ಈಗ ಯಂಗ್ಸ್ಟರ್ ಸತೀಶ್ ಸರ್ ಅಂತವರು, ಇಂಗ್ಲಿಷ್ ನ ಎಲ್ಲ ಒಂದು ಉಪನ್ಯಾಸಕರು ಅದನ್ನ ಕನ್ನಡದಲ್ಲಿ ಪರಿಚಯ ಮಾಡಿಕೊಡುವಂತಹ ಒಂದು ದೊಡ್ಡ ಪ್ರಯತ್ನ. 48 ಉಪನ್ಯಾಸಗಳನ್ನ ಪ್ರತಿ ಶನಿವಾರ ಆಯೋಜನೆ ಮಾಡಿದ್ರೆ ಒಂದು ವರ್ಷದ ಕಾಲ ಅದು ನಡಿಬೇಕಾಗತ್ತೆ. ಹಾಗಾಗಿ ಶನಿವಾರ ಮತ್ತು ಗುರುವಾರದಂದು 2 ಉಪನ್ಯಾಸಗಳನ್ನ ಸಂಜೆ 6 ಗಂಟೆಗೆ ಇದೇ ಲಿಂಕ್ ಅನ್ನ ಬಳಸ್ಕೊಂಡು ಮಾಡಿ ಒಂದು 6 ತಿಂಗಳಲ್ಲಿ ಈ ಉಪನ್ಯಾಸವನ್ನ ಮುಗಿಸ್ಬೇಕು ಅಂತ ಅದರ ತಯಾರಿಯನ್ನ ನಮ್ಮ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಸರ್ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನ ಕರೆದು ನಿರ್ಧಾರ ಮಾಡ್ಲಾಯ್ತು. ಅದರ ಒಂದು ಒಟ್ಟು ಎಷ್ಟು ಯಾವ ಪ್ರಮುಖ ಲೇಖಕರುಗಳ ಮೇಲೆ ಉಪನ್ಯಾಸ ಜರುಗುತ್ತೆ ಮತ್ತೆ ಯಾರು ಉಪನ್ಯಾಸವನ್ನ ಮಂಡಿಸಲಿದ್ದಾರೆ ಅದರ ಮಾಹಿತಿಯನ್ನ ಒಂದು ವಾರದೊಳಗೆ ನಮ್ಮ ಧಾರವಾಡ ಕಟ್ಟೆಯ ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತೆ ನಮ್ಮ ವೆಬ್ಸೈಟ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡ್ತೀವಿ. ಅದನ್ನ ಎಲ್ಲ ಸಾಹಿತ್ಯಾಸಕ್ತರು ಕೂಡ ಗಮನಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಈಗ ಚರ್ಚೆಗೆ ಅವಕಾಶ ಇದೆ. ಯಾರಾದ್ರೂ ಪ್ರಶ್ನೆಗಳಿದ್ರೆ ಪೂರಕವಾಗಿ ಮಾತಾಡೋ ಹಾಗಿದ್ರೆ ತಮ್ಮ ಮೈಕ್ ಅನ್ನ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬಹುದು ಅಂತ. ಹಲೋ ಸರ್, ನಮಸ್ತೆ. ಮಾತಾಡಿ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನನ್ನ ಹೆಸರು ಮಹಾದೇವ್ ಅಂತ. ಮೈಸೂರು ಡಿಸ್ಟಿಕ್ ಹುಣಸೂರು ತಾಲೂಕ್. Satish sir has given very good explanation about Maryada Hatya. Nowadays, in rural Karnataka, especially illiterate people, ignore people are following this Maryada Hatya. ಈಗ ಏನಾಗಿದೆ ಅಂದ್ರೆ, ಯುರೋಪ್ ಕಾಂಟಿನೆಂಟ್ ನಲ್ಲಿ ನಡೆದಂತಹ 16-17ನೇ ಶತಮಾನದಲ್ಲಿ ನಡೆದಂತಹ ಘಟನೆಯನ್ನ ಇವತ್ತಿಗೆ ಅಂದ್ರೆ 21ನೇ ಶತಮಾನಕ್ಕೆ ಕನೆಕ್ಟ್ ಮಾಡಿದಂತ ಸತೀಶ್ ಸರ್ ಅವ್ರಿಗೆ ಪ್ರಪ್ರಥಮವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಪ್ರಯತ್ನಿಸ್ತೇನೆ. ಮತ್ತು ಅವರ ವಿವರಣೆ ಇತ್ತಲ್ಲ,
it is very excellent, an excellent explanation which is given by ಸತೀಶ್ ಸರ್. ಯಾಕೆ ಅಂತಂದ್ರೆ ಎಲ್ಲಿಯ ಐರೋಪ್ಯ, ಎಲ್ಲಿಯ ಭಾರತ, ಎಲ್ಲಿಯ ಕರ್ನಾಟಕದ ಹಳ್ಳಿ, ಎತ್ತಣ ಕೋಗಿಲೆ ಎತ್ತಣ ಮಾಮರ ಎತ್ತಣೆತ್ತಣ ಸಂಬಂಧವಯ್ಯ ಎಂಬುದನ್ನ ಅವರು ಇಲ್ಲಿ ಸಂಪರ್ಕ ಕಲ್ಪಿಸಿದ್ದಾರೆ ಅನ್ನೋದಕ್ಕೆ ನನ್ನ ಮನದಾಳದ ಮಾತು. ಮತ್ತು ಮಹಿಳೆಯರಿಗೆ ಆ ಕಾಲದಲ್ಲಿ ಎಂತಹ ಒಂದು ಪರಿಸ್ಥಿತಿ ಇತ್ತು, ಅದೇ ಪರಿಸ್ಥಿತಿ ಇಂದಿಗೂ ಕೂಡ ನಮ್ಮ ಕರ್ನಾಟಕದ ಹಳ್ಳಿಗಳಲ್ಲಿ ಇದೆ ಎಂಬುದನ್ನ, ಅದು ಇಂಗ್ಲಿಷ್ ಸಾಹಿತ್ಯ, ಇಂಗ್ಲಿಷ್ ಡ್ರಾಮಾ ಆಗಿದ್ರೂ ಕೂಡ ಅದು ನಮ್ಮ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂತ ರೀತಿಯಲ್ಲಿ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಂತಹ ಸತೀಶ್ ಸರ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಜೊತೆಗೆ ಡೋನೂರ್ ಸರ್ ಅವರು ಕನ್ಕ್ಲೂಷನ್ ಕೊಡುವಾಗ, ಸಮ್ ಅಪ್ ಮಾಡುವಾಗ ಅವರು ಹೆಚ್ಚಿಗೆ ಕೇಳಿಲ್ಲ ಅಂತ ಹೇಳಿದ್ರು ಅವ್ರ ಬಾಯಲ್ಲಿ, ಆದರೂ ಕೂಡ ಅವರ ಮಾತಿನಲ್ಲಿ ಅರ್ಥಪೂರ್ಣವಾಗಿ ನಾವು ಪದಗಳನ್ನ ಆಲಿಸಿದ್ದೇವೆ. ಮತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ಕರ್ನಾಟಕದ ಮೂಲೆ ಮೂಲೆಗಳಿಗೂ ಪಸರಿಸುವಂತೆ ದಯವಿಟ್ಟು ವಿಜಯಲಕ್ಷ್ಮಿ ಮೇಡಮ್ ಅವರು ಗಮನ ಹರಿಸ್ಬೇಕು ಅಂತ ನನ್ನ ಕಳಕಳಿಯ ಮನವಿ. ಯಾಕೆ ಅಂತ ಅಂದ್ರೆ, ಒಂದು ಕಾಲದಲ್ಲಿ ಇಂಗ್ಲಿಷ್ಗೆ ಎಷ್ಟು ಬೆಲೆ ಇತ್ತು ಅಂತ ಅಂದ್ರೆ, ಯಾರಾದ್ರೂ ರೈಲ್ವೆ ಸ್ಟೇಷನ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಏನಾದ್ರೂ ಒಂದೇ ಒಂದು ಪದ ಇಂಗ್ಲಿಷ್ ಮಾತಾಡ್ಬಿಟ್ರೆ ಅವನ್ನ ಬ್ರಿಲಿಯಂಟ್ ಅಂತ ಕರಿತಿದ್ರು. ಇವತ್ತು ಹಳ್ಳಿನಲ್ಲೂ ಕೂಡ ಇಂಗ್ಲಿಷ್ ಮಾತಾಡ್ತಾ ಇದ್ದಾರೆ, ಆದ್ರೆ ಇಂಗ್ಲಿಷ್ದು ಬೆಲೆ ಯಾಕೋ ಕ್ಷೀಣಿಸ್ತಾ ಇದೆ. ಅದು ಕ್ಷೀಣಿಸ್ತಾರನ್ನ ಸರಿಪಡಿಸ್ಲಿಕ್ಕೆ ನಿಮ್ಮಂಥವ್ರು ಮಾಡಿರ್ತಕ್ಕಂಥ ಧಾರವಾಡ ಕಟ್ಟೆ ಇದೆಯಲ್ಲ, ನಿಮ್ಮಂಥವ್ರಿಗೆ ನಾನು ಸಹಸ್ರ ನಮಸ್ಕಾರಗಳನ್ನ ಸಲ್ಲಿಸ್ತೇನೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಆಪರ್ಚುನಿಟಿ ಗಿವನ್ ಟು ಮಿ ಮ್ಯಾಮ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನಿಮ್ಮ ಇಂಥ ಸ್ಫೂರ್ತಿ ಮಾತುಗಳು ನಮಗೆ ಇನ್ನೊಂದಿಷ್ಟು ಶಕ್ತಿಯನ್ನ ಕೊಡುತ್ತೆ. ಖಂಡಿತವಾಗ್ಲೂ ಕೂಡ ಇನ್ನೂ ವ್ಯವಸ್ಥಿತವಾಗಿ ಇದು ಬರೀ ಒಂದು ರಾಜ್ಯದಲ್ಲಷ್ಟೇ ಇಲ್ಲ, ದೇಶದಾದ್ಯಂತ, ಪ್ರಪಂಚದಾದ್ಯಂತ ನಮ್ಮ ಭಾಷೆಯ ಮೂಲಕ, ಕನ್ನಡದ ಮೂಲಕ ಇಂಗ್ಲಿಷ್ ಸಾಹಿತ್ಯವನ್ನ ಪರಿಚಯ ಮಾಡಿಕೊಡುವಂತಹ, ಮತ್ತೆ ಬೇರೆ ಬೇರೆ ನಮ್ಮ ಒಂದು ಕನ್ನಡ ಸಾಹಿತ್ಯವನ್ನ ಪ್ರಪಂಚದಾದ್ಯಂತ ತೆಗೆದುಕೊಳ್ಳುವಂತ ಕೆಲಸವನ್ನ ನಾವು ಖಂಡಿತ ಮಾಡ್ತೀವಿ. ಧನ್ಯವಾದಗಳು. ಮತ್ತೆ ಬೇರೆ ಪ್ರಶ್ನೆಗಳು ಇದ್ರೆ ಅಥವಾ ಪೂರಕವಾಗಿ ಮಾತಾಡೋದಿದ್ರೆ ದಯವಿಟ್ಟು. ನಮಸ್ತೆ ಸರ್, ಮಾತಾಡಿ ಸರ್. ಸರ್, ಇದು ನಾನು ರಾಮನಾಥ್ ಅಂತ ಹೇಳಿ ಕೋಲಾರದಿಂದ. ಸತೀಶ್ ಸರ್ ನಮಸ್ತೆ. ಸರ್ ನಮಸ್ತೆ. ಚೆನ್ನಾಗಿದ್ದಾರೆ ಸರ್? ನಮಸ್ತೆ ಸರ್. ಎಲ್ಲ ಕೇಳಿದೆ ಕುತ್ಕೊಂಡು, ತುಂಬಾ ಸಂತೋಷ ಆಯ್ತು. ಸತೀಶ್, ರಿಯಲಿ ವೆರಿ ಪ್ರೌಡ್ ಆಫ್ ಯು ಮೈ ಬಾಯ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಒಳ್ಳೆ ನಾಟಕ ಗಂಟೆದ್ರಿಗೆ ನೋಡಿದಂಗೆ ಎಕ್ಸ್ಪ್ಲೈನ್ ಮಾಡಿದ್ರಿ ಸರ್. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನನಗೆ, ತುಂಬಾ ಸಂತೋಷ ಆಯ್ತು. ಈ ಸ್ಫೂರ್ತಿ ಲಾಸ್ಟ್ ವರ್ಗೂ ಇರ್ಲಿ, ಇದೇ ತರನೇ ಇರ್ಲಿ, ಎಲ್ಲಾ ಕಡೆಗೂ ನೀವು ಈ ತರ ಪ್ರೋಗ್ರಾಮ್ಗಳನ್ನು ಕೊಡ್ಲಿ ಅಂತ ಹೇಳಿ ಹಾರೈಸ್ತಾ, ನಿಮ್ಗೆ ಒಳ್ಳೆ ಹೆಸರು ಸಿಗಲಿ ಅಂತ ಹಾರೈಸ್ತೀವಿ ಸರ್. ಥ್ಯಾಂಕ್ ಯು ಸರ್. ರಾಮನಾಥ್ ಸರ್ ರಿಟೈರ್ಡ್ ಇಂಗ್ಲಿಷ್ ಲೆಕ್ಚರರ್, ನಮ್ ಕೋಲಾರ್ ಅವರು. ಥ್ಯಾಂಕ್ ಯು ಅವರಿಗೆ ನಮ್ಮ ವೇದಿಕೆಯ ಪರವಾಗಿ. ಥ್ಯಾಂಕ್ ಯು ಸರ್. ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೂ ನಮ್ಮ ಪರವಾಗಿ ಥ್ಯಾಂಕ್ಸ್ ಅನ್ನು ಹೇಳ್ಬಿಡಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ನನ್ನ ಕಡೆಯಿಂದ ನಮ್ಮ ಅಕ್ಕನ ಮಗ ಗಗನ್ ಇದ್ದಾನೆ, ಸುರೇಶ್ ಮುಗ್ಲಿ ಸರ್ ನನ್ನ ಫ್ರೆಂಡ್ ಅವರು, ಬಹಳ ಲಿಟರೇಚರ್ ಒಟ್ಟೊಟ್ಟಿಗೆ ನಾವು ಡಿಸ್ಕಸ್ ಮಾಡಿ ಬೆಳೆದಂತವರು. ನಮ್ಮ ಪ್ರಿನ್ಸಿಪಾಲ್ ಕೃಷ್ಣಪ್ಪ ಪಿ ಸರ್ ಅವರು ಇದ್ದಾರೆ, ಆಮೇಲೆ ಚನ್ನಬಸ್ ಶಾಸ್ತ್ರಿ ಸರ್ ಇದ್ದಾರೆ. ಎಲ್ರಿಗೂ ಧನ್ಯವಾದಗಳು ಮೇಡಮ್. ಸರ್ ನಮಸ್ತೆ. ಸತೀಶ್ ಸರ್. ಮಹೇಶ್ ಕುಮಾರ್ ಇದ್ದಾರೆ ನಮ್ಮ ಫ್ರೆಂಡ್. ಹೇಳಿ ಸರ್. ಸರ್ ಬಹಳ ಚೆನ್ನಾಗಿ ಮಾತಾಡಿದ್ರಿ. ಈಗಾಗ್ಲೇ ಎಲ್ಲರೂ ಬಹಳ ಒಳ್ಳೆ ಮಾತುಗಳನ್ನ ಆಡಿದ್ರು. ನಿಜವಾಗ್ಲೂ ಬಹಳ ಚೆನ್ನಾಗಿತ್ತು. ಅಂಡ್ ಒಬ್ಬ ಅಂದ್ರೆ ನಿಮ್ಮೊಳಗಿರೋ ಒಬ್ಬ ಲಿಟ್ರೇಚರ್ ಪ್ಯಾಷನ್ ಏನಿದೆಯಲ್ಲ, ಪ್ಯಾಷನೇಟ್ ಲಿಟ್ರರಿ ಕ್ರಿಟಿಕ್, ಲಿಟ್ರೇಚರ್ ಎಂಜಾಯ್ ಮಾಡುವಂತ ಒಬ್ಬ ಕ್ರಿಟಿಕ್ ಕಾಣಿಸಿದ ನಮ್ಗೆ. ಅದೆಲ್ಲ ಮಿಗಿಲಾಗಿ ಒಬ್ಬ ಟೀಚರ್ಗೆ ಇರ್ಬೇಕಾದ್ರೆ, ಲಿಟ್ರೇಚರ್ ಟೀಚರ್ಗೆ ಒಳಗಡೆ ಸ್ಪಿರಿಟ್ ಇರ್ತದಲ್ಲ, ಇವತ್ತು ವಿ ಕುಡ್ ಸಿ ದಟ್ ಸ್ಪಿರಿಟ್ ಕ್ಲಿಯರ್ಲಿ. The way you explain the things, the way you narrated story, you could really enact the story in our minds, amphitheaters. Thank you.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡ ವಾಸ್ಕರಿ ಸರ್ ನನಗೆ ಇನ್ಸ್ಪಿರೇಷನ್ ಮೇಡಮ್. ಎಸ್ ಸರ್, ವಿ ಆಲ್ ಪ್ರೌಡ್ ಬಿಕಾಸ್ ನಾವು ಅವರೆಲ್ಲ ಒಟ್ಟಿಗೆ ಪದವಿ ಮುಗಿಸಿದ್ದು ಕರ್ನಾಟಕ ಕಾಲೇಜಲ್ಲಿ. ಇವತ್ಗೂ ವಿ ಆರ್ ವೆರಿ ಹ್ಯಾಪಿ ಅಂಡ್ ಪ್ರೌಡ್ ಆಫ್ ಹಿಮ್. ಅವರು ನಮ್ಗೊಂದ್ ಅಳಕಿತ್ತು, ಎಲ್ಲೋ ಪ್ರೈವೇಟ್ ಅಂದ್ರೆ ಹೈಸ್ಕೂಲ್ ಸ್ಟ್ರಕ್ ಆಗ್ಬಾರ್ದು ಅಂತ ಹೇಳಿ ಇವತ್ತು ಡಿಗ್ರಿ ಕಾಲೇಜಿಗೆ ಬಂದಿದ್ದಾರೆ. ಅದಕ್ಕೆ ಇನ್ನೂ ಖುಷಿಯಾಗಿದೆ. ಅವರು ವಿಶ್ವವಿದ್ಯಾಲಯ ಮಟ್ಟಕ್ಕೆ ಹೋಗ್ಬೇಕಾದಂತ ಎಲ್ಲ ಒಂದು ಸಾಮರ್ಥ್ಯ ಇರುವಂತ ವ್ಯಕ್ತಿ. ವಿ ರಿಯಲಿ ಆಲ್ ಪ್ರೌಡ್ ಆಫ್ ಹಿಮ್. ಥ್ಯಾಂಕ್ ಯು. Thank you all, but let the discussion not take Yes, another diversion. yes, Thank yes. you so much for your ಇನ್ನೊಂದು 5 ನಿಮಿಷದಲ್ಲಿ ಮತ್ತೆ ಏನಾದ್ರೂ ಪೂರಕ ವಿಷಯಗಳು ಮತ್ತೆ ಪ್ರಶ್ನೆಗಳಿದ್ರೆ ದಯವಿಟ್ಟು ಮಾತಾಡ್ಬೋದು. ಸರ್, ನನ್ ಪ್ರಶ್ನೆ ಅಂತಲ್ಲ, ಒಂದು ಸಣ್ಣ ನನ್ನ ತಲೆಯಲ್ಲಿ ಹೊಳ್ದಿರುವಂತ ಒಂದು ಅಂದ್ರೆ ವಿಚಾರ. ಈಗ ನಾನು ಮನೋವೈಜ್ಞಾನಿಕ ಸೈಕಾಲಜಿಕಲ್ ಆಸ್ಪೆಕ್ಟ್ ಇಂದ ಕೆಲವೊಂದಿಷ್ಟು ಇತ್ತೀಚಿನ ನಾವೆಲ್ಗಳನ್ನ ಸ್ಟಡಿ ಮಾಡ್ಬೇಕು ಅಂತ ಹೊರಟಾಗ ನನ್ಗೆ ಇಲ್ಲಿ ಈ ಒಂದು ಸ್ಪೇಸ್ ಇದೆಯಾ ಸೈಕಾಲಜಿಕಲ್ ಆಗಿ ನಾವು ಯಾವ್ದಾದ್ರು ಕ್ಯಾರೆಕ್ಟರ್ಗಳನ್ನ ಇಲ್ಲಿ ಕಾಣಿಸುವಂತ ನೋಡೋಕೆ ಸಾಧ್ಯತೆಗಳೇನಾದ್ರು ಇದೆಯಾ? ಖಂಡಿತ ಇದೆ. ಈಗ ಫರ್ಡಿನೆಂಟ್ ಡಚಸ್ ನ ಬ್ರದರ್ಸ್ ಗಳನ್ನ ನೋಡಿದಾಗ, ಎಸ್ಪೆಷಲಿ ಫರ್ಡಿನೆಂಟ್, ಅವ್ನು ಯಾಕೆ ಅಷ್ಟು ಅಂದ್ರೆ ಈ ಪಾಸಿಟಿವ್ನೆಸ್ ಅಂತ ಹೇಳ್ತೀವಲ್ಲ, ಆ ತರದ್ ಏನಾದ್ರು ಸಾಧ್ಯತೆಗಳಿದೆಯಾ ಅಂತ ನನ್ಗೆಲ್ಲೋ ಒಂದ್ ಕಡೆ ಅನ್ಸುತ್ತೆ. ಅದಕ್ಕೆ ಇನ್ನೊಂದಿಷ್ಟು ಮಾಹಿತಿಗಳನ್ನೇನಾದ್ರು ಸಾಧ್ಯತೆಗಳು ಹೇಳಿದೆ. ಅವನು ಈ ವಾಸ್ ಎ ಟ್ವಿನ್ ಬ್ರದರ್. ಸೊ ಅವನಿಗೆ ಗೊತ್ತಿಲ್ಲದ ಹಾಗೆ ಅವನ ಒಂದು ಏನು ಟ್ವಿನ್ ಸಿಸ್ಟರ್ ಬಗ್ಗೆ ಒಂದ್ ರೀತಿ ನಾವು ಆ ಒಂದು ಸಮಾಜಕ್ಕೆ ಬಾಹಿರವಾದಂತ ಒಂದು ಸಂಬಂಧ, ತಂಗಿ ಬಗ್ಗೆ ಯಾವ ಮನೋಭಾವನೆ ಇಟ್ಕೋಬಾರ್ದಾಗಿತ್ತು ಆ ಭಾವನೆಯನ್ನ ಇಟ್ಕೊಂಡಿದ್ದ. ಸೊ ಇಲ್ಲಿ ಒಂದು ಸೈಕಾಲಜಿ ವರ್ಕ್ ಮಾಡುತ್ತೆ ಅಂತ ಹೇಳ್ತೀನಿ. ಈ ಲೈಕೋಥೆರಪಿ ಅಂತ ಒಂದು ಕಾಯಿಲೆ ಅಂತ ಹೇಳ್ದಲ್ಲ ಮೇಡಮ್, ಸೊ ಇದು ಆ ನಿಟ್ಟಿನಲ್ಲೇ ಬರ್ತಕ್ಕಂಥದ್ದು. ಸೊ ಇಲ್ಲಿ ಎಲ್ಲ ಒಂದ್ ಕಡೆ ನಾವು ನೋಡಿ, ಇವತ್ತು ಸಾಮಾನ್ಯವಾಗಿ ನಾವೇನಾಗ್ತಾರೆ, ನಿಮಗೆ ಗೊತ್ತಿದೆ ಅದು ಈಡಿಪಸ್ ಕಾಂಪ್ಲೆಕ್ಸ್ ಮತ್ತು ಇವೆಲ್ಲ ಕಾಂಪ್ಲೆಕ್ಸ್ ಬಗ್ಗೆ ನಿಮ್ಗೆ ಗೊತ್ತಿದೆಯಲ್ಲ. ಸೊ ಈ ರೀತಿಯ ಒಂದು ಭಾವನೆ ಇಲ್ಲಿ ಬರ್ತಕ್ಕಂಥದ್ದು. ತನ್ನ ಜೊತೆಯಲ್ಲಿ ಹುಟ್ಟಿದಂತ ತಂಗಿ ತುಂಬಾ ಪೊಸೆಸಿವ್ ಆಗಿ ಅವನು ಯಾವಾಗ ಅವಳು ಬೇರೆ ಒಂದ್ ಜೊತೆ ಮದುವೆ ಆಗ್ತಾಳೋ ಅವಾಗ ಅವನಿಗೆ ಇರಕ್ಕಾಗಲ್ಲ. ನೋಡಿ, ಕಾರ್ಡಿನಲ್ ಅದನ್ನ ಸಹಿಸ್ಕೊಳ್ತಾನೆ ಇನ್ ದ ಸೆನ್ಸ್ ಆ ಡಿಗ್ರಿ ಇರಲ್ಲ, ಅಂದ್ರೆ ಫರ್ಡಿನ್ಯಾಂಡ್ ಇರುವಂತ ಆ ಒಂದು ಡಿಗ್ರಿ ಇವನಿಗೆ ಕೋಪ ಬರಲ್ಲ. ಇವನಿಗೆ ಯಾಕೆ ಅಷ್ಟು ಕೋಪ ಬರುತ್ತೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಸೈಕಾಲಜಿಕಲ್ ರೀಸನ್ ಅಂತ ನಾನು ಭಾವಿಸ್ತೀನಿ ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸೊ ಕೊನೆಯದಾಗಿ ಒಂದು ಪ್ರಶ್ನೆನ ನಾವು ಕೈಗೆತ್ಕೋಬಹುದು. ಮಹೇಶ್ ಕುಮಾರ್ ಸರ್ ಮಾತಾಡ್ತೀರಾ? ಹ್ಯಾಂಡ್ ರೈಸ್ ಆಗಿದೆ. ಮಹೇಶ್ ಮಾತಾಡ್ತೀನಿ ಮಾಲೂರು ಮೇಡಮ್. ನಾನು ಮೊದಲನೇದಾಗಿ ನಾನು ಪರಿಚಯ ಮಾಡ್ಕೊತೀನಿ. ನಾನು ಸತೀಶ್ ಸರ್ ಅವರ ಸ್ನೇಹಿತರು. ಓಕೆ. ನಾನು ಅವರು PUC ಇಂದ ಡಿಗ್ರಿವರೆಗೂ ನಾವು ಕ್ಲಾಸ್ಮೇಟ್ಸು. ಅವರು ಈ ನಾಟಕದಲ್ಲಿ ನನಗೆ ಕಂಡು ಬಂದದ್ದೇನೆಂದ್ರೆ, ಈ ನಾಟಕ ಎಷ್ಟು ಪ್ರಸ್ತುತತೆ ಇದೆ ಈಗಿನ ಒಂದು ಇದಕ್ಕೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅದ್ಭುತವಾಗಿ ನಾಟಕನ ನೆರೇಟ್ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಿದ್ದೇನೆ ಮೇಡಮ್. ಥ್ಯಾಂಕ್ ಯು ಮಹೇಶ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಮಯ ಆಗಿದೆ ಕಾರ್ಯಕ್ರಮದ. ಎಸ್ ಸರ್. ಹಲೋ ಸುರೇಶ್ ಸರ್ ಮಾತಾಡಿ. ಸರ್, ನಾನು ಸುರೇಶ್ ಮೊಗಳಿ ಅಂತೇಳಿ ಮೇಡಮ್. ಸತೀಶ್ ಸರ್ ಈಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್ ಅಂಡ್ ಇವನ್ ಚನ್ನಬಸವ ಮತ್ತೆ ಡೋನೂರ್ ಸರ್ ನಮಗೆಲ್ಲ ಗುರುಗಳು. ನನಗೆ ಮಾಲೂರ್ದಲ್ಲಿ ಇದ್ದಾಗ ನಾನು ಸತೀಶ್ ಸರ್ ನಾನು ಸುಮಾರು ಸಾರಿ ಭೇಟಿ ಆಗ್ತಾ ಇದ್ವಿ. ಐ ಆಮ್ ಬೇಸಿಕಲಿ ಹೈಸ್ಕೂಲ್ ಇಂಗ್ಲಿಷ್ ಟೀಚರ್. ಸೊ ಇಟ್ ವಾಸ್ ವಂಡರ್ಫುಲ್ ಟಾಕ್ ಸರ್, ಹೈಲಿ ಇನ್ಸೈಟ್ಫುಲ್ ಸೆಷನ್. ಬಹಳ ಖುಷಿ ಆಯ್ತು ತಮ್ಮ ಮಾತುಗಳನ್ನ ಕೇಳಿ. ಅವಾಗೆಲ್ಲ ಸತೀಶ್ ಸರ್ ಅವರು ನಮ್ಮ ಮನೆಗೆ ಸುಮಾರು ಸಾರಿ ಬರ್ತಿದ್ರು, ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅವರು ಬಹಳ ಅವರಲ್ಲಿ ನಾನು ಅಪ್ರಿಸಿಯೇಟ್ ಮಾಡ್ತಕ್ಕಂಥ ಗುಣ ಏನಪ್ಪಾ ಅಂದ್ರೆ,
ಡಿಗ್ರಿಯಲ್ಲಿ ಅವ್ರದ್ದು ಮೇಜರ್ ಇಂಗ್ಲಿಷ್ ಓದಿಲ್ಲ ಅವರು, ಆದರೆ MA ಇಂಗ್ಲಿಷ್ ಮಾಡ್ಕೊಂಡು ಆಮೇಲೆ RI PhD ಕೋರ್ಸ್ ಮಾಡ್ಕೊಂತು ತದನಂತರ ನಾನು ಡಿಗ್ರಿ ಮಾಡ್ಕೊಂಡು ಮೇಜರ್ ಓದ್ತೀನಿ ಸರ್ ಅಂತ ಹೇಳಿ ಕೆಲವೊಂದು ಯೂನಿವರ್ಸಿಟಿಗಳಿಂದ ಅವ್ರು ಮಾಡ್ತಾ ಇದ್ರು. ಅದು ಒಬ್ಬ ಶಿಕ್ಷಕನಲ್ಲಿ ಇರ್ತಕ್ಕಂಥ ಒಂದು ಅದ್ಭುತವಾದಂಥ ಗುಣ. ನಾನು ಕಲಿಬೇಕು, ಸದಾ ನಾನು ಕಲಿತೇನೆ, ಎಲ್ಲರ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು. ಮತ್ತು ತಾವು ಪ್ರಸ್ತುತಪಡಿಸಿದಂಥ ಹಿಂದಿನ ಅದು ನಾಟಕ ಇತ್ತಲ್ಲ ಸರ್, ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್, ಫ್ಯಾಂಟಾಸ್ಟಿಕ್, ಇಟ್ ವಾಸ್ ರಿಯಲಿ ವಂಡರ್ಫುಲ್ ಸೆಷನ್. ನನಗೆ ಬೇರೆ ಒಂದು ಕಾರ್ಯಕ್ರಮದಲ್ಲಿ ನಾನು ಇದ್ದೆ, ಹೀಗಾಗಿ ಲೇಟಾಗಿ ಬಂದು ತಮ್ಮ ಸೆಷನ್ ನಾನು ಒಂದು 10-15 ನಿಮಿಷ ನಾನು ಲೇಟಾಗಿ ಜಾಯ್ನ್ ಆದೆ. ಸೊ ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಐ ಮಿಸ್ಡ್ ಯುವರ್ ಬಿಗಿನಿಂಗ್ ಟಾಕ್. ಹಿಂದಾಡೆ ನಾನು ಕಂಟಿನ್ಯೂ ಕೇಳ್ತಾನೆ ಇದ್ದೆ. ಇಟ್ ವಾಸ್ ಸೋ ನೈಸ್, ಬಹಳ ಸಂತೋಷ ಆಯಿತು. ಜೊತೆಗೆ ನಮ್ಮ ಚನ್ನಬಸವ ಸರ್ ಅವ್ರಿಗೂ ಕೂಡ ಹಿ ಈಸ್ ಮೈ ಜೂನಿಯರ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಹಿ ಹ್ಯಾಸ್, ಅವ್ರಿಗೂ ಕೂಡ PhD ಅವಾರ್ಡ್ ಆಯಿತು. ಆಮೇಲೆ ವಿಜಯಲಕ್ಷ್ಮಿ ಮೇಡಮ್, ಐ ಡೋಂಟ್ ನೋ ವೆದರ್ ಶಿ ಈಸ್ ಫ್ರಮ್ ಕರ್ನಾಟಕ ಕಾಲೇಜ್, ಅವರು ಆಸ್ಪರಿ ಸರ್ ಬಗ್ಗೆ ಪರಿಚಯ ಇರ್ತಾ ಇದ್ರು, ಬಹಳ ಸಂತೋಷ. ಆಮೇಲೆ ಎಲ್ಲಕ್ಕೂ ಹೆಚ್ಚಾಗಿ ನಮ್ಮ ಗುರುಗಳಾದಂಥ ಡೋನರ್ ಸರ್ ಅವ್ರ ಮಾತುಗಳನ್ನು ಕೇಳಿದ್ದು ನಾವು ಸದಾ ನೆನೆಸ್ಕೊಳ್ತಾ ಇರ್ತೀವಿ. ಕರ್ನಾಟಕ ಕಾಲೇಜ್ದಲ್ಲಿ ಅವರು ನಮಗೆ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರು. ಸೊ ಇದೊಂದು ಅದ್ಭುತವಾದಂಥ ವೇದಿಕೆ ಮೇಡಮ್. ಸೊ ಒನ್ಸ್ ಅಗೇನ್ ಸತೀಶ್ ಸರ್ ಅವರ ಒಂದು ವಂಡರ್ಫುಲ್ ಟಾಕು, ಅವೆಲ್ಲ ದಿನಗಳು ನನಗೆ ಮಾಲೂರಿನ ದಿನಗಳು ಎಲ್ಲ ನೆನಪಾದವು ಸರ್. ತಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದಿದ್ದು ತಾವು ಇದು ನಮ್ಮ ಸೆಷನ್, ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಗುಡ್, ನೋ ವರ್ಡ್ಸ್ ಅಬೌಟ್ ಇಟ್. ತಮ್ಮ ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಬೋದು, ತಮ್ಮ ಓದು ಬಹಳ ಆಳವಾದ ಓದು ಆಗಿದೆ. ದ ವೇ ಯು ಕಂಪೇರ್ಡ್ ವಿತ್ ಅವರ್ ಪ್ರೆಸೆಂಟ್ ಏನೆಲ್ಲ ಇತ್ತು ಕರ್ನಾಟಕದ ರಾಜ್ಕುಮಾರ್ ಅವರ ಹಾಡಿನ ಜೊತೆಗೆ ಆಗಿರ್ಬೋದು, ಆಮೇಲೆ ತಮ್ಮ ಶೇಕ್ಸ್ಪಿಯರ್ ಅವರ ನಾಟಕಗಳ ಒಂದು ಕಂಪ್ಯಾರಿಸನ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು. ಇಟ್ ವಾಸ್ ವಂಡರ್ಫುಲ್ ಸೆಷನ್ ಇನ್ ಡಿಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಎ ವಂಡರ್ಫುಲ್ ಸೆಷನ್ ಸರ್. ಓಕೆ ಸರ್, ಧನ್ಯವಾದಗಳು ಸರ್. ಈ ಎಲ್ಲ ನಮ್ಮ ಧಾರವಾಡ ಕಟ್ಟೆಯ ಕಾರ್ಯಕ್ರಮಗಳು ಲೈವ್ ಅಲ್ಲಿ ಯೂಟ್ಯೂಬ್ ಲೈವ್ ಸ್ಟ್ರೀಮ್ ಕೂಡ ನಡೀತಾ ಇರೋದ್ರಿಂದ ಅನಿವಾರ್ಯ ಕಾರಣಗಳಿಂದ ಜಾಯ್ನ್ ಆಗಕ್ಕಾಗಿರ್ಲಿಲ್ಲ. ಮತ್ತೆ ಅವರ ಕಂಪ್ಲೀಟ್ ಮಾತುಗಳನ್ನ ಕೇಳ್ಬೋದು. ಒಟ್ಟು 239 ಕಾರ್ಯಕ್ರಮಗಳು ಧಾರವಾಡ ಕಟ್ಟೆನಲ್ಲಿ ಈಗಾಗಲೇ ಜರುಗಿರುವಂತ ಪ್ರತಿಯೊಂದು ಕಾರ್ಯಕ್ರಮಗಳ ವಿಡಿಯೋಸ್ಗಳು ಧಾರವಾಡ ಕಟ್ಟೆ ಯೂಟ್ಯೂಬ್ ಅಲ್ಲಿ ಲಭ್ಯ ಇದೆ. ಧಾರವಾಡ ಕಟ್ಟೆ ಅಂತ ತಾವು ಕನ್ನಡದಲ್ಲಿ ಸರ್ಚ್ ಮಾಡಿದ್ರೆ ಅದರ ಲಿಂಕ್ ಕೂಡ ಸಿಗುತ್ತೆ. ಅದನ್ನ ತಾವೆಲ್ಲರೂ ಗಮನಿಸಿ ಅವರ ಮಾತುಗಳನ್ನ ಮತ್ತೆ ಹಿಂದೆ ನಡೆದಂತ ಅನೇಕ ಮಹನೀಯರ ಮಾತುಗಳನ್ನ ಕೇಳಿಸ್ಕೋಬಹುದು. ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ. ಇಷ್ಟೊತ್ತವರೆಗೂ ಸರ್ ಈಗಾಗ್ಲೇ ಅನೇಕ ಜನ ಹೇಳಿದ ಹಾಗೆ ಒಬ್ಬ ಶಿಕ್ಷಕ ಅಂತಂದ್ರೆ ನವರಸ ನಾಯಕನ್ ತರ ಇರ್ಬೇಕಾಗತ್ತೆ. ಎಸ್ಪೆಷಲಿ ಸಾಹಿತ್ಯದ ಶಿಕ್ಷಕ ಅಂದಾಗ ಮಾತ್ರ ಅದು ಮನಸ್ಸಿನ ಮೂಲೆನಲ್ಲಿ ವಿದ್ಯಾರ್ಥಿಗಳ ಮನಸ್ಸಿಗೆ ಆಳವಾಗಿ ತಟ್ಟುತ್ತೆ ಅಂತ ನಮ್ ಗುರುಗಳು ಯಾವತ್ತೂ ಕೂಡ ಹೇಳ್ತಾ ಇರ್ತಾರೆ. ಮತ್ತೆ ಒಟ್ಟು ಸಾಹಿತ್ಯ ಅದು ಯುರೋಪಿನ ಸಾಹಿತ್ಯ ಆಗಿರ್ಬೋದು, ಬೇರೆ ಬೇರೆ ಜಗತ್ತಿನ ಮೂಲೆಯಲ್ಲಿರುವಂತ ಯಾವುದೇ ಒಂದು ಭಾಷೆನಲ್ಲಿ ರಚಿತವಾಗಿರುವಂತಹ ಸಾಹಿತ್ಯ ಆಗಿರ್ಬೋದು, ಯಾಕೆ ಅದು ನಮ್ಗೆ ಮತ್ತೆ ಮತ್ತೆ ಕಾಡುತ್ತೆ, ಪ್ರಸ್ತುತ ಅನ್ಸುತ್ತೆ ಅಂತಂದ್ರೆ ಅದು ಎಲ್ಲಾನು ಕೂಡ ಸುತ್ತುವರಿಯೋದು ಮನುಷ್ಯ ಮತ್ತು ಮನುಷ್ಯನ ಪ್ರವೃತ್ತಿಯ ಸುತ್ತಲೂ ಕೂಡ. ಮನುಷ್ಯ ಪ್ರವೃತ್ತಿ ಯಾವತ್ತೂ ಕೂಡ ಬದಲಾಗಿರಲ್ಲ. ಸೊ ಹಾಗಾಗಿ ಅದ್ರ ಸುತ್ತಾನೆ ಸುತ್ತಾ ಇರುತ್ತೆ. ಹಾಗಾಗಿ ಸಾಹಿತ್ಯ ಯಾವುದೇ ಆದ್ರೂ ಕೂಡ ಕ್ಯಾರೆಕ್ಟರ್ಸ್ ಗಳು ನೇಮ್ ಬದಲಾಗಬಹುದು, ಅಲ್ಲಿ ಸಮಾಜ ಬದಲಾಗಬಹುದು, ಮನುಷ್ಯನ ಪ್ರವೃತ್ತಿ ಹಾಗೆ ಇರುತ್ತೆ. ಸೊ ಹಾಗಾಗಿ ಅಂತ ಒಂದು ಯಾವ ಸಾಹಿತ್ಯ ಎಲ್ಲ ಕಾಲಕ್ಕೂ ಪ್ರಸ್ತುತ ಇರುತ್ತೋ ಅದು ಯಾವತ್ತೂ ಕೂಡ ಬಾಳುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವತ್ತಿನ ಈ ಒಂದು ಟ್ರಾಜಿಡಿ, ಈ ಡಚಸ್ ಆಫ್ ಮಾಲಿಕ್ವಿನು ಕೂಡ ಯಾಕೆ ಪ್ರಸ್ತುತ ಆಗುತ್ತೆ ಅಂತಂದ್ರೆ ಅದರ ಎಲ್ಲಾ ಮಗ್ಲುಗಳನ್ನ ಸರ್ ಯಾವುದನ್ನು ಬಿಡ್ಲಿಲ್ಲ. ಅದನ್ನ ಬಹಳ ಸಿಸ್ಟಮೆಟಿಕ್ ಆಗಿ, ಬಹಳ ಅಪೀಲಿಂಗ್ ಆಗಿ ಅದನ್ನ ಇವತ್ತು ಎಲ್ರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಾನು ವಿಶೇಷವಾದಂತಹ ಕೃತಜ್ಞತೆಗಳನ್ನ ನಮ್ಮ ಧಾರವಾಡ ಕಟ್ಟೆಯ ಬಳಗದವರ ಪರವಾಗಿ, ಇಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಹಾಗೇನೆ ಧಾರವಾಡ ಕಟ್ಟೆಯ ಒಂದು ದೊಡ್ಡ ಶಕ್ತಿ ನನ್ನ ವಿದ್ಯಾಗುರುಗಳು ಮತ್ತೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್. ಇಲ್ಲಿ ನಡೆದಿರುವಂತಹ ಅನೇಕರಿಗೆ ಅವರು ಗುರುಗಳಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಹಾಗೇನೆ
ಮತ್ತು ಸತೀಶ್ ಅವರನ್ನ, ಒಬ್ಬ ಕೇಳುಗರಾಗಿರುವಂತಹ ಸತೀಶ್ ಅವರನ್ನ ಧಾರವಾಡ ಕಟ್ಟೆ ಜಗ್ಲಿ ಮೇಲೆ ಕೂಡ್ಸೋದಕ್ಕೆ ಕಾರಣಕರ್ತರಾಗಿರುವಂತಹ ಚನ್ನಬಸವ ಆಸ್ಪರಿ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚರ್ಚಿನಲ್ಲಿ ಭಾಗವಹಿಸ್ತಾ ಇರುವಂತಹ ಹಿರಿಯರಾದ ಸತೀಶ್ ಅವ್ರಿಗೆ, ನೆರೆದಿರುವಂತಹ ಎಲ್ಲ ಒಂದು ಚರ್ಚೆನಲ್ಲಿ ಪಾಲ್ಗೊಂಡು ಇನ್ನಷ್ಟು ಒಳಗಳನ್ನ ನೀಡಿರುವಂತಹ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧಾರವಾಡ ಕಟ್ಟೆ ಎಲ್ಲ ಕಾರ್ಯಕ್ರಮಗಳು ಇಷ್ಟು ಚಂದ ಕಾಣ್ಲಿಕ್ಕೆ ನನ್ನ ಜೊತೆಗೆ ಕೆಲಸ ಮಾಡ್ತಿರುವಂತಹ ಶಿವರಾಜ್ ಸನ್ಮನಿಯವರು, ಹಾಗೇನೆ ವಾಣಿಶ್ರೀ ಅವರು, ಬಸಯ್ಯ ಸ್ವಾಮಿ ಅವರು, ಸಂಗಮೇಶ್ ಅವರು, ಇವರೆಲ್ಲರೂ ಕೂಡ ಕಾಣದ ಕೈಗಳ ತರ ಸೈಲೆಂಟ್ ಆಗಿನೇ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಇಷ್ಟು ಕಾರ್ಯಕ್ರಮಗಳು ಇಷ್ಟು ವರ್ಷದಿಂದ ಗ್ಯಾಪ್ ಇಲ್ದೇನೆ ನಡೀತಾ ಇದೆ. ಅವರೆಲ್ರಿಗೂ ಕೂಡ ವಿಶೇಷ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಬರುವ ಶನಿವಾರ 11ನೇ ತಾರೀಕಿನಂದು ಮತ್ತೊಂದು ಉಪನ್ಯಾಸದೊಂದಿಗೆ ಧಾರವಾಡ ಕಟ್ಟೆ 6 ಗಂಟೆಗೆ ತಮ್ಮೆಲ್ರ ಮತ್ತೆ ಭೇಟಿಯಾಗುತ್ತೆ. ಮತ್ತೊಮ್ಮೆ ಧನ್ಯವಾದಗಳು. ಶುಭರಾತ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು.